ನಾನು ಹೇಳಿದೆ ಸರ್ ಹಬ್ಬ ಈಗ ಶ್ರಾವಣದಲ್ಲಿ ಎಲ್ಲರೂ ಹಬ್ಬ ಮಾಡ್ತಾರೆ, ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯ ಹೆಸರು ಬರ್ಬೇಕಂದ್ರೆ ಅದು ಹಬ್ಬ ತರನೇ ಆಗ್ಬೇಕು ಸರ್ ಅಂತೇಳಿ ಅವ್ರಿಗೆ ಹೇಳಿದೆ. ಯಾವಾಗಲೂ ಒಂದು ಸೀಸನ್ ಅಲ್ಲಿ ಯಾವುದೋ ಒಂದು ಋತುವಲ್ಲಿ ತುಂಬಾ ನಿಧಾನವಾಗಿ ಬಿಡೋದು, ಆದ್ರೆ ಬೇರ್ ಮಾತ್ರ ಹೂಡಿರುತ್ತೆ. ಹಾಗೆ ಇವತ್ತಿಡೀ ಒಂದು ಬ್ರಹ್ಮಾಂಡದಲ್ಲಿ ಬಿದ್ರೆ ಆ ಬ್ರಹ್ಮ ಕಮಲ ತರ ಈ ರಾತ್ರಿ ಅರಳಿದೆ ಅಂದ್ರೆ ತಪ್ಪಿಲ್ಲ. ಅದಕ್ಕೆಲ್ಲ ನೀವೆಲ್ಲ ಸಾಕ್ಷಿಯಾಗಿದ್ದೀರಾ. ಏನ್ ಎಷ್ಟು ಚೆನ್ನಾಗಿ ಹೇಳ್ತಕ್ಕಂದ್ರೆ ಕರ್ಮಣ್ಯ ವಾದಿಕಾರಸ್ತೆ ಮಹಾಫಲೇಶು ಕದಾಚನ ಅಂತೇಳಿ. ನಿನ್ ಡ್ಯೂಟಿ ನೀನ್ ಚೆನ್ನಾಗಿ ಮಾಡ್ಬಿಡು, ಫಲಾಫಲ ನೀನು ಯೋಚನೆ ಮಾಡ್ಬಿಡು, ಭಗವಂತ ಕೊಡ್ತಾನೆ ಅಂತೇಳಿ. ಈ ತತ್ವವನ್ನ ಈ ಋಷಿ ಸೂಕ್ತಿಯನ್ನು ಓದ್ತಾ ಇದ್ರು ಕೂಡ ತಾಯಿಯಾಗಿರ್ತಕ್ಕಂಥವ್ರು ತಂದೆಯಾಗಿರ್ತಕ್ಕಂಥವ್ರು ಶಾರದತ್ವ ಉಪಾಧಿಯಲ್ಲಿ ಮಾಡ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ ಸಹಜವಾಗಿ ಅವಳು ಡ್ಯೂಟಿ ಮಾಡ್ತಾ ಹೋಗ್ತಾಳೆ ಅಂತೇಳಿ. ಎಷ್ಟು ಜನ ಡ್ಯೂಟಿ ಮಾಡ್ತಾರೆ ನೋಡಿ, ಗಮನಿಸಿ. ನಿಮಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥ ಒಂದು ವಸ್ತು, ಒಂದು ಸಂಖ್ಯೆ ಈ ನೆಲದ ಮೇಲೆ ಇದ್ರೆ ಅದು ತಾಯಿ ಮಾತ್ರ ಅಂತಕ್ಕಂಥದ್ದು ನಾವೆಲ್ಲ ಒಪ್ಕೋಬೇಕಲ್ವಾ? ನಮ್ಮ ಅಜ್ಜಿ ಡಿಗ್ರಿ ಮಾಡಿದವಳಲ್ಲ, ಯಾವ ಕಾಲೇಜಲ್ಲೂ ಓದ್ತವಳಲ್ಲ ನಿಮ್ ಬೇರೆ ಅಜ್ಜಿ. ಯಾವ ಅಜ್ಜಿ ಆಗ್ಲಿ ಎಲ್ಲೋ ಕಳೆ ಕೀಳ್ಬೇಕಾರೆ, ಕಣಸುಗಿ ಮಾಡ್ಬೇಕಾರೆ, ನಾಟಿ ಮಾಡ್ಬೇಕಾರೆ ಒಂದು ಬಾಯಿಂದ ಅವಳು ಮಾತು ಬಂದ್ಬಿಡುತ್ತೆ ಅಲ್ವಾ? ಎಲ್ಲ ಇಂಗ್ಲಿಷ್ ಸಾಹಿತ್ಯ ಇರ್ತಕ್ಕಂಥ ಜಾನಪದ ಎಲ್ಲ ಆಧುನಿಕ ಸಾಹಿತ್ಯ ಮಾತು ಒಂದೇ ಮಾತಲ್ಲಿ ಹೇಳ್ಬಿಡ್ತಾಳಲ್ಲ ಅವಳು. ಏನಂತಾಳೆ? ಯಾರಿದ್ದರೇನವ್ವ ತಾಯವ್ವನುವುದಾರ, ಯಾರಿದ್ದರೇನವ್ವ ತಾಯವ್ವನುವುದಾರ, ಸಾವಿರ ಕೊಳ್ಳಿ ಒಲೆಯಾಗ ಉಳಿದಾರು ಜ್ಯೋತಿ ನಿನ್ನಾರ ಹೋದಾರ. 1000 ಕೊಳ್ಳಿ ಒಲೆಯಲ್ಲಿ ಹಾಕಿದೀವಿ ಅಂದ್ರೆ ಅದು ಚಿಕ್ಕವಿದ್ದಂಗೆ ದೊಡ್ಡವಿದ್ದಂಗೆ ಇನ್ನೇನೋ ಇರ್ಬೋದಷ್ಟೇ. ಅದ್ರ ತಾಯಿ ಅದು ಸಾಕ್ಷಾತ್ ಜ್ಯೋತಿ ಇದ್ದಂಗೆ ಅಂತೆ. ಅದು ತಾನು ಉರಿದು ಮಕ್ಕಳ ಬಾಳಿಗೆ, ಮೊಮ್ಮಕ್ಕಳ ಬೆಳಕಿಗೆ, ಇಡೀ ಮನೆಗೆ ಬೆಳಕಾಗ್ತಕ್ಕಂಥ ಒಂದು ಶಕ್ತಿ ಇದ್ರೆ ಅದು ತಾಯಿ ಮಾತ್ರ ಅಂತಕ್ಕಂಥದ್ದನ್ನ ಆ ಸಾಧನ ನಮ್ಮ ಅಜ್ಜಿ ಹೇಳ್ತಾಳೆ ಅಂದ್ರೆ ಹೇಗಿರ್ಬೋದು? ನಮ್ ಬದುಕು ಸವಿಬೇಕೆ ಹೊರತು ತುಕ್ಕಿಡಿಬಾರ್ದು ಅಂತೆ. ಈಶಣ್ಣರು, ತೀರ್ಥಣ್ಣರು, ರೈತರೆಲ್ಲ ಇದ್ದೀರಾ, ಹೆಂಗ್ ಹೇಳಿ ತುಕ್ಕಿಡಿಯೋದು ಅಂದ್ರೆ ನಮ್ ಬದುಕು ಹೆಂಗಾಗ್ಬೇಕು ಅಂದ್ರೆ ನಾವು ಬೇಸರ ಮಾಡ್ತೀವಲ್ಲ, ಉಳಿತೀವಲ್ಲ, ಆ ನೇಗ್ಲು ಕುಳ ಇದ್ದಂಗೆ ಇರ್ಬೇಕು ಅಂತೆ. ಕುಳ ನೀವು ನೋಡಿ, ನೀವು ಹಂಗೆ ಇಟ್ಬಿಡಿ, ವರ್ಷ ತುಕ್ಕಿಡಿಯುತ್ತಲ್ವಾ, ನೇಗ್ಲನ್ನ ಹಂಗೆ ಇಡಿ ತುಕ್ಕಿಡಿಯುತ್ತೆ. ನೀವು ಫ್ಲೋ ಮಾಡ್ತಾ ಹೋಗಿ, ಬೇಸರ ಹೊಡಿತಾ ಹೋಗಿ, ಹೊಡೆದಂಗ್ ಶೈನಿಂಗ್ ಬರುತ್ತೆ. ಗೊತ್ತಾ ನಿಮ್ಗೆ ಏನ್ ಶೈನಿಂಗ್ ಬರುತ್ತೆ ಅಂದ್ರೆ ಅದು ಮೋಡ್ಗಳಾಗುತ್ತೆ, ಅದ್ರ ಸೌಂಡ್ ಇರುತ್ತೆ ರೀ, ಶೈನಿಂಗ್ ಬರುತ್ತೆ ರೀ. ಹಾಗೆ ನಮ್ಮ ಬದುಕಿದೆಯಲ್ಲ ಯಾವ ಕಾರಣಕ್ಕೂ ತುಕ್ಕಿಡಿಬಾರ್ದು, ಅದು ಸವಿತಾ 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 ಹೋಗಬೇಕು. ಸೌದಂಗೆ ನಮ್ಮ ಬದುಕು ಒಂದು ಬೆಳಕು ಕಾಣುತ್ತೆ. ಏನು ದೇವರ ಭಾಗ್ಯವನ್ನ ಇವತ್ತು ಐಸಿರಿ ಫೌಂಡೇಶನ್ ಮತ್ತು ಅಖಿಲ ಭಾರತೀಯ ಪರಿಷತ್ತು ಮತ್ತೆ ನಮ್ಮ ಗ್ರಾಮ ಕೊಟ್ಟಿದೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಅವರು ಇವತ್ತು ವೇದಿಕೆ ಮೇಲೆ ಕೂತ್ಕೊಂಡಿದ್ದಾರೆ. ಅವರು ದೈವ ಪುಣ್ಯ ಏನೋ ಗೊತ್ತಿಲ್ಲ. ನಮ್ಮ ಪಿತಾಜಿ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಈ ವೇದಿಕೆಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ನಾನು ಕೋರ್ತೇನೆ. ಅವರು ಬಂದರು ಇಲ್ಲಿ ಮೊದಲು ಈ ಒಂದು ಅಲ್ಲಿ ನೋಡ್ತಿದ್ದಂಗೆ ಹೇಳಿದರು, ಸರ್ ಏನು ದೊಡ್ಡ ಹಬ್ಬ ಮಾಡ್ತಾ ಇದ್ದೀರಾ ಅಂತ. ನಾನು ಹೇಳಿದೆ ಸರ್ ಹಬ್ಬ ಈಗ ಶ್ರಾವಣದಲ್ಲಿ ಎಲ್ಲರೂ ಹಬ್ಬ ಮಾಡ್ತಾರೆ, ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯ ಹೆಸರು ಬರ್ಬೇಕಂದ್ರೆ ಅದು ಹಬ್ಬ ಥರನೇ ಆಗಬೇಕು ಸರ್ ಅಂತೇಳಿ ಅವ್ರಿಗೆ ಹೇಳಿದೆ. ಸರ್ ಅವರು ತುಂಬ ಹೃದಯದಿಂದ ಒಪ್ಪಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಚಂದನ್ ಸರ್, ನಿಮಗದು ನಮ್ಮ ಮನೆಯ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತವನ್ನು ನಾನು ಕೊಡ್ತೇನೆ. ಕೀರ್ತೇಗೌಡರು ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಕೊಡ್ತೇನೆ. ಈ ವೇದಿಕೆ ಮೇಲೆ ಸಿದ್ಧಮೂರ್ತಿ ಅವರು ಬರಬೇಕಂತ ಕೇಳ್ಕೊಡ್ತೀನಿ. ಗುರುವೇ ನಿನ್ನಾಟಬಲ್ಲು ಯಾರ್ಯಾರೋ, ಶೂರೇ ನಿನ್ನಾಟಬಲ್ಲು ಯಾರ್ಯಾರೋ, ನಮ್ಮ ರೋಹನ್ ಅವರು ಐಸಿರಿ ಅಧ್ಯಕ್ಷರು, ಅವರು ಸಹ ಹಳೆ ಬೇರು ಹೊಸ ಚಿಗುರು ಅಂತ ಬಹಳ ಅವ್ರ ಜೊತೆ ಹೆಜ್ಜೆ ಹಾಕಿ ಬಹಳ ಹೆಸರನ್ನ ತಾಂತಾ ಇದ್ದಾರೆ. ಅದು ನಮ್ಮ ಚಕ್ನಳ್ಳಿಯವರ ಮಹೇಶಣ್ಣವರ ಅಡಿಯಲ್ಲಿ. ಅದು ತುಂಬಾ ಸಂತೋಷ. ಎಲ್ಲ ಜೋರಾದ ಚಪ್ಪಾಳೆ ಆಗ್ತಾ ಈ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ರೋಹನ್ ಅವರು ಮಾತಾಡ್ಬೇಕು ಅಂತ ಕೇಳ್ಕೊಂಡು. ಶ್ರಾವಣ ಸಂಜೆಯ ಶುಭಾಶಯಗಳು. ಮೊದಲಿಗೆ ಮನಸ್ಸಿನಲ್ಲಿ ಈ ಗ್ರಾಮದ ಆರಾಧ್ಯ ದೈವನಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯನ್ನು ನೆನೆಯುತ್ತಾ ಹಾಗೂ ರಂಗನಾಥ ಸ್ವಾಮಿಯನ್ನು ನೆನೆಯುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಅಷ್ಟು ಗಣ್ಯಮಾನ್ಯರಿಗೂ ನನ್ನ ನಮಸ್ಕಾರಗಳು. ಹಾಗೂ ಇಲ್ಲಿ ಬಂದಿರುವಂತಹ ನನ್ನ ಎಲ್ಲ ಅಕ್ಕಂದಿರು, ಅಣ್ಣಂದಿರು, ತಾಯಂದಿರು, ತಂದೆಯಂದಿರು ಎಲ್ಲರೂ ಈ ಶ್ರಾವಣ ಸಂಜೆಗೆ ಇನ್ನಷ್ಟು ಅರ್ಥಪೂರ್ಣವನ್ನಾಗಿಸಲು ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ತಂದಿದ್ದೀರಾ. ಮೊದಲು ನಿಮಗೆ ಒಂದು ಜೋರಾದ ಚಪ್ಪಾಳೆ ನೀವು ಕೊಡ್ಕೋಬೇಕು, ಯಾಕೆಂದ್ರೆ ನಿಮ್ ಸಮಯವನ್ನ ಇದಕ್ಕೆ ಅರ್ಪಿಸಿದ್ದೀರಾ. ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಬಂಧುಗಳೇ, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು, ಐಸಿರಿ ಫೌಂಡೇಶನ್ ಇನ್ ಕೊಲಾಬರೇಷನ್ ವಿತ್ ಐಸಿರಿ ಟುಡೇ ನಮ್ಮ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಅಂಗಳದೆಡೆಗೆ ಮಂಗಳ ನುಡಿ ನೆಡಿಗೆ ಅಂತ ಒಂದು ಕಾರ್ಯಕ್ರಮವನ್ನ ದಿನಾಂಕ 26 ಜುಲೈಯಿಂದ 24 ಆಗಸ್ಟ್ ತನಕ, ಅಂದ್ರೆ ಹತ್ರ ಒಂದು ಮಾಸದ ಕಾಲ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದೀವಿ.
ಅದು ಮಾರ್ಗದರ್ಶಕರಾದ ನಿಮ್ಮೆಲ್ಲರ ಚಿಕ್ಕಮಗಳೂರು ಟು ಚಿಕಾಗೋ ಅಂತ ಒಂದು ಪ್ರಸಿದ್ಧರಾದ ನಮ್ಮ ಚಟ್ನಳ್ಳಿ ಮಹೇಶ್ ಅಣ್ಣನವರಾಗಿರ್ಲಿ, ಅಥವಾ ಇವತ್ತು ಅವರು ಬಂದಿಲ್ಲ ಪ್ರಭುಲಿಂಗ ಶಾಸ್ತ್ರಿ ಅಣ್ಣನವರಾಗಿರ್ಲಿ, ಹಾಗೂ ಎಲ್ಲ ಆಯೋಜಕರು ಒಂದು ಸಂಕಲ್ಪ ಮಾಡಿ ನಾವು ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ವಿ. ಯಾಕೆ ಅಂತ ನೀವು ಕೇಳ್ಬಹುದು. ಒಂದು, ಈ ಸಂಸ್ಥೆಗಳಲ್ಲಿ ನೀವು 3 ಪದ ಗಮನಿಸಬಹುದು. ಒಂದು, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನದಲ್ಲಿ ಸಂಸ್ಕೃತಿ ಇದೆ, ಕಾಣಿಸ್ತಿದೆಯಾ? ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಲ್ಲಿ ಸಾಹಿತ್ಯ ಇದೆ. ಐಸಿರಿ ಫೌಂಡೇಶನ್ ಮತ್ತು ಐಸಿರಿ ಟುಡೇ ಬಂದ್ಬಿಟ್ಟು ಸಾಮಾಜಿಕ ವಿಚಾರಗಳ ಮೇಲೆ ಕೆಲಸ ಮಾಡ್ತಿರುವಂತ ಸಂಸ್ಥೆಗಳು. ಸಂಸ್ಕೃತಿ, ಸಾಹಿತ್ಯ ಮತ್ತು ಸಮಾಜದ ಉದ್ದೇಶಗಳನ್ನು ಒಳಗೊಂಡು ಈ ಕಾರ್ಯಕ್ರಮವನ್ನ ನಾವು 1 ಮಾಸದ ಕಾಲ ಆಯೋಜಿಸಿದ್ದೇವೆ. ಶ್ರಾವಣ ಸಂಜೆ ಇದು ಆರಂಭವಾಗಿದ್ದು 26ನೇ ತಾರೀಕು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ HD ತಮ್ಮಯ್ಯಣ್ಣನವರ ಮನೆಯಲ್ಲಿ. ಅಲ್ಲಿಂದ 24ನೇ ತಾರೀಕು ನಮ್ಮ ಚಟ್ನಳ್ಳಿ ಮಹೇಶಣ್ಣನವರ ಸ್ವಗೃಹದಲ್ಲಿ ಮುಕ್ತಾಯಗೊಳ್ಳಲಿದೆ. ಅದು ಮಧ್ಯೆ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಒಂದು ಪಕ್ಷ, ಪಂಗಡ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ನಾವು ಬೇರೆ ಬೇರೆ ಗಣ್ಯರ ಮನೆಯಲ್ಲಿ, ನಮ್ಮ ಆಸಕ್ತರ ಮನೆಯಲ್ಲಿ, ಸಾಹಿತ್ಯ, ಸಂಸ್ಕೃತಿ, ಸಮಾಜ ಆಸಕ್ತರ ಮನೆಯಲ್ಲಿ ಇದನ್ನ ನಾವು ಏರ್ಪಾಡು ಮಾಡ್ಕೊಂತ ಬಂದಿದ್ದೀವಿ. ಕೋಟೆ ರಂಗನಾಥ್ ಅಣ್ಣನವ್ರ ಮನೆಯಲ್ಲಿ, ಬಾಬಣ್ಣನವ್ರ ಮನೆಯಲ್ಲಿ, ಅದಾದ್ಮೇಲೆ ಮೂಡಿಗೆರೆಯಲ್ಲಿ ಜಗದೀಶ್ ಅಣ್ಣನವ್ರ ಮನೆಯಲ್ಲಿ, ನಿಡ್ಗಟ್ಟದಲ್ಲಿ, ಇವತ್ತು ನಮ್ಮ ಎಸ್ಬಿದ್ರೆಯಲ್ಲಿ, ಅದ್ರ ಜೊತೆಗೆ ಹೀಗೆ ನಾಳೆ ರೇಖಾ ಹುಲಿಯಪ್ಪ ಗೌಡ್ರು ಅಕ್ಕವ್ರ ಮನೆಯಲ್ಲಿ, ನಾಡಿದ್ದು ದೀಪಕ್ ದೊಡ್ಡಯ್ಯವ್ರ ಮನೆಯಲ್ಲಿ, ಹೀಗೆ ಯಾವುದೇ ಒಂದು ಪಕ್ಷ, ಯಾವುದೇ ಒಂದು ಪಂಥ, ಯಾವುದೇ ಒಂದು ಧರ್ಮಕ್ಕೆ ಒಳಗೊಂಡ ವಿಚಾರಗಳ ಬಿಟ್ಟು ವಿಚಾರಧಾರೆ, ವಿಷಯದ ಮೇಲೆ ವಿಚಾರಧಾರೆ. ಇಲ್ಲಿ ನೀವು ನೋಡ್ಬೋದು ಬಸವಣ್ಣನವರ ಕಾಯಕ ತತ್ವ, ಕನಕದಾಸರ ಒಂದು ಸಾಮಾಜಿಕ ಬದ್ಧತೆ ವಿಚಾರಗಳು, ಸ್ವಾಮಿ ವಿವೇಕಾನಂದರವರ ರಾಷ್ಟ್ರೀಯ ವಿಚಾರಗಳು, ಕುವೆಂಪುರವರ ವಿಶ್ವ ಮಾನವ ಸಂದೇಶ, ಅದ್ರ ಜೊತೆಗೆ ನಮ್ಮ ಅಂಬೇಡ್ಕರ್ ಅವರ ಸಂವಿಧಾನ ಮೌಲ್ಯ, ಅದ್ರ ಜೊತೆಗೆ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಚಟ್ನಳ್ಳಿ ಮಹೇಶ್ ಅಣ್ಣನವರ ಗ್ರಾಮೀಣ ತತ್ವಾದರ್ಶಗಳು. ಈ ಕಾರ್ಯಕ್ರಮ ಇಟ್ಕೊಂಡು ಒಂದೊಂದ್ ದಿನ ಒಂದೊಂದ್ ವಿಷಯನ, ಒಂದೊಂದ್ ಹಳ್ಳಿ, ಒಂದೊಂದ್ ಮನೆ, ಒಂದೊಂದ್ ಮನಕ್ಕೆ ಮುಟ್ಟೋ ಒಂದು ಪ್ರಯತ್ನ. ಯಾಕೆ ಪ್ರಯತ್ನ ಪಡ್ಬೇಕು ಅಂತ ತುಂಬಾ ಜನ ಅನ್ಸ್ಬೋದು, ಯಾಕಿದೆಲ್ಲ ಬೇಕು ಅಂತ. ಆದ್ರೆ ನಮ್ಮ ಒಂದು ಸಂಸ್ಥೆ ಕೂಡ ನಂಬಿರೋದು 2 ವಿಷಯದ ಮೇಲೆ. ನಾವೆಲ್ಲದೂ ಪರ್ಫೆಕ್ಟ್ ಮಾಡ್ತೀವಿ ಅಂತ ಇರಲ್ಲ, ಅರೆ ಭರವಸೆ ಇರುತ್ತೆ. ನಾಳೆಯ ಭರವಸೆ ಮತ್ತೆ ಭವಿಷ್ಯದ ಸುಧಾರಣೆಗೆ ಇವತ್ತಿನ ಜನಸಮೂಹ, ಇವತ್ತಿನ ವಿಚಾರಗಳು ಇಂಪಾರ್ಟೆಂಟ್. ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನ ರೂಢಿಸ್ಕೊಂಡ್ವಿ. ಇವತ್ತು ನಮಗೆ ಟಾಪಿಕ್ ಈ ಮನೆಯಲ್ಲಿ ವಿಶೇಷವಾಗಿ ತಾಯಿಗಿಂತ ದೇವರಿಲ್ಲ ಅಂತ ಚಟ್ನಳ್ಳಿ ಮಹೇಶ್ ಅಣ್ಣನವ್ರು ಮತ್ತೆ ಮೋಹನ್ ಮಾಸ್ಟ್ರು ಇಟ್ಟಿದ್ದಾರೆ. ನೋಡಿ, ಒಂದೇ ಹೇಳ್ಬೇಕು, ಬಿದರೆ ಅಂತ ನಾವು ದಾರಿಲಿ ನಾವು ಪರಮೇಶ್ ಅಣ್ಣನವರು ಮತ್ತೆ ಒಂದಿಷ್ಟು ಶಿಕ್ಷಕರ ವರ್ಗದವರು ನಾವೆಲ್ಲ ಜೊತೆಗೆ ಬರ್ಬೇಕಾದ್ರೆ ಮಾತಾಡ್ತಾ ಬಂದ್ವಿ. ಇಲ್ಲಿ ಒಂದು ಗ್ರಾಮೀಣ ಪದ್ಧತಿಯ ಒಂದು ಆಚಾರ ವಿಚಾರಗಳಾಗಿ ಬಂದ ತಕ್ಷಣ ನಮಗೆ ಆ ಒಂದು ಸಗಣಿದ ಒಂದು ವಾಸನೆ ಬರುತ್ತಲ್ಲ ಒಂದು ಹಳ್ಳಿಗೆ ಬಂದ ತಕ್ಷಣ. ಎಷ್ಟೋ ಜನಕ್ಕೆ ಅದು ಗಮನ ಇರ್ತಿರೋ ಇಲ್ವೋ, ನಾವಲ್ಲಿ ಗೋ ಮಾತೆಯನ್ನ ನೋಡಿದ್ವಿ. ಬಂದ ತಕ್ಷಣ ಅವರು ನಮಗೆ ನೀರು ಮತ್ತೆ ಎಲ್ಲ ಕೊಟ್ರು. ಅಲ್ಲಿ ನಾವು ಗಂಗಾ ಮಾತೆ ಅಂತ ಪೂಜೆ ಮಾಡ್ತೀವಿ, ಇಲ್ಲೂ ಇದೆ. ಸೊ ಮಾತೆ ಅಲ್ಲೂ ಬಂದ್ರು. ಇಲ್ಲೆಲ್ಲರೂ ಮಾತೆಯರು ಕೂತಿದ್ದಾರೆ. ಜೊತೆಗೆ ಬಿದಿರು ನೀವು ನೋಡ್ಬೋದು, ಬಿದಿರು ಹೂವು ತುಂಬಾ ಯಾವಾಗ್ಲೋ ಒಂದು ಸೀಸನ್ ಅಲ್ಲಿ, ಯಾವುದೋ ಒಂದು ಋತುವಲ್ಲಿ ತುಂಬಾ ನಿಧಾನವಾಗಿ ಬಿಡೋದು, ಆದ್ರೆ ಬೇರ್ ಮಾತ್ರ ಹೂಡಿರುತ್ತೆ. ಹಾಗೆ ಇವತ್ತಿಡೀ ಒಂದು ಬ್ರಹ್ಮಾಂಡದಲ್ಲಿ ಬಿದ್ರೆ ಆ ಬ್ರಹ್ಮ ಕಮಲ ತರ ಈ ರಾತ್ರಿ ಅರಳಿದೆ ಅಂದ್ರೆ ತಪ್ಪಿಲ್ಲ. ಅದಕ್ಕೆಲ್ಲ ನೀವೆಲ್ಲ ಸಾಕ್ಷಿಯಾಗಿದ್ದೀರಾ. ಅದಕ್ಕೆ ನಮ್ಮ ಆಯೋಜಕರಾದ ಮೋಹನ್ ಮಾಸ್ಟರ್ ಅವರು ಕೂಡ ಆಸಕ್ತರಾಗಿ ಇದನ್ನ ಮಾಡಿದ್ದಾರೆ. ಹಾಗೆ ಸಾಹಿತ್ಯದಲ್ಲಿ ತಾಯಿ ಆಗಿರ್ಲಿ, ಒಂದು ಸಂಸ್ಕೃತಿಯಲ್ಲಿ ತಾಯಿ ಆಗಿರ್ಲಿ, ಒಂದು ಸಮಾಜದಲ್ಲಿ ತಾಯಿ ಆಗಿರ್ಲಿ, ಹೀಗೆ ನಾವು ಸರಸ್ವತಿ ಮಾತೆನ ವಿದ್ಯಾರಾಧನೆ ಮಾಡ್ತೀವಿ, ಸಂಪತ್ತಿಗೆ ಲಕ್ಷ್ಮೀ ದೇವಿ ಮಾಡ್ತೀವಿ, ನೀರು ಮತ್ತೆ ನಮ್ಮ ಪ್ರಕೃತಿ ಭೂಮಾತೆಗೆ ಗಂಗಾ ಮಾತೆ, ಭೂಮಾತೆ ಅಂತೀವಿ. ಹೀಗೆ ತಾಯಿ ಅನ್ನೋದು ನಮ್ಮೆಲ್ಲರಿಗೂ ಒಂದು ಹತ್ತಿರವಾದ ವಿಷಯ. ಇಲ್ಲಿ ನಾವು ಯುವ ಶಕ್ತಿ ಆಗಿರ್ಲಿ ಅಥವಾ ಬೇರೆ ಬೇರೆ ವಿಷಯನ ಒಬ್ರೊಬ್ರು ಮನೇಲಿ ಇಟ್ಕೊಂತ ಇದ್ವಿ. ಇವತ್ತಿರೋದು ಯೂನಿವರ್ಸಲ್ ಟಾಪಿಕ್, ಎಲ್ಲರಿಗೂ ಲಿಂಕ್ ಆಗುತ್ತೆ. ನಮ್ಮವ್ವ, ನಮ್ಮ ಆಕಳು ಮತ್ತೆ ಕರು, ಈ ತರ ಒಂದೊಂದೊಂದೊಂದೊಂದೊಂದು ರಿಲೇಟ್ ಮಾಡ್ಕೊಬಹುದು. ಅದಕ್ಕೆ ಇವತ್ತು ನಾವು ನನ್ನ ಗುರು ಹಿರಿಯರಿದ್ದಾರೆ, ತುಂಬಾ ಮಾತಾಡಕ್ ಹೋಗಲ್ಲ, ಚಿಕ್ಕವನಾಗಿದ್ದೀನಿ, ಅವ್ರ ಮಧ್ಯೆ ಕೂರುವಂತಂದ್ರೆ ಒಂದು ಭಾಗ್ಯ. ಹಾಗಾಗಿ ಈ ಹೆಚ್ಚು ಮಾತಾಡ್ದೇಲೆ ಒಂದ್ ಹೇಳಕ್ ಇಷ್ಟಪಡ್ತೀನಿ. ನಂಗೆ ಏನ್ ಇಷ್ಟ ಆಯ್ತು ಅಂದ್ರೆ, ಇವತ್ತು ನೋಡಿ ನಮ್ಮ ಮುಂದೆ ಒಂದು ಸಸಿ ಇದೆ. ಈಗ ಉದ್ಘಾಟನೆ ಕಾರ್ಯಕ್ರಮ, ಈ ಸಸಿಗೆ ನೀರ್ ಹಾಕುವ ಮೂಲಕ ಒಂದು ಸಂದೇಶ ಕೊಡ್ತೇವೆ. ಸಸಿ ಅಡಿಕೆ ಏನು ಪ್ರತೀಕ ಅಂದ್ರೆ ಆ ಪ್ರಕೃತಿ ಮಾತೆ. ನಾವೆಲ್ಲರೂ ಈ ಪ್ರದೇಶದಲ್ಲಾಗಿರ್ಲಿ, ಚಿಕ್ಕಮಗಳೂರು, ಉಡುಪಿ, ಶಿವಮೊಗ್ಗ, ಈ ಪ್ರದೇಶದಲ್ಲಿ ನಾವು ನಂಬಿರೋ ಅಂತದ್ದು ಈ ತಾಯಿ, ಪ್ರಕೃತಿ ತಾಯಿನ. ಆ ತಾಯಿ ಆರಾಧನೆ ಮಾಡುವ ಮೂಲಕ ನಾವ್ ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಡ್ತೇವೆ. ಈ ತರ ವಿಚಾರಗಳು ನಮಗೆ ನಾಳೆಯ ಭರವಸೆಗಳಿಗೆ
ಚಟ್ನಳ್ಳಿ ಮಹೇಶ್ ಅಣ್ಣನಂತವರ ಒಂದು ದೊಡ್ಡ ಅನುಭವದ ಮೇರೆಗೆ ಈ ತರ ನಾವು ವಿಚಾರ ಸಂಕಿರಣ ಮಾಡ್ತಾ ಹೋಗ್ಬೇಕು ಅಂತ ನಾವು ಇದಕ್ಕೆ ಜೋಡಿಸ್ಕೊಂಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮ ಇನ್ನಷ್ಟು ಸೊಗಸಾಗಿ ಎಲ್ಲ ಗುರು ಹಿರಿಯರ ಮಾರ್ಗದರ್ಶನ ಮತ್ತು ಮಾತಲ್ಲಿ ನಡೆಯುತ್ತೆ. ನಾನು ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನ ನೀವೆಲ್ಲರೂ ಆಸ್ವಾದಿಸ್ತೀರಾ ಅಂತ ನಂಬಿದ್ದೇನೆ. ಧನ್ಯವಾದಗಳು. ಆ ದಿಸೆಯಲ್ಲಿ ಗುರುವರಿಯಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಸನ್ನಿಧಿಯಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲ ಗಣ್ಯರ ಸಮ್ಮುಖದಲ್ಲಿ ಈ ಶ್ರಾವಣ ಸಂಜೆಯ ಈ ಅಪರೂಪದ ಕಾರ್ಯಕ್ರಮ ಈ ಬಿದಿರೆ ಗ್ರಾಮದಲ್ಲಿ ಆಯೋಜನೆ ಮಾಡಿ ನಿಮ್ಮೆಲ್ಲರ ಮುಖಾಮುಖಿಗೆ ನಿಮ್ಮೆಲ್ಲರ ಸಂವಾದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಮಣ್ಣಿನ ಮಗ ಮಣ್ಣಿನ ಪುತ್ರ ನಮ್ಮೆಲ್ಲರ ಬಂಧುಗಳಾಗಿರ್ತಕ್ಕಂಥ ಈಶಣ್ಣವರು, ಅವ್ರ ಸಹೋದರರು, ಅವ್ರ ಮಕ್ಕಳಿಗೆ ಅವ್ರ ಬಾಳು ಬಂಗಾರ ಆಗಲಿ ಅಂತಕ್ಕಂಥ ಆಶಯದ ದೊಡ್ಡ ಒಂದು ಆ ಆಶಯವನ್ನು ಭಗವಂತನಿಂದ ಬೇಡ್ತಾ ನಿಮ್ಮೆಲ್ಲ ಚಪ್ಪಾಳೆ ಮುಖೇನ ನನ್ನ ಮನವಿಯನ್ನು ಅನುಭವಿಸುವ ಮುಖೇನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಬಂಧುಗಳೇ. ಪ್ರಾಯಶಃ ನನಗನ್ಸುತ್ತೆ ಇಂತಹ ಸುಸಂದರ್ಭದಲ್ಲಿ ನನ್ನ ಮಾತಿಗಿಂತ ಚಂದನ್ನವ್ರ ಗಾಯನ ಅಂತಕ್ಕಂಥದ್ದು ನಮ್ಮೆಲ್ಲರ ತಲೆ ತೂಗಿಸುತ್ತೆ ಅಂತಕ್ಕಂಥ ಸತ್ಯ ಅದರ ನಿದರ್ಶನ ಈಗ 16-17 ದಿವಸದಿಂದ ಆಗ್ತಾ ಇದೆ ಅಂತೇಳಿ ಪ್ರಾಸ್ತಾವಿಕವಾಗಿ ಮಾತಾಡಿದಂಥ ರೋಹನ್ ಅವ್ರು ನೋಡಿದ ತಕ್ಷಣ ನಿಮ್ಗೆ ಅನ್ಸಿದೆ ಅಂತ ಅಂದ್ಕೊಂತೀನಿ ನಾನು. ಸಹಜವಾಗಿ ಈ ಸಂದರ್ಭದಲ್ಲಿ ಮಾತಾಡ್ತೀವಣ್ಣ, ಕಾಲ ಕೆಟ್ಟಬಿಟ್ಟಿದೆ ಕಾರಣ, ಕಾಲ ಕೆಟ್ಟಿದೆ, ಹುಡುಗರು ಕೆಟ್ಟಿದ್ದಾರೆ ಕಾರಣ, ಹುಡುಗರು ಕೆಟ್ಟಿದ್ದಾರೆ ಅಂತೇಳಿ. ಇದೊಂದು ಕೊಡಗಾಟ ಅಷ್ಟೇ. ಯಾವ ಕಾರಣಕ್ಕೂ ಯಾವ ಕಾಲನೂ ಕೆಟ್ಟಕ್ಕೆ ಸಾಧ್ಯ ಇಲ್ಲ. ಆ ಕೆಟ್ಟಿರ್ತಕ್ಕಂಥ ಕಾಲದ ಮತ್ತೆ ಸ್ವಲ್ಪ ಏನಾದ್ರು ಕೆಟ್ಟಿದ್ರೆ ಅದರಲ್ಲಿ ದೊಡ್ಡ ಹೊಣೆಗಾರಿಕೆ, ದೊಡ್ಡ ಜವಾಬ್ದಾರಿ, ದೊಡ್ಡ ವೈಫಲ್ಯ ದೊಡ್ಡವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಮ್ಮದಿರುತ್ತೆ ಹೊರತು ಕಿರಿಯರಾಗಿರ್ತಕ್ಕಂಥವ್ರು ಇರಲ್ಲ ಅಂತಕ್ಕಂಥ ಪ್ರಬಲವಾದ ನಂಬಿಕೆ ನಮ್ಮದು ಅಂತೇಳಿ. ಹಾಗಾಗಿ ಕೊಡ್ತಕ್ಕಂಥ ಸಾಮಗ್ರಿ ಒಳ್ಳೇದಿದ್ರೆ ಸ್ವೀಕಾರ ಮಾಡ್ತಕ್ಕಂಥ ದೊಡ್ಡ ಸಮೂಹ ಇದೆ ಅಂತಕ್ಕಂಥದ್ದನ್ನ ನಾನು 30-40 ವರ್ಷದ ಸಾರ್ವಜನಿಕ ಜೀವನದಲ್ಲಿ ನನ್ನ ಸಾಹಿತ್ಯಿಕವಾದಂಥ ಸೇವೆಯಲ್ಲಿ ಕಂಡುಕೊಂಡಂತ ನಾನು ಇಂಥ ಸದಭಿರುಚಿಯ ಕಾರ್ಯಕ್ರಮಕ್ಕೆ ನಮ್ಮ ಪ್ರೇರಕ ಶಕ್ತಿಯಾಗಿ ನಮ್ಮ ರೋಹನ್ ಅಂತವ್ರು ತೊಡಗಿಸ್ಕೊಂಡ್ರೆ ಒಂದು ಯುವಕರಿಗೆ ಇನ್ನು ಸತ್ಪ್ರೇರಣೆ ನೀಡುತ್ತೆ ಅಂತಕ್ಕಂಥ ಆಶಯದಿಂದ ತುಂಬಾ ಅವ್ರಿಗಾಗಲೇ ಎಲ್ಲೆಲ್ಲ ಮಾಡ್ತಾ ಇರ್ತಕ್ಕಂಥ ಒಂದು ಯುವಕ ಅಲ್ವಾ, ಅವ್ರ ಮಾತುಗಳನ್ನು ನೀವು ಗಂಭೀರವಾಗಿ ಪರಿಗಣಿಸಿದ್ರ ಅಂತ ಅಂದ್ಕೊಂತೀನಿ ಅಂತೇಳಿ. ಇವ್ರು ಹೇಳ್ತಾ ಇದ್ರು ನಾಳಿನ ಭರವಸೆ ಬಗ್ಗೆ ಒಂದು ಹೋಪ್ ಮೂಡಿಸ್ಬೇಕಲ್ಲ ನಾವು. ಆ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೈ ಜೋಡಿಸಿದೀವಿ ಅಂದ್ರೆ ಒಂದು ಅದ್ಭುತವಾದಂಥ ಚಿಂತನೆ ನಮ್ಮ ಯುವಕರಲ್ಲಿ ಇದೆ ಅನ್ಲಿಕ್ಕೆ ಅವ್ರ ಸ್ಟೇಟ್ಮೆಂಟ್ ಅದು ಹೇಳಿಕೆ ಒಂದು ಸಾಕ್ಷಿ ಅಂತೇಳಿ. ಪ್ರಾಯಶಃ ಈ ಕಾರಣಕ್ಕೋಸ್ಕರ ಎಲ್ಲವೂ ಆಯೋಜನೆ ಮಾಡ್ತಾ ನಮ್ಗೊಂದು ಗುಂಗಿದೆ, ಪ್ರಾಯಶಃ ನೀವು ಹೇಳಿರ್ಬೇಕು ಅಂತೇಳಿ. ಅದೇನಪ್ಪ ಗುಂಗು ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಗುಂಗಿರುತ್ತೆ. ನಮಗೇನು ಗುಂಗು ಅಂದ್ರೆ ಈ ಕಾರ್ಯಕ್ರಮ ಆಯೋಜನೆ ಮಾಡೋದೇ ಒಂದು ಗುಂಗು ಅಂತೇಳಿ. ಅನೇಕ ಜನ ಅನ್ಸಿರ್ಬೋದು ಈ ಚಟ್ನಳ್ಳಿ ಮಹೇಶ್ಗಳಿಂದ ಹುಚ್ಚಿಗಿಚ್ಚಿ ಹಿಡಿದಿದ್ದ ಅಂತೇಳಿ. ಕಾರ್ಯಕ್ರಮ ಹುಚ್ಚಿಡಿದಿರ್ಬೇಕಂತ ಅನ್ಸುತ್ತಲ್ಲ ಕೆಲವರಿಗೆ. ನಾನು ಡೆಫಿನೆಟ್ ಆಗಿ ಹೇಳ್ತೀನಿ, ಯಾರ್ಯಾರು ಯಾವ ಹುಚ್ಚು ಹಿಡಿಯುತ್ತೋ ಗೊತ್ತಿಲ್ಲ, ಇಂಥ ಸದಭಿರುಚಿಯ ಕಾರ್ಯಕ್ರಮ ಹುಚ್ಚು ಹಿಡಿಬೇಕು, ಅದನ್ನ ಇಳಿಸ್ತೀವಿ ಅಂತೇಳಿ. ನನ್ನ ಜೊತೆ ಯಾರ್ಯಾರು ನನ್ನ ಸವಾಸಕ್ಕೆ ಬಂದಿದ್ದಾರೋ ಅವ್ರಿಗೆಲ್ಲ ಈ ಹುಚ್ಚು ಹಿಡಿಸಿಬಿಟ್ಟಿದ್ದೀವಿ ಅಂತೇಳಿ. ಆ ಗುಂಗು ಇರ್ಬೇಕ್ರಿ. ಏನೇನು ಗುಂಗು? ನಾನು ಮನೆ ಒಂದ್ ಕಡೆ ಹೇಳ್ತಾ ಇದ್ದೆ, ಒಬ್ಬೊಬ್ರಿಗೆ ಒಂದೊಂದು ಗುಂಗು ಇರುತ್ತಪ್ಪ. ಈ ಕೆಲವ್ರಿಗೆ ಒಂದು ಗುಂಗು ಇರುತ್ತೆ ಗೊತ್ತಾ ನಿಮಗೆ? ಏನಪ್ಪಾ ಅಂದ್ರೆ ನಾನು ಇಷ್ಟು ಎಕರೆ ಜಮೀನು ಕಾರಣ, ಒಂದು 15 ಎಕರೆ ಅಡಿಕೆ ತೋಟ ಕಾರಣ, 9 ಬೋರ್ ಇದಾವ ಕಾರಣ, ಸರಿಯಾದ ಮನೆ ಕಾರಣ ಎಲ್ಲ ಹೇಳ್ಕೊಳ್ಳೋದು ಇರುತ್ತಲ್ಲ, ಅದೇ ತಪ್ಪು. ನನ್ನ ಅದೊಂದು ಗುಂಗು ಅದಷ್ಟೇ. ಅವ್ನು ನಿಂತಿದ್ದ ಹಳ್ಳಿ ಭಾರಿ ಪೇಟೆ ಕಟ್ಕೊಂಡು ಜೋರ ಊರು ಮಂದಿ ನಿಂತಿದ್ದೆ. ಯಾರ್ಯಾರು ಕೇಳ್ತಾರೆ ಅವ್ರಿಗೆಲ್ಲ ಅವ್ನು ಹೇಳೋದೇ ಗುಂಗು ಅವನಿಗೆ. ಅವ್ರು ಏನಾರ ಕೇಳಿ ಅದು ಹೇಳೋದೇ ಗುಂಗು ಅವನಿಗೆ. ಒಬ್ಬ ಅವ್ನು ಬರ್ತಿದ್ದ ಬರ್ಬೇಕಂತ ಕಣ, ಇದು ಬಿದಿರಿಗಿಲ್ಲ ಹೋಗುತ್ತೆ ಅಣ್ಣ ಅಂತ. ಅವ್ನು ಈ ಕಡೆ ಹೋಗುತ್ತೆ ಅಂತ ಹೇಳ್ಬೇಕಲ್ವಾ? ಅವ್ನು ಕೇಳ್ತಿದ್ದಂಗ್ಲೆ ಅಯ್ಯೋ ಅಣ್ಣ ಇವತ್ತು ಕೇಳ್ತೀಯ ಅಣ್ಣ, ಆ ಹಳ್ಳಿ ಮರ್ತಕೊಂಡು ನಂದೇ ಜಮೀನು ಕಾರಣ ನೋಡು, ಆ ಕಡೆ ಕಾಣುತ್ತೋಡ ದೊಡ್ಡ ಮರ್ತಕೊಂಡು ನಂದೇ ಕಾರಣ ಅಣ್ಣ, ನಾನು 9 ಎತ್ತಿದ್ದೀನಿ ಕಾರಣ, ಈ ಮೊನ್ನೆ ಟ್ರ್ಯಾಕ್ಟರ್ ತಂದಿದ್ದೀನಿ ಕಾರಣ. ಅವ್ನಿಗೆ ಅದೇ ಗುಂಗು ಅವನಿಗೆ. ಇವ್ನು ಕೇಳಿದ್ದಾರಿ ಅವನಿಗೆ ಆ ಗುಂಗು. ಅವ್ನು ಹೇಳ್ಕೇಬೇಕಲ್ಲ ಅದೇ ಗುಂಗು ಅಂತೇಳಿ ಹೇಳ್ದ. ಸರಿ, ಇವ್ನು ಒಳ್ಳೆ ಕಥೆ ಆಯ್ತಲ್ಲ, ನಾವು ಪಾಡಿಗೆ ಅವನು ಹೋದ. ಇದನ್ನ ಅವ್ನು ಹೋಗಿ ಅವ್ರು ಹೆಂಡತಿ ಹೇಳಕ್ ಹೋದ. ಅವನು ನೋಡೇ ಹಿಂಗೆ ಹೊಲದ ಹತ್ರ ನಿಂತಿದ್ದೆ, ಯಾರ ಬಂದ ಕೇಳ್ದ, ಅಲ್ಲಿಂದ ಇಲ್ಲಿ ತನಕ ಅಂತೇಳಿ ಎಲ್ಲ ತೋರ್ಸ್ಕೊಂಡ್ಬಿಟ್ಟೆ, ಭಾರಿ ಖುಷಿ ಆಯ್ತು ಅಂತೇಳಿ ಇವ್ನು ಹೇಳ್ದ. ಅದು ಹೆಂಡತಿ ಗುಂಗೆ ಬೇರೆ ಅಂದ್ರೆ ಅವಳಿಗೆ ನಾನು ಬೇಕಾಗಿಲ್ಲ. ಅವಳೇ ನಂದು ಗೊತ್ತಾ, ಅಲ್ಲ ಕಂಡ್ರಿ ನಾನೇ ನಿಂತದೇ ಮಾಡಿಸಿ ಅಂತೇಳಿ ಏನಾರು ಮಾಡಿಸ್ರಿ, ಸರ ಮಾಡಿಸ್ರಿ ಕೊಳ್ಳಿಗೆ ಹಾಕಿ ಅಂತೀನಿ, ಬಳೆ ಮಾಡಿಸ್ರಿ ಕೈಗೆ ಹಾಕಿ ಅಂತೀನಿ, ನೀವು ಅದು ಬೇರೆ ನನ್ನ ಬೇರೆ ಕೇಳ್ತೀರ, ಏನಾದ್ರು ಮಾಡಿಸ್ರಿ ಅಂತ ಅಂದ್ಲು ಅಂದ್ರೆ ಅವಳಿಗೆ ಆ ಬಳೆ ಸೀರಿ ಗುಂಗು ಸರದ ಗುಂಗು ಅಂತೇಳಿ. ಏನು ಮಾಡೋಕ್ಕಲ್ಲ, ಒಬ್ಬರು ಗುಂಗಲ್ಲ ಅವ್ರಿಗೆ, ಆ ಗುಂಗಲ್ಲಿದ್ಲು. ಅದಾದ್ಮೇಲೆ ಅವಳು ಅವ್ರ ಮಗಳಿಗೆ ಹೇಳಕ್ ಹೋದ್ಲು, ಪಾಪ ನೋಡಿ ನಿಮ್ಮ ಅಪ್ಪ ಎಂದು ಕೇಳೋದು ಇವತ್ತು ಕೇಳಿದ್ರು, ಸರ ಮಾಡ್ಸೋಣ ಬಳೆ ಮಾಡ್ಸೋಣ ಅಂತು, ನಾನು ಯಾವ್ದಾದ್ರು ಮಾಡಿಸಿ ನಾನೇನು ಕೇಳಿದ್ದೀನಿ ಅಂತಂದು ಅಂತ ಹೇಳಿದ ತಕ್ಷಣ ಆ ಮಗಳಿಗೆ ಗುಂಗೆ ಬೇರೆ ಅಂತೇಳಿ. ಅವಳು ಅಲ್ಲ ಕಣಮ್ಮ, ನಾನೇನು ಡ್ರೈವರ್ಗೆ ಕೊಡ್ರಿ, ಕಂಡಕ್ಟರ್ಗೆ ಕೊಡ್ರಿ, ಲಾಯರ್ಗೆ ಕೊಡ್ರಿ, ಡಾಕ್ಟ್ರಿಗೆ ಕೊಡ್ರಿ ಅಂತ ಕೇಳಿದ್ದೀನಮ್ಮ, ನೀವು ಯಾರಿಗೆ ಕೊಟ್ರೆ ಅವ್ರು ಮದುವೆ ಆಗ್ತೀವಿ, ಒಟ್ಟು ಮದುವೆ ಮಾಡಿ ಸಾಕುವ ನನಗೆ ಕೇಳ್ತಾರೆ ಮದುವೆ ಗುಂಗು ಅಂತೇಳಿ. ಒಂದೊಂದು ಗುಂಗು ಇರುತ್ತಲ್ಲ. ಪಾಪ ಅವಳು ಅವ್ರ ಮನೆ ಕೆಲಸಗಳಿಗೆ ಹೇಳಕ್ ಹೋದ್ಲು. ಆ ಹುಡುಗಿ ನಮ್ಮ ಅವ್ವ ಹೇಳಿದ್ಲು, ಇದು ಮದುವೆ ಮಾಡ್ತಾರಂತೆ, ಮದುವೆಗೆಲ್ಲ ತಯಾರು ಮಾಡಿದಾರೆ ಅಂತೇಳಿ. ಪಾಪ ಆತ ಈಗ ಅದ್ಯಾವುದೋ ಗುಂಗು ಅಂದ್ರೆ, ಅದ ಕಣವ ನಾನೇನು ಸೀರೆನೇ ಕೊಡಿಸ್ರಿ ಅಂದಿದ್ದೀನ, ನೀವು ಸೀರೆನಾರು ಕೊಡಿಸ್ರಿ, ಜಾಕೆಟ್ನಾರು ಕೊಡಿಸ್ರಿ, ಏನು ಕೊಡಿಸ್ರಿ ನನಗೆ ಸಂತೋಷ ಕಣವ ಅಂದ್ಲು. ಇದು ಗುಂಗು ಅಂತೇಳಿ.
ಪ್ರಾಯಶಃ ಹಿಂಗೆ ಯಾವ್ಯಾವ್ದು ಒಂದು ಗುಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸುಖ ಅಂತಕ್ಕಂಥದ್ದನ್ನು ಯಾವ್ದೆಲ್ಲ ಕಾಣ್ತಾರೆ. ಇನ್ಯಾರೋ ಮೊಬೈಲ್ ನೋಡೋದ್ರಲ್ಲಿ, ಪಿಕ್ಚರ್ ನೋಡೋದ್ರಲ್ಲಿ, ಅಥವಾ ಸಿಗರೇಟ್ ಸೇದೋದ್ರಲ್ಲಿ, ಇಸ್ಪೀಟ್ ಆಡೋದ್ರಲ್ಲಿ ಯಾವ್ಯಾವ್ದ್ರಲ್ಲೂ ಸುಖ ಕಾಣ್ತಕ್ಕಂಥ ಸಂದರ್ಭದಲ್ಲಿ ಸಾಹಿತ್ಯದ ಒಂದೊಂದು ಸುಖ ಇದೆ ಅಂತೆ, ನಮ್ಮ ಸಂಸ್ಕೃತಿ ಅರಿವಿನಲ್ಲೊಂದು ಸುಖ ಇದೆ ಅಂತೆ, ನಮ್ಮ ಧರ್ಮ ಪರಂಪರೆನ ತಿಳ್ಕೊಳ್ಳೋದ್ರಲ್ಲೊಂದು ಸುಖ ಇದೆ ಅಂತಕ್ಕಂಥ ಸತ್ಯ ಗೊತ್ತಿರ್ತಕ್ಕಂಥ ನಾನು ಇಂಥ ಒಂದು ಸುಖದ ಹುಚ್ಚನ್ನು ಇಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇಂಥ ವಿನೂತನವಾದಂಥ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಒಂದು 3-4 ವರ್ಷಗಳಿಂದ ಪ್ರಾರಂಭ ಮಾಡಿ ಒಂದ್ಸರಿ ಎಲ್ಲ ಹಾಸ್ಟೆಲ್ಗಳಲ್ಲಿ ಕಾರ್ಯಕ್ರಮ ಮಾಡ್ತಿದ್ವಿ, ಅದಾದ್ಮೇಲೆಲ್ಲ ಕಾಲೇಜ್ಗಳಲ್ಲಿ ಮಾಡಿದ್ವಿ, ಅದಾದ್ಮೇಲೆಲ್ಲ ಹೈಸ್ಕೂಲ್ಗಳಲ್ಲಿ ಮಾಡ್ತಿದ್ವಿ. ಈ ಸರಿ ಒಂದು ಹೊಸ ಪ್ರಯೋಗ ಮಾಡೋಣ ಅಂತೇಳಿ ನಮಗೆ ಪರಿಸ್ಥಿತಿ ಇರ್ತಕ್ಕಂಥ ಯಾರ್ಯಾರಿಗೆ ಸಾಹಿತ್ಯಿಕವಾದಂಥ ಗುಂಗಿದೆ ಅವರು ಮೊದಲನ್ನ ಆಯ್ಕೆ ಮಾಡಿ ಒಂದು ಟೆಸ್ಟ್ ಡೋಸ್ ಕೊಟ್ವಿ ಅಷ್ಟೇ. ನಮಗೆ ಪೆನ್ಸಿಲ್ ಕೊಡ್ಬೇಕಾದ್ರೆ ಕೊಡ್ತಾರಲ್ಲ ಒಂದು ಟೆಸ್ಟ್ ಡೋಸ್ ಅಂತೇಳಿ ಹೆಂಗಾಗುತ್ತೆ ಅಂತೇಳಿ ನಿಮಗೆ ಡೆಫಿನೆಟ್ ಆಗಿ ಹೇಳ್ತೀನಿ. ನಮ್ಮ ಟೆಸ್ಟ್ ಡೋಸ್ ಎಷ್ಟು ಮಟ್ಟಿಗೆ ಆಕ್ಷನ್ ಕೊಟ್ಟಿದ್ಯಪ್ಪ ಅಂದ್ರೆ ನಾವು ಕಾರ್ಯಕ್ರಮ ಮಾಡಿ ಇವತ್ತು 19ನೇ ದಿವಸಕ್ಕೆ ಬಂದಿದ್ದೀವಿ, ಇಲ್ಲಿಗ 22ನೇ ದಿವಸಕ್ಕೆ ಕಾಲಿಟ್ಟಿದ್ದೀವಿ. ಕೇಳಿ ನಮ್ಮ ರೋಹನ್ ಅವರಿಗೆ ಕೆಲವು ಕಡೆ ಮುನ್ಸ್ಕೊಂಡ್ಬಿಟ್ಟಿದ್ದಾರೆ. ಯಾಕಣ್ಣ ನಮ್ಮನೆಗೆ ಏನಾಗಿಲ್ವ ನಿಮಗೆ, ಯಾಕೆ ನಮ್ಮೂರ ಮಾಡಾಕ್ತಿರಲ್ಲೋಣ, ನೀವು ಬರೀ ನಿಡಗಟ್ಟ ಬಿದ್ರೆ ನಿಮ್ಮ ಸುತ್ತಲೇ ಬೇಕಾಯ್ತು ಅಂತೇಳಿ ಒಂದೊಬ್ರಿದ್ದಾರೆ. ಇಲ್ಲಿವರೆಗೂ ಅಂದ್ರೆ ಒಂದು 10ರಿಂದ 12 ಜನ ಮುಂದಿನ ವರ್ಷ ಶ್ರಾವಣದಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಈಗಲೇ ಮನವಿ ಕೊಟ್ಟಿದ್ದಾರೆ. ಅಂದ್ರೆ ನಿಜಕ್ಕೂ ಕೂಡ ಸ್ವೀಕಾರ ಮಾಡತಕ್ಕಂಥ ಒಂದು ದೊಡ್ಡ ಸಮೂಹ ಇದೆ ಅನ್ಲಿಕ್ಕೆ ಇದು ದೊಡ್ಡ ಸಾಕ್ಷಿ ಅಂತೆ. ಈ ಕಾರ್ಯಕ್ರಮ ಏನಾದ್ರು ಯಶಸ್ಸಾಗಿದ್ರೆ ಡೆಫಿನೆಟ್ ಆಗಿ ನಾನು ಮಾಡ್ತಾ ಇರ್ತಕ್ಕಂಥ ಭಾಷಣದಿಂದ ಅಲ್ಲ, ನಾನು ಮಾಡ್ತಾ ಇರ್ತಕ್ಕಂಥ ಸಂಘಟನೆಯಿಂದ ಅಂತಕ್ಕಂಥ ಭ್ರಮೆ ನಮಗಿಲ್ಲ. ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಮುನ್ನಡೀತಾ ಇದೆ ಅಂದ್ರೆ ಪ್ರಾಯಶಃ ಸೌಹೃದಯರಾದಂಥ ನೀವು ತೋರಿಸ್ತಿರ್ತಕ್ಕಂಥ ಪ್ರೀತಿಯ ಸಂವೇದನೆ ಇದೆಯಲ್ಲ, ಇದರಿಂದ ಯಶಸ್ವಿ ಕಾರಣ ಅಂತಕ್ಕಂಥ ಎಲ್ಲ ಕ್ರೆಡಿಟ್ನು ಕೂಡ ತಮಗೇ ಕೊಡ್ತಾ ಮೆಲ್ಕ್ ಹಾಕ್ಬೇಕು. ನಮ್ಮ ಪರಂಪರೆ ಇದೆಯಲ್ರಿ, ನಮ್ಮ ಬದುಕು ಕೇವಲ 3 ಅಕ್ಷರದ ನಿರರ್ಥಕ ಶಬ್ದ ಅಲ್ಲ ರೀ. ನಮ್ಮ ಬದುಕಿನ ಹಿಂದೆ ನಮ್ಮ ಅಜ್ಜ ಮುತ್ತಜ್ಜರ ನೀಳಗತೆ ಇದೆ, ದಾರ್ಶನಿಕರ ಇತಿಹಾಸ ಇದೆ, ಶರಣರ ಸಂಸ್ಕೃತಿ ಇದೆ, ದಾಸರ ಪರಂಪರೆ ಇದೆ, ಜನಪದರ ಸೊಗಡಿದೆ. ಇವೆಲ್ಲವುಗಳಿಂದ ಮಿಳಿತವಾಗಿರ್ತಕ್ಕಂಥ ಊರಣದಂಥ ಬದುಕಿದೆಯಲ್ಲ ಅದು ನಮ್ಮ ಬದುಕಿನ ಸವಿ ಅಂತೆ. ಆ ಬದುಕಿನ ಸವಿನ ನೀನ್ ಮೆಲುಕು ಹಾಕ್ಬೇಕು ಅಂತ ಭಗವಂತ ನಮ್ಗೆ ಹೊರ ಕೊಟ್ಟಿರೋದು ಅಂತೇಳಿ ಒಪ್ಕೊಂತೀರಾ? ಯಾವ ಹೊರ ಕೊಟ್ಟಿದ್ದಾನೆ? ಏನ್ರಿಂದ ರಾತ್ರೋರಾತ್ರಿ ಬದಲಾವಣೆ ಆಗುತ್ತೆ ಅಂತೇಳಿ ಕಾರ್ಯಕ್ರಮ ಮಾಡ್ತಾ ಇಲ್ಲ ನಾವು. ಏನ್ ಸಂತೋಷ ಕೊಡುತ್ತೆ ಗೊತ್ತಾ ನಿಮಗೆ? ನೋಡಿ, ನಮ್ಮ ಮನೇಲಿ ಒಂದು ಏತ್ ಹುಷಾರಿಲ್ಲ ಅಂದ್ರೆ, ಒಂದು ಹಸಿಗೆ ಹುಷಾರಿಲ್ಲ ಅಂದ್ರೆ ನಮ್ಮ ಅಜ್ಜ ಏನ್ ಕಲ್ತಿದ್ದ? ಅವನು ಯಾವ ಬೇಟಿ ವೆಟರ್ನರಿ ಸೈನ್ಸ್ ಓದಿದ್ದ? ಅಜ್ಜ ಇಷ್ಟೇ ಮಾಡ್ತಿದ್ದಲ್ಲ, ನಮ್ಮಪ್ಪ ಮಗ ಎತ್ತಿಗೆ ಒಂದು ಹುಲ್ಲಾಕಿ ಬಂದಿದ್ದೀನಿ, ಏನ್ ಮಾಡ್ತಿದ್ದ ನೋಡ್ಕೊಂಬರಲ್ಲ ಅಂತೇಳಿ ಮೇಯ್ತೈತ ಹಿಂಗ್ ನೋಡ್ಕೊಂಬ ಅಂತೇಳಿ ನಾವು ದನಿ ಮೈಗೆ ಹೋಗಿ ನೋಡ್ಕೊಂಬಂದ್ರೆ ನೋಡ್ಕೊಂಬಂದೆ ಕಣಪ್ಪ ಮೆಲುಕು ಆಗ್ತೈತೆ ಕಣಪ್ಪ ಅಂತೀವಲ್ವಾ? ಆಗ್ತೈತಾನೆ. ನಮ್ಮ ಅಜ್ಜಕ್ಕೆ ಖಾತ್ರಿ ಆಗ್ತಿತ್ತು, ನಮ್ಮ ಅಪ್ಪಳಿಗೆ ಖಾತ್ರಿ ಆಗ್ತಿತ್ತು, ಈಶಣ್ಣಕ್ಕೆ ಖಾತ್ರಿ ಆಗ್ತಿತ್ತು, ತೀರ್ಥಣ್ಣಕ್ಕೆ ಖಾತ್ರಿ ಆಗ್ತಿತ್ತು. ಡೆಫಿನೆಟ್ ಆಗಿ ಎಷ್ಟು ಚೆನ್ನಾಗಿದೆ. ಯಾಕೆ? ಬೆಳಗ್ಗೆ ತಿಂದ ಮೇವನ್ನ 2 ಗಂಟೆ ಮೇಲೆ 3 ಗಂಟೆ ಮೇಲೆ ಮಧ್ಯಾಹ್ನ ವಾಪಸ್ ಬಾಯಿಗೆ ತಂದು ಮೆಲುಕಾಗ್ತಾ ಇದೆ ಅಂದ್ರೆ ಡೆಫಿನೆಟ್ ಅದು ಆರೋಗ್ಯವಾಗಿದೆ ಅಂತೇಳಿ. ಅದು ದನ, ಆ ದನಕ್ಕೆ ಕೊಟ್ಟಿರ್ತಕ್ಕಂಥ ವರ ಭಗವಂತ. ಏನು? ನೀ ಬೆಳಿಗ್ಗೆ ತಿಂದ ಆಹಾರನ ವಾಪಸ್ ತಂದು ಮೆಲುಕಾಗ್ತಿದೆಯಾ ಅಂದ್ರೆ ನೀನು ಆರೋಗ್ಯ ಇರುತ್ತೆ ಅಂತೇಳಿ. ಈಗ ನಾವು ನೀವು ಯೋಚನೆ ಮಾಡೋಣಪ್ಪ, ದನ ಪರವಾಗಿಲ್ಲ ಮೆಲುಕಾಗ್ತಾ ಇದೆ ಅಂದ್ರೆ ಚೆನ್ನಾಗಿದೆ. ಈಗ ನಾನು ಬೆಳಿಗ್ಗೆ ತಿಂದು ಉಪ್ಪಿಟ್ಟ ಮಧ್ಯಾಹ್ನ ಬಾಯಿಗೆ ತಂದು ಮೆಲುಕಾಗ್ತಾ ಇದ್ದೀನಪ್ಪ, ಏನಂತೀರಾ? ಅಯ್ಯೋ ನಿನ್ ಮನೆ ಅಸಿಡಿಟಿ ಮಾರಿ ಹೊಟ್ಟೆ ಇಟ್ಟಿದ್ದೆ ತಕ್ಷಣ ಡಾಕ್ಟ್ರಿಗೆ ತೋರಿಸಂತೀವಲ್ವ? ಅಂತೀವೋ ಇಲ್ವೋ? ಏನು ಭಗವಂತನ ವೈಶಿಷ್ಟ್ಯ ನೋಡ್ರಿ. ಅಂದ್ರೆ ಆ ಭಗವಂತ ಏನ್ ಮಾಡಿದಾನೆ ಅಂದ್ರೆ ಜನಕ್ಕೆ, ಆ ದನಕ್ಕೆ ಆಹಾರ ಮೆಲುಕಾಗ್ತಕ್ಕಂಥ ಶಕ್ತಿ ಮತ್ತು ಹೊರ ಕೊಟ್ಟಿದ್ದಾನೆ. ಮನುಷ್ಯರಿಗೆ, ಜನಕ್ಕೆ ನೀನ್ ಆಹಾರ ಮೆಲುಕಾಕ್ಬಿಡಪ್ಪ, ವಿಚಾರಗಳನ್ನು ಮೆಲುಕಾಕು ಅಂತಕ್ಕಂಥ ಹೊರ ಕೊಟ್ಟಿದ್ದಾನೆ. ಈಗ ಆಗ್ತಿರ್ತಕ್ಕಂಥ ಕಾರ್ಯಕ್ರಮ ಇದೆಯಲ್ಲ ಅದು ವಿಚಾರಗಳನ್ನು ಮೆಲುಕಾಕೋದು ಅಂತೇಳಿ. ಹಂಗಂಗೆ ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ವಿಚಾರ ಮೆಲುಕಾಕ್ಬೇಕು ಅಂತ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ನನಗೊಳದಂತ ನೆನಪಾದಂತ ಒಂದು ಮಹತ್ತರವಾದಂತ ಸಂಗತಿ ಅಂದ್ರೆ ನಮ್ಮ ಬಂಧುವಾಗಿರ್ತಕ್ಕಂಥ ಮೋಹನ್ ಅವ್ರ ಮನೆಯಲ್ಲಿ ತಾಯಿ ಬಗ್ಗೆನೇ ಮೆಲುಕಾಕೋಣ ಅಂತೆ. ಪ್ರಾಯಶಃ ಆ ಕಾರಣಕ್ಕೋಸ್ಕರ ಈ ವಿಷಯ ಕೊಟ್ಟು ಅಂತಕ್ಕಂಥದ್ದನ್ನ ತಮಗೆ ನೆನಪು ಮಾಡ್ತಾ ಇಂಥ ಶುಭ ಗಳಿಗೆಯಲ್ಲಿ ಆ ವಿಷಾದದ ಸುದ್ದಿ ಆಗಿರ್ತಕ್ಕಂಥ ಆ ಶಾರದಕ್ಕನವ್ರ ಅಗಲುವಿಕೆ ಇದೆಯಲ್ಲ, ಆ ನೋವಿನೊಂದಿಗೆ ವಿಷಾದದೊಂದಿಗೆ ಕಾರ್ಯಕ್ರಮ ಮಾಡ್ತಾ 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 ನನಗಂತೂ ಒಂದು ಡೆಫಿನೆಟ್ ಖಾತ್ರಿ ಇದೆ, ಶಾರದಕ್ಕ ಖಚಿತವಾಗಿ ಇಲ್ಲೆಲ್ಲೋ ಕುತ್ಕೊಂಡು ನೋಡ್ತಾ ಇದೆ. ಅವ್ರ ಆತ್ಮಕ್ಕೆ ಸಾವಿಲ್ಲ ಅಂತಕ್ಕಂಥ ಸತ್ಯ ನಮಗೆ ನಿಮಗೆಲ್ಲ ಗೊತ್ತಿದೆ. ಭೌತಿಕವಾಗಿ ಅವ್ರ ಶರೀರ ಸಮಾಧಿ ಮಾಡಿರ್ತೀವಿ ಅಷ್ಟೇ, ಆದ್ರೆ ಆತ್ಮ ಅಂತಕ್ಕಂಥದ್ದು ಖಚಿತವಾಗಿ ಜೀವಂತವಾಗಿದೆ ಎನ್ಲಿಕ್ಕೆ ಅವ್ರ ಸಂಸ್ಮರಣೆಯಲ್ಲಿ ಆ ತಾಯಿಗಿಂತ ದೇವರಿಲ್ಲ ಅಂತಕ್ಕಂಥ ವಿಷಯದ ಮೇಲೆ ಆ ವಿಚಾರವನ್ನು ಮೆಲುಕಾಗ್ತಾ ಆ ತಾಯಿತನದ ಋಣಭಾರ ಪ್ರಜ್ಞೆಯನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮೋಹನ್ ಸೇರಿ ಇಂಥ ಒಂದು ಅದ್ಭುತವಾದಂಥ ರಸಪ್ರಸಂಗವನ್ನು ನಿರ್ಮಾಣ ಮಾಡಿರೋ ಕಾರಣಕ್ಕೋಸ್ಕರ ಆ ತಾಯಿ ಆಶೀರ್ವಾದ ಸದಾ ಇರಲಿ ಅಂತಕ್ಕಂಥ ಅಭಯದ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಡೆಫಿನೆಟ್ ಆಗಿ ಜೀವಂತವಾಗಿದ್ದಾರೆ ತಾಯಿ ಅಂತೇಳಿ. ಯಾಕೆ ಈ ಮಾತನ್ನು ಹೇಳ್ತೀನಿ? ನಿಜ, ಶಾರದತ್ನವರು ಭೌತಿಕವಾಗಿ ಸಮಾಧಿ ಮಾಡಿ ಬಂದಿದ್ದೀವಿ ಅಷ್ಟೇ, ಮಣ್ಣು ಮಾಡಿ ಬಂದಿದ್ದೀವಿ. ನಿಮ್ಗೆಲ್ಲ ಗೊತ್ತಿದೆ, ಅವ್ರು ಲಿಂಗೈಕ್ಯರ ದಿವಸ ನಮ್ಮ ಗುರುಗಳಿದ್ದಾರೆ, ಸ್ವಾಮಿಯರು ಇದ್ದಾರೆ. ನಾವೇನ್ ಹೇಳ್ತಿದ್ವಿ? ಅಣ್ಣ ಯಾರು ಸಮಾಧಿಯಿಂದ ಹಂಗೆ ಹೋಗ್ಬೇಡ್ರಿ ಕಣ, ಮನೆಗೆ ಬಂದು ಒಂಚೂರು ದೀಪ ನೋಡ್ಕೊಂಡು ಹೋಗ್ರಿ ಕಣ ಅಂತೇಳಿ ಅಂದಿದ್ವು. ಇಲ್ವೋ? ನಾವೆಲ್ಲ ದೀಪ ನೋಡ್ಕೊಂಡು ಹೋದಿವಲ್ಲ, ಏನಾದ್ರೂ ಸಾಂಕೇತಿಕ ಅರ್ಥ
ಶಾರದಕ್ಕನವ್ರು ಭೌತಿಕವಾಗಿ ಅಲ್ಲಿ ಸಮಾಧಿ ಆಗಿರ್ಬೋದು, ಮನೆಗೆ ಬಂದು ನೋಡಿ ಅವ್ರ ಆತ್ಮಜ್ಯೋತಿ ದಿವ್ಯ ಜ್ಯೋತಿ ಅಂತಕ್ಕಂಥದ್ದು ಬೆಳಗ್ತಾ ಇದೆ, ಉರಿತಾ ಇದೆ ಅಂತಕ್ಕಂಥದ್ರ ಪ್ರತೀಕ ನಾವೆಲ್ಲ ದೀಪ ನೋಡ್ಕೊಂಡು ಹೋಗಿದ್ವಿ. ಮೋಹನ್ ಈಗ ಡೆಫಿನೆಟ್ ಆಗಿ ಖಾತ್ರಿ ಮಾಡ್ತಾ ಇದ್ದೇನೆ, ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಈ ಜೋಡಿ ದೀಪದ ಮುಖೇನ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಸೇರ್ಕೊಂಡು ಜ್ಯೋತಿ ಮುಖೇನ ಹಚ್ಚಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದೀವಿ ಅಂದ್ರೆ ಆ ಶಾರದಕ್ಕನವ್ರ ದಿವ್ಯ ಜ್ಯೋತಿ, ಆ ಶಾರದಮ್ಮನವರ ಆತ್ಮಜ್ಯೋತಿ ಹೇಗೆ ತಮ್ಮ ಕಾಯಕ ನಿಷ್ಠೆ ಮುಖೇನ ಅತಿಥೇಯ ಸಂಸ್ಕೃತಿಯನ್ನ ಬಿತ್ತಿ ಒಂದು ಅದ್ಭುತವಾದಂತ ಮಹಾಮನೆಯನ್ನು ನಿರ್ಮಾಣ ಮಾಡಿದ್ರಲ್ಲ, ಅವರ ಆತ್ಮಜ್ಯೋತಿ ಅಂತಕ್ಕಂಥದ್ದು ಡೆಫಿನೆಟ್ ಆಗಿ ಸುಖವಾಗಿದೆ, ತೃಪ್ತವಾಗಿದೆ, ಮುಕ್ತವಾಗಿದೆ ಅಂತಕ್ಕಂಥದ್ದು ಇದಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷಿ ಅಂತಕ್ಕಂಥದ್ದನ್ನು ಹೇಳ್ತಾ ಆ ತಾಯಿಯ ದಿವ್ಯಾತ್ಮಕ ನನ್ನ ಚೇತನಗಳನ್ನ, ನನ್ನ ನಮನಗಳನ್ನ ಚೇತನಕ್ಕೆ ಸಮರ್ಪಣೆ ಮಾಡ್ತಾ ಒಂದು ಅದ್ಭುತವಾದಂತ ಬಿತ್ತೋಡಿಗೆ ಕಾರ್ಯ ಮಾಡಿದ್ದೀನಿ. ಯಾವ ಬಿತ್ತೋಡಿಗೆ ಕಾರ್ಯ? ನಮ್ಮ ಶಾರದಕ್ಕನವ್ರನ್ನ ಸಮಾಧಿ ಮಾಡಿ ಬಂದ್ವಲ್ಲ, ಆ ಸಮಾಧಿ ಅಂತಕ್ಕಂಥ ಶಬ್ದ ಮಣ್ಣು ಮಾಡಿದೀವಿ, ಹೂತು ಬಂದಿದ್ದೀವಿ ಅಂತಕ್ಕಂಥ ಶಬ್ದ ನಮ್ಮ ತರ ಬೇಂದ್ರೆಯವ್ರು ಗಡಿಸ್ತಿರ್ಲಿಲ್ಲ. ಅವ್ರು ಪ್ರೇಮಿತ್ರ ನಮ್ಮ ಪಾಪ ಒಳಕಟ್ಟಿಯವ್ರು ತೀರೋದಂತ ಸಂದರ್ಭದಲ್ಲಿ ಅಯ್ಯೋ ಹೂತು ಬಂದ್ಬಿಟ್ವಿ, ನಮಗೆ ಹೇಳಕ್ ಆಗ ಒಂದು ಮಾತು ಹೇಳ್ತಿದ್ರೆ, ಹೂತು ಬಂದಿದ್ದೀವಿ ಅಂತ ಅಂದ್ಬೇಡ, ಮಣ್ಣು ಮಾಡಿ ಬಂದಿದ್ದೀವಿ ಅಂತ ಅಂದ್ಬೇಡ, ಸಮಾಧಿ ಮಾಡಿ ಬಂದಿದ್ದೀವಿ ಅಂತ ಅಂದ್ಬೇಡ, ಮತ್ತೇನು ಅನ್ಬೇಕು? ಅವ್ರನ್ನ ಬಿತ್ತಿ ಬಂದಿದ್ದೀವಿ, ನಾಳೆ ಬೆಳಿತಾರ ನೋಡು ಅನ್ಬೇಕು ಅಂತೇಳಿ ಬಂದೇಳೆ. ಶಾರದಕ್ಕನವರನ್ನ ಖಚಿತವಾಗಿ ಅಲ್ಲಿ ಬಿತ್ತಿ ಬಂದಿದ್ದೀವಿ. ಅವರು ಬದುಕಿನಲ್ಲಿ ಬಾಳದಂತ ಬೆಳೆ ಇತ್ತಲ್ಲ, ಮೌಲಿಕವಾದಂಥ ಸಾತ್ವಿಕವಾದಂಥ ಬೆಳೆ ಇತ್ತಲ್ಲ, ಆ ಬೆಳೆ ಡೆಫಿನೆಟ್ ಆಗಿ ಆ ಸದ್ಗುಣಗಳ ಬೆಳೆಗಳಾಗಿ ಮೋಹನ್ ಆಗ್ಲಿ, ಮೋಹನ್ ಅವ್ರ ಶ್ರೀಮತಿಯವರಾಗ್ಲಿ, ಅವ್ರ ಮಕ್ಕಳಾಗ್ಲಿ, ಮೊಮ್ಮಕ್ಕಳಾಗ್ಲಿ, ಇಡೀ ಅವ್ರ ಮನೆತನದಲ್ಲಿ ಆ ಸಾತ್ವಿಕವಾದಂಥ ಬೆಳೆ ಬೆಳೀತಾ ಇದೆ ಅಂತಕ್ಕಂಥ ಆಶಯದ ಮಾತುಗಳನ್ನು ಕೂಡ ಹೇಳ್ತಾ ತಾಯ್ತನದ ಶಕ್ತಿ ಬಗ್ಗೆ ನಾನು ಇವತ್ತು ಹೇಳಿ ಕೇಳಿ ನಾನು ಬೆಳಿಗ್ಗೆ ಜಿಲ್ಲಾಡಳಿತದಿಂದ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಭಗವದ್ಗೀತೆ ಬಗ್ಗೆ, ಕೃಷ್ಣನ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ಅಪರೂಪದ ದಿನಾಚರಣೆ ಸಂದರ್ಭದಲ್ಲಿ ನಾವು ಮಾಡ್ತಾ ಇದೀವಲ್ವಾ, ಯಾವುದು ನಮ್ಮ ಶಾರದಕ್ಕನವರ ತಾಯಿಗಿಂತ ದೇವರಿಲ್ಲ ಅಂತಕ್ಕಂಥದ್ದನ್ನ ಅವ್ರ ಸಂಸ್ಮರಣೆ ನೆಪದಲ್ಲಿ ಇವತ್ತು ಆಚರಣೆ ಮಾಡಿದ್ವಿ. ಇದನ್ನು ಕೋ ಇನ್ಸಿಡೆನ್ಸ್, ಏನು ಯೋಗ ನೋಡಿ. ಆ ಕೃಷ್ಣ ಪರಮಾತ್ಮ ಮಹತ್ತರವಾದಂಥ ಶಕ್ತಿ, ಅವನು ವಿಭೂತಿ ಪುರುಷ, ಅವನು ಯುಗಾವತಾರಿ. ಆ ಕೃಷ್ಣ ಜನ್ಮಾಷ್ಟಮಿಯನ್ನು ಜಗತ್ತೇ ಆಚರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಶಾರದಕ್ಕನವರ ಅವನ ನೆನಪನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಇದೊಂದು ಯೋಗ ಅಂತೇಳಿ. ಅವ್ನು ಗೀತಾ ಸಂದೇಶದಲ್ಲಿ ಒಂದು ಅದ್ಭುತವಾದ ಮಾತು ಹೇಳ್ತಾನೆ ಅವನು ಅಂತೇಳಿ. ಅವ್ರು ಏನ್ ಮಾತು ಹೇಳ್ತಾನೆ ಅಂದ್ರೆ, ನೀನ್ ನಿಜವಾದ ಡ್ಯೂಟಿ ಯಾವ್ದಪ್ಪ ಅಂದ್ರೆ ನಾನು ಇಷ್ಟು ದಿವಸ ಬದುಕಬೇಕು ಅನ್ನೋದೇ ಅಷ್ಟೇ ಅಲ್ಲ. ಈತಲ್ಲಿ ಏನ್ ಎಷ್ಟು ಚೆನ್ನಾಗಿ ಅವ್ರು ಹೇಳ್ತಾನೆ ಅಂದ್ರೆ, ಕರ್ಮಣ್ಯೇ ವಾದಿಕಾರಸ್ಥೆ ಮಹಾಫಲೇಶು ಕದಾಚನ ಅಂತೇಳಿ. ನೋಡಪ್ಪ, ನಿನ್ ಡ್ಯೂಟಿ ನೀನ್ ಚೆನ್ನಾಗಿ ಮಾಡ್ಬಿಡು, ಫಲಾಫಲ ನೀನು ಯೋಚನೆ ಮಾಡ್ಬಿಡು, ಭಗವಂತ ಕೊಡ್ತಾನೆ ಅಂತೇಳಿ. ಈ ತತ್ವವನ್ನ, ಈ ಋಷಿ ಸೂಕ್ತಿಯನ್ನು ಓದ್ತಾ ಇದ್ರು ಕೂಡ ತಾಯಿಯಾಗಿರ್ತಕ್ಕಂಥವ್ರು, ತಂದೆಯಾಗಿರ್ತಕ್ಕಂಥವ್ರು ಶಾರದತ್ನೋಪಾದಿಯಲ್ಲಿ ಮಾಡ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ ಸಹಜವಾಗಿ ಅವಳು ಡ್ಯೂಟಿ ಮಾಡ್ತಾ ಹೋಗ್ತಾಳೆ ಅಂತೇಳಿ. ಎಷ್ಟು ಜನ ಡ್ಯೂಟಿ ಮಾಡ್ತಾಳೆ ನೋಡಿ, ಗಮನಿಸಿ. ನಿಮಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥ ಒಂದು ವಸ್ತು, ಒಂದು ಸಂಗತಿ ಈ ನೆಲದ ಮೇಲೆ ಇದ್ರೆ ಅದು ತಾಯಿ ಮಾತ್ರ ಅಂತಕ್ಕಂಥದ್ದು ನಾವೆಲ್ಲ ಒಪ್ಕೋಬೇಕಲ್ವಾ? ಯಾಕೆ ಕಾರಣ ಅಂತೇಳಿ ಸುಮ್ಮನೆ ಯೋಚನೆ ಮಾಡಿ. ನೀವು ಗಮನಿಸಿ, ನಿಮ್ಗೊಂದು ತಾಯಿ ಪರವಾಗಿಲ್ಲ, ಈಗೆಲ್ಲ ಒಂದೇ ಮಗು ಇರ್ಬೋದು, ಎರಡೇ ಮಗು ಇರ್ಬೋದು, 8 ಜನ 10 ಜನ 11 ಜನ ಮಕ್ಕಳಾಡಿರ್ತಕ್ಕಂಥದ್ದು ಇದೆ ನೋಡಿ. ಗಮನಿಸಿ, ನಿಮಗೆ ಆ ತಾಯಿ ಮೊದಲನೇ ಮಗುಗೆ ಏನ್ ಪ್ರೀತಿ ತೋರಿಸಿದ್ಲು, 12ನೇ ಮಗು 13ನೇ ಮಗುಗೂ ಅದೇ ಪ್ರೀತಿ ತೋರಿಸಿರ್ತಾಳಲ್ವಾ? ಎಲ್ಲರೂ ವ್ಯತ್ಯಾಸ ಮಾಡಿರ್ತಾಳ? ವ್ಯತ್ಯಾಸ ಮಾಡಿರಲ್ಲ ಅಲ್ವಾ? ಈಗ ನಾವು ನೀವು ಯೋಚನೆ ಮಾಡೋಣ, ನಮ್ಮ ಸಾಮಾಜಿಕವಾದಂಥ ಪರಿಸ್ಥಿತಿ ಹೇಗೆ ಹದಗೆಟ್ಟಿದೆ ಅಂದ್ರೆ ನಾನು ಒಮ್ಮೊಮ್ಮೆ ಹೇಳ್ತಿರ್ತೀನಲ್ವಾ. ಈಗ ನಾವು ಯೋಚನೆ ಮಾಡೋಣ, ಇಂಥ ದೊಡ್ಡ ಶ್ಲೋಕ ಹೇಳ್ತೀವಿ, ತಾಯಿಗಿಂತ ದೇವರಿಲ್ಲ ಅಂತಕ್ಕಂಥವ್ರು ಹೇಳ್ತೀವಿ. ಆದ್ರೆ ತಾಯಿ ನೋಡ್ತಕ್ಕಂಥ ನಿಟ್ಟಿನಲ್ಲಿ, ಆರೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮಕ್ಕಳಾಗಿರ್ತಕ್ಕಂಥ ನಾವು ವಿಶೇಷವಾದ ಪ್ರಸಂಗಗಳು ನೋಡ್ತಾ ಹೋಗ್ಬಿಟ್ರೆ, ಈಗ 6 ತಿಂಗಳ ಕೆಳಗಡೆ ಶಿವಮೊಗ್ಗದಲ್ಲಿ ಒಂದು ಇನ್ಸಿಡೆಂಟ್ ನಡೀತು. 2 ಇಂಜಿನಿಯರ್ ಇದ್ದಾರೆ, ಒಬ್ಬ ಅದರಲ್ಲಿ ದೊಡ್ಡ ಆಫೀಸರ್ ಇದ್ದಾನೆ. ಆ ಅಮ್ಮ ತೀರೋಗ್ಬಿಡ್ತು. ಆ 3 ಮಕ್ಕಳದ್ದು ಒಂದೇ ಏನಪ್ಪಾ ಅಂದ್ರೆ, ಯಾವ ಕಾರಣಕ್ಕೂ ನಾವು ನಮ್ಮಲ್ದಗೂ ಸಮಾಧಿ ಮಾಡ ಅಂತೇಳಿ ಬಸವಕೇಂದ್ರ ನಮ್ಮ ಸ್ವಾಮೀಜಿ ಇದ್ದಾರೆ, ಬಸವಮನಸಿ ಸ್ವಾಮಿಗಳು. ಒಂದು ಸಾಧ್ಯವಾದ್ರೆ ನಿಮ್ಮ ಮಠದಾಗ ಏನಾರ ಅಲ್ಲಿ ಜಾಗ ಕೊಡ್ತೀರಾ, ಅಲ್ಲಿ ಮಾಡ್ಕೊಂಬಂದ್ಬಿಡ್ಲಿ ಅಂತೇಳಿ ದೊಡ್ಡ ವಿವಾದ ಇತ್ತು. ಯಾವುದೋ ಒಂದು ಆಸ್ತಿ ಹೋದ್ರೆ ನಾನು ಇದು ಬಂದಿಲ್ಲ ಅಂತೇಳಿ ಕಡೆಗೆ 1.5 ದಿವಸ ಗಟ್ಟಲೆ ಪಂಚಾಯತಿ ಮಾಡಿ ಮಠದ ಜಾಗದಲ್ಲೇ ಮಾಡಬೇಕು ಅಂದ್ರೆ ಕಡೆಗೆ ಅವರ ಬಂಧುಗಳು ಸಾಗರಕ್ಕೆ ತಗೊಂಡೋಗಿ ಮಾಡಿದ್ರು ಅಂತೇಳಿ. ಇರಲಿ ಅಂತ ಅನೇಕ ವಿಪ್ಲವಗಳನ್ನ, ಅನೇಕ ಒಂದು ರೀತಿ ಸಂಘರ್ಷದ ತಳಮಳಗಳನ್ನ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ನಾವು ಯೋಚನೆ ಮಾಡಬೇಕಾದಂತ ಸಂಗತಿ ಅಂದ್ರೆ ಒಂದು ಬದಲಾವಣೆ ಬಯಸ್ಬೇಕಲ್ಲ. ನಿಜ, ಆ ತಾಯಿಗಿಂತ ದೇವರಲ್ಲ, ತಾಯಿಯೇ ದೇವರು ಅಂತಕ್ಕಂಥದ್ದು ಇದೆಯಲ್ಲ. ಒಂದು ತಾಯಿ ಅದ್ರ ಮೇಲೆ ಒಂದು ವಿಶೇಷವಾದ ಶಕ್ತಿ ಇದೆ. ಒಂದು ಹೆಣ್ಣಿದೆಯಲ್ಲ, ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ, ಅವಳು ಸಾತ್ವಿಕಳಾದ್ರೆ, ಅವಳು ಸಜ್ಜನಳಾದ್ರೆ ಸಂಸಾರಕ್ಕಷ್ಟೇ ಅಲ್ಲ ಸಮಾಜಕ್ಕೂ ಕೂಡ ಕಣ್ಣಾಗ್ತಾಳೆ. ಆಗ ಹೆಣ್ಣು ಸಂಸಾರದ ಕಣ್ಣು ಅಂತಾಳೆ. ಆಗ ಆ ಹೆಣ್ಣೇನಾದ್ರೂ ಪ್ರಿಜುಡೈಸ್ ಇತ್ತು, ಅಹಂಕಾರ ಇತ್ತು, ಅಥವಾ ಇನ್ನೇನೋ ವೈಪರೀತ್ಯಗಳಿತ್ತು, ಇನ್ನೇನೋ ಒಂದು ರೀತಿ ಅಸಹಜವಾದಂಥ ಸಂಗತಿಗಳಿದ್ರೆ ಆ ಹೆಣ್ಣೆ ಬಾಳಿಗೆ ಒಂದು ಹುಣ್ಣು ಆಗುತ್ತೆ ಅಂತೇಳಿ. ಒಂದು ಪ್ರಬಲವಾದಂಥ ಜವಾಬ್ದಾರಿ, ನಾಡು ಕಟ್ಟಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ, ಮನಸ್ಸು ಕಟ್ಟಬೇಕಾದ್ರೆ, ಸಮಾಜ ಕಟ್ಟಬೇಕಾದ್ರೆ ಪ್ರಬಲವಾದಂಥ ರೋಲ್, ಒಂದು ಜವಾಬ್ದಾರಿ ಇದ್ರೆ
ಅದು ಹೆಣ್ಣಿನ ಮಾತ್ರ ಅಂತೇಳಿ. ಯಾವ ಸ್ತರದಲ್ಲಿ ಅವಳು ತಾಯಿಯಾಗಿ ವರ್ಕ್ ಮಾಡ್ತಾಳೆ, ಹೆಂಡತಿಯಾಗಿ ಕೆಲಸ ಮಾಡ್ತಾಳೆ, ಅತ್ತಿಗೆಯಾಗಿ, ನಾದ್ನಿಯಾಗಿ, ಸೊಸೆಯಾಗಿ, ಅತ್ತೆಯಾಗಿ ಎಲ್ಲಾ ಸ್ತರಗಳನ್ನು ಕೂಡ ಸಮರ್ಥವಾಗಿ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ತನ್ನ ಜವಾಬ್ದಾರಿಯ ನಿಖರವಾದಂತ ಅರಿವು ಅವಳಿಗೆ ಕಾಡ್ತಿರುತ್ತೆ ಅಂತೇಳಿ, ಕಾಡಬೇಕು ಅಂತೇಳಿ. ಎಲ್ಲ ಒಂದು ಅಪರೂಪದ ಪ್ರಸಂಗದಲ್ಲಿ ಒಂದು ನಾರಿಯ ಮನೆಗೆ ಮಾರಿ ಆಗಿರ್ಬೋದು, ಅದು ಅಪರೂಪದ ನೆಗ್ಲಿಸಬಲ್ ಕ್ವಾಂಟಿಟಿ, ಎಲ್ಲೋ ಉದಾಹರಣೆಗೂ ಕೊಡೋಕ್ಕಾಗಲ್ಲ ಅಂತೇಳಿ. ಆದ್ರೆ ಸಹಜವಾಗಿ ಈ ಜಗತ್ತು ನಂಬಿರ್ತಕ್ಕಂಥದ್ದು ಆ ಹೆಣ್ಣೆ ನಿಜವಾದಂತ ಬಾಳಿನ ಕಣ್ಣು ಅಂತಕ್ಕಂಥದ್ದು ಇದೆಯಲ್ಲ. ಆ ದಿಸೆಯಲ್ಲಿ ನಾನು ಮೊನ್ನೆ ಒಂದ್ ಕಡೆ ಭಾಷಣ ಮಾಡ್ಬೇಕಾದ್ರೆ ಹೇಳಿ ಹೇಗಾಗ್ಬೇಕು ಬದಲಾವಣೆ, ರಿಸಲ್ಟ್ ಹೇಗಾಗ್ಬೇಕು ನೋಡಿ. ನಾವ್ ಯಾರು ಕೂಡ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕೃಷ್ಣ ಪರಮಾತ್ಮ ಗೀತೆನೆಲ್ಲ ಅದು ಹೇಳ್ತಾನೆ, ಕುಂತಿಕೆಲ್ಲ ಮಾತಾಡಿಸ್ತಾನೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತೇಳಿ. ಜನ್ಮ ಕೊಟ್ಟಂತ ತಾಯಿ, ಜನ್ಮ ಕೊಟ್ಟಂತ ಭೂಮಿ, ಇವೆರಡಿದ್ರು ಸ್ವರ್ಗನೇ ಬೇಡ ಅಂತಾರೆ ಅಂತೇಳಿ. ಸ್ವರ್ಗಕ್ಕಿಂತ ಮಿಗಿಲಾದ ಸಂಗತಿ ಅಂತೇಳಿ. ಯಾಕೆ ಈ ಭೂಮಿಗೆ ಆ ಹೆಣ್ಣನ್ನ ಯಾಕೆ ಹೋಲಿಸ್ತಾರೆ ಅಂತ ಯೋಚನೆ ಮಾಡಿದೀರಾ? ನೋಡಿ, ಈ ಭೂಮಿ ಮೇಲೆ ಏನೆಲ್ಲ ಅನ್ಯಾಯಗಳು ನಡೀತಾ ಇದೆ ಅಲ್ವಾ? ಎಷ್ಟು ಅದನ್ನು ಬಗೆದಿದ್ದೀರಿ ಭೂಮಿನ. ಅದು ಎಣ್ಣೆಗಾಗಿ, ಅನಿಲಕ್ಕಾಗಿ, ಪೆಟ್ರೋಲ್ಗಾಗಿ, ಸುಣ್ಣಕ್ಕಾಗಿ, ಲೋಹಕ್ಕಾಗಿ, ಅದಿರಿಗಾಗಿ ಏನೆಲ್ಲ ಬಗೆದಿದ್ದೀವಲ್ವಾ? ಇಷ್ಟೆಲ್ಲಾದ್ರೂ ಕೂಡ ಭೂತಾಯಿ ನಮ್ಮನ್ನು ಉತ್ಕೊಂಡಿದ್ದಾಳೆ ಅಂದ್ರೆ ಏನ್ ಸಹನೆ ಇರ್ಬೋದಲ್ವಾ, ಏನ್ ತಾಳ್ಮೆ ಇರ್ಬೋದಲ್ಲ? ಇಷ್ಟೆಲ್ಲ ನೋವು ಸೇರಿಸ್ತಕ್ಕಂಥ ಭೂಮಿ ಶಕ್ತಿಗಿರ್ತಕ್ಕಂಥ ಅಂಥದ್ದೇ ಸಹನೆ, ಅಂಥದ್ದೇ ತಾಳ್ಮೆ ನಮ್ಮ ಜೀವ ಜಂತುನಲ್ಲಿ ಯಾರಿಗಾದ್ರೂ ಇದ್ರೆ ಅದು ತಾಯಿಗೆ ಮಾತ್ರ ಅಂತಕ್ಕಂಥದ್ದನ್ನ ಬರೀ ಧರ್ಮಶಾಸ್ತ್ರ ಇದು ಒಪ್ಪಿರೋದಲ್ಲ, ಈವನ್ ಸೈನ್ಸ್ ಸಮೇತ ಒಪ್ಪಿದೆ ಅಂತೇಳಿ, ವಿಜ್ಞಾನ ಸಮೇತ ಒಪ್ಪಿದೆ ಅಂತೇಳಿ. ಹೆಂಗ್ ಒಪ್ಪಿದೆ? ನಿಮ್ಗೊಂದು ನಿದರ್ಶನ ಕೊಡ್ತೀನಿ. ಡಾಕ್ಟರ್ BM ಹೆಗ್ಡೆ ಅಂತೇಳಿ ಮಾಯಾ ಯೂನಿವರ್ಸಿಟಿ ಪ್ರೊಫೆಸರ್ ಇದ್ದಾರೆ, ದೊಡ್ಡ ವೈಸ್ ಚಾನ್ಸಲರ್. ನೀವು ನಾನು ಅದು ವಿಶೇಷವಾಗಿ ಹೇಳ್ತಾ ಇರೋ ಇನ್ಸಿಡೆಂಟ್ ಇದೆಯಲ್ಲ ತಾಯಂದ್ರೆ, ನಿಮ್ಗಲ್ಲ ಅದು, ನೀವು ಯೋಚನೆ ಮಾಡ್ಬೇಕಾದಂತ ಸಂಗತಿ ಅಂತೇಳಿ, ಪುರುಷ ವರ್ಗಕ್ಕೆ ಕೊಡ್ಬೇಕಾದಂತ ಒಂದು ಮೆಸೇಜ್ ಅದು. ಏನಂತ ಗೊತ್ತಾ ಅವರು? ನೋಡಿ, ಒಂದು ತಾಯಿ ಒಂದು ಮಗುಗೆ ಜನ್ಮ ಕೊಡ್ಬೇಕಾದ್ರೆ, ಒಂದು ಮಗುನ ಹೆರಬೇಕಾದ್ರೆ ಅವಳಿಗೊಂದು ಹೆರಿಗೆ ನೋವು ಅಂತೇಳಿ ಬರುತ್ತೆ. ಆ ಹೆರಿಗೆ ನೋವಿನ ಪ್ರಮಾಣ ಎಷ್ಟು ಅಂತೇಳಿ ಯಾರಾದ್ರೂ ಯೋಚನೆ ಮಾಡಿದೀರಾ? ಆ ಯಾತನೆ ಎಷ್ಟು ಅಂತೇಳಿ ಯಾರಾದ್ರೂ ಯೋಚನೆ ಮಾಡಿದೀವನ್ರಿ? ನೋಡಿ, ಡಾಕ್ಟರ್ BM ಹೆಗ್ಡೆ ಅವರು ಅದೊಂದು ಡೈಮೆನ್ಷನ್ ಕೊಡ್ತಾರೆ, ಅದನ್ನ ಅಧ್ಯಯನ ಮಾಡಿ ಬರೀತಾರೆ. ನಾವು ಯೋಚನೆ ಮಾಡೋಣ, ನಮ್ಮ ಮೂತ್ರಪಿಂಡದಲ್ಲಿ ಒಂದು ಕಲ್ಲು ಸಿಗಾಕೊಂಡಿದೆ ಅಂತೇಳಿ ಭಾವಿಸಿ. ಈ ತರ ಸಿಗಾಕೊಂಡಿದ್ರೆ ಆ ನೋವು ಅನುಭವಿಸಿರೋ ನೆನಪು ಮಾಡ್ಕೊಳ್ಳಿ ಇಂತೆ. ನನಗೊಂದು 2 ಸರಿ ಆಗಿದೆ ಮೂತ್ರಪಿಂಡದಲ್ಲಿ ಕಿಡ್ನಿ ಕಲ್ಲು ಸಿಗಾಕೊಂಡು. ಒಂದ್ಸಾರಿ ಕಿಡ್ನಿಲಿ ಮೂತ್ರಪಿಂಡದಲ್ಲಿ ಕಲ್ಲು ಸಿಗಾಕ್ಬಿಟ್ರೆ ನೇಣಾಕಬೇಕು ಅಷ್ಟೇ. ನಾವು ಎದುರುಗಡೆ ಏನಾದ್ರು ಬಾವಿದ್ರು ಬಿದ್ದು ಸತ್ತು ಬಿಡ್ತೀವಿ ಇಂತೆ, ಅಷ್ಟು ಪೈನ್ ಅದು. ನೀವು ಇಮ್ಯಾಜಿನ್ ಮಾಡ್ಲಿಕ್ಕೂ ಆಗಲ್ಲ, ಅಷ್ಟು ಅಸಾಧಾರಣ ನೋವು, ಸಾಧ್ಯವಿಲ್ಲ ಅಷ್ಟು ನೋವಾಗತ್ತೆ ಅಂತೇಳಿ. ಆ ನೋವಾದಾಗ ಅವನು ಡಾಕ್ಟರ್ ಹತ್ರ ಹೋಗ್ತಾನೆ. ಡಾಕ್ಟರ್ ಆಪರೇಷನ್ ಮಾಡಬೇಕು ಅಂತಾರೆ. ಈಗ ಕಲ್ಪನೆ ಮಾಡಿ, OT-ನಲ್ಲಿ ಆಪರೇಷನ್ ಥಿಯೇಟರ್ ಮೇಲೆ ಟೇಬಲ್ ಮೇಲೆ ಮಲಗಿಸಿದ್ದಾರೆ. ಆ ಕಿಡ್ನಿ ಕಲ್ ತೆಗಿಬೇಕಲ್ಲ, ನಮ್ಗೆ ಅನಸ್ತೀಶಿಯಾ ಕೊಡಲ್ಲ, ಅರವಳಿಕೆ ಕೊಡಲ್ಲ, ಪ್ರಜ್ಞೆ ತಪ್ಪಿಸಲ್ಲ. ನೀನು ನೆನಪಾಗಿದ್ದಂಗೆ ಚೂರಿಯಿಂದ ಹೊಟ್ಟೆ ಕೊಯ್ದು ಅದ್ರೊಳಗಡೆ ಇರ್ತಕ್ಕಂಥ ಕಿಡ್ನಿ ಕೊಯ್ದು ಅದ್ರೊಳಗಡೆ ಇರ್ತಕ್ಕಂಥ ಕಲ್ ತೆಗಿತಾರೆ. ಸುಮ್ಮನೆ ಭಾವಿಸಿ, ನೀವು ಅನಸ್ತೀಶಿಯಾ ಕೊಟ್ಟಿಲ್ಲ. ಆಗ ನಿನಗೆ ಏನ್ ಪೈನ್ ಆಗುತ್ತೋ, ಆಗ ನಿನಗೆ ಏನ್ ನೋವಾಗುತ್ತೋ, ಆ ನೋವಿನ 1000 ಪಟ್ಟು ಹೆರಿಗೆ ನೋವು ಅಂತ. ಅಷ್ಟು ನೋವನ್ನ ತಾಯಿ ಯಾಕೆ ಸಹಿಸಿದಾಳೆ ಗೊತ್ತಾ? ಈ ಅಖಂಡವಾದಂತ ಶರೀರದಿಂದ, ಆ ಮಾಂಸಖಂಡದಿಂದ ರಕ್ತ ಬಸ್ತು ಆ ಮಾಂಸದ ಮುದ್ದೆ ಜೀವ ಕೊಡ್ತಾಳಲ್ರಿ. ಆ ಯಾಕೆ ಅನ್ಭವಿಸ್ತಾಳೆ ಅವಳು? ತಾಯ್ತನದ ದರ್ಶನಕ್ಕಾಗಿ, ತಾಯ್ತನದ ಸಾಕ್ಷಾತ್ಕಾರಕ್ಕಾಗಿ ಇಷ್ಟೆಲ್ಲ ನೋವನ್ನು ಅನುಭವಿಸಿರ್ತಕ್ಕಂಥ ಆ ತಾಯಿಗಿಂತ ದೇವರಿಲ್ಲ ಅಂತಕ್ಕಂಥ ನನ್ನ ಭಾಷಣಕಾರ ಹೇಳ್ಬೇಕಾ? ಸಾಹಿತ್ಯ ಓದಬೇಕಾ? ಕಾಮನ್ ಸೆನ್ಸ್ ಇರ್ತಕ್ಕಂಥ ಯಾರಿಗಾದ್ರೂ ಕೂಡ ಅರ್ಥವಾಗುತ್ತಲ್ವಾ ಅಂತೆ. ಇಂಥ ಜ್ಞಾನವನ್ನು ವೃದ್ಧೀಕರಿಸಲಿಕ್ಕೆ ಇಂಥ ಸಬ್ಜೆಕ್ಟ್ ಇವತ್ತು ಆಯ್ಕೆ ಮಾಡ್ಕೊಂಡ್ವಿ ಅಂತೇಳಿ. ಯಾಕೆ ಇಷ್ಟ ಯಾತನೆ ಅನುಭವಿಸ್ತಿಲ್ಲ? ನಾನು ಸುಮ್ಮನೆ ಕೂತು ಯೋಚನೆ ಮಾಡ್ತಾ ಇದ್ದೆ. ನೋಡಿ, ಯಾಕೆ ತಾಯಿಗಿಂತ ದೇವರಿಲ್ಲ ಅಂತ ಹೇಳ್ತಾರೆ ಅಂದ್ರೆ, ಒಂದು ಸಣ್ಣ 4 ಸಾಲದ ಒಂದು ಕವನ ಇದೆ. ನಾನು ಅದು ಯಾರು ಬರೋದು ನೆನಪಿಲ್ಲ, ನಾನು ಬಾರಿಯಿಂದ ಓದಿದ್ದೆ, ಅದು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ ನಾನು. ಎಷ್ಟು ಚೆನ್ನಾಗಿದೆಯಪ್ಪ ಆ ಕವನ ಅಂದ್ರೆ 4 ಸಾಲಲ್ಲಿದೆ. ನಾನು ವಿಶೇಷವಾಗಿ ಬಂದಿರ್ತಕ್ಕಂಥ ಹಿರಿಯರಿಗೆ ಹೇಳ್ತಕ್ಕಂಥ ಮನವಿ ಏನು ಅಂದ್ರೆ, ದಯಮಾಡಿ ಇಂಥ ಕಾರ್ಯಕ್ರಮದಲ್ಲಿ ಮನೇಲಿ ಮಕ್ಕಳಿದ್ರೆ ಕರ್ಕೊಂಡ್ಬರ್ಲಿ ಅಂತೇಳಿ. ಕಾರಣ, ನನ್ನ ಮಕ್ಕಳಾಗಿ ಯಾರ ಮಕ್ಕಳು ಕೂಡ ಕಾಲೇಜಲ್ಲಿ ಈ ಟೆಕ್ಸ್ಟ್ ಸಿಗಲ್ಲ. ಯಾವ ಕಾಲೇಜಲ್ಲೂ ಮಾಸ್ಟರ್ ಕೂಡ ಮಾರಲಿ ಇದನ್ನು ಕಲಿಸಲ್ಲ ಅಂತೇಳಿ. ಕಾರಣ, ಅವ್ರಿಗೆ ಕಲಿಸ್ತಕ್ಕಂಥ ಪ್ರಮೇಯವೂ ಬರಲ್ಲ ಅಂತೇಳಿ. ಅವ್ರವ್ರಿಗಾದಂಥ ಸಿಲೆಬಸ್ ಇರುತ್ತೆ, ಎಲ್ಲಿ ಅವ್ರು ಕಲ್ಸಕ್ಕಾಗತ್ತೆ? ಪ್ರಾಯಶಃ ಇಂಥ ಜನಮುಖಿ ಶಿಕ್ಷಣದಿಂದ, ಜೀವಮುಖಿ ಶಿಕ್ಷಣದಿಂದ ನಮ್ಮ ಮಕ್ಕಳು ವಂಚಿತರಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ನಮ್ಮೂರು ಯಾವ್ದು ಬಡಾವಣೆಗೆ, ನಮ್ಮೂರು ಯಾವ್ದೋ ಮಹಾಲಾದಲ್ಲಿ ಯಾವ್ದೋ ಒಂದು ಸ್ವಾಮೀಜಿ ಬಂದಿದ್ದಾರೆ, ಇಂಥ ಒಂದು ಕಾರ್ಯಕ್ರಮ ಆಗ್ತಾ ಇದೆ, ಒಂದು ಪ್ರವಚನ ಆಗ್ತಾ ಇದೆ, ಇಂಥ ಒಂದು ಗೀತೆಗಳು ಕೇಳ್ತಾ ಇದ್ದಾರೆ ಅಂದ್ರೆ ಅದು ಬರಬೇಕು ಅಂತೇಳಿ. ಅದನ್ನ ಕರ್ಕೊಂಡ್ಬಂದು ನೋಡಿ, ಆಗ ಸತ್ಯದ ದರ್ಶನ ಆಗುತ್ತೆ ಅಂತೇಳಿ. ಆ 4 ಸಾಲಲ್ಲಿ ಆ ತಾಯಿ ಬರೀತಾಳೆ ಕವನದ ಬಗ್ಗೆ ಎಷ್ಟು ಚೆನ್ನಾಗಿ ಅಂದ್ರೆ, ಓ ತಾಯಿ, ನಿನ್ನ ಕಣ್ಣಂಚಿನಲ್ಲಿ ಅಡಗಿರುವ ಕಣ್ಣೀರು ಆ ಉಪ್ಪು ಕಡಲಿಗೂ ಮೇಲು. ನೀವೆಲ್ಲ ಸಮುದ್ರ ನೀರು ಕುಡಿತೀರಲ್ವಾ? ನೋಡಿರಿ ಹೆಂಗಿದೆ, ಉಪ್ಪುಪ್ಪ ಇರ್ತಲ್ವಾ? ನೋಡಿದಿರಲ್ವಾ? ಹಾಗೆ ಕಣ್ಣೀರು ಬಂದಾಗ ಸ್ವಲ್ಪ ಕಣ್ಣೀರು ಬಾಯಿ ಬಂದ್ಬಿಟ್ರೆ ಅದು ಹೆಂಗಿರುತ್ತೆ? ಉಪ್ಪುಪ್ಪ ಹೇಗಿರುತ್ತಲ್ವಾ? ನೋಡಿ, ಕವಿ ಎಷ್ಟು ಹೇಳ್ತಾನೆ, ಓ ತಾಯಿ,
ನಿನ್ನ ಕಣ್ಣಂಚಿನಲ್ಲಿ ಅಡಗಿರುವ ಕಣ್ಣೀರುವ ಉಪ್ಪು ಕಡಲಿಗೂ ಮೇಲು. ಓ ತಾಯಿ, ನಿನ್ನ ಎದೆಯೊಳಗೆ ಅಡಗಿರುವ ಅಮೃತದ ಹಾಲು ಕ್ಷೀರಸಾಗರಕ್ಕೂ ಮೇಲು. ನಾವೆಲ್ಲ ಎದೆ ಹಾಲು ಕುಡಿದ ಮಕ್ಕಳೇ ತಾನೇ ನಾವು. ಆ ಕಾರಣಕ್ಕೆ ನಾವೆಲ್ಲ ಎದೆಗಾರ ಮಕ್ಕಳೇ ತಾನೇ ನಾವು. ಎಷ್ಟು ಅಮೃತ ತುಂಬಿದೆ ಅವಳ ಎದೆ ಹಾಲಲ್ಲಿ. ನಾವು ಯಾವ ಕ್ಷೀರ ಸಮುದ್ರ ಅಂತೀವಿ, ಅಮೃತದ ಸಾಗರ ಅಂತೀವಿ, ಅದಕ್ಕೆ ಮೀರಿಟ್ಟಿದೆಯಲ್ಲ ಅಷ್ಟು ಅಮೃತ ತುಂಬಿಕೊಂಡಿದ್ದಾಳೆ ಅಂತೇಳಿ. ಇದು ಅಪರೂಪದ ಕಾಣೋದು. ಓ ತಾಯಿ, ನಿನ್ನ ಕಣ್ಣಂಚಿನಲ್ಲಿ ಅಡಗಿರುವ ಕಣ್ಣೀರು ಉಪ್ಪುಗಳಿಗೂ ಮೇಲು. ಓ ತಾಯಿ, ನಿನ್ನ ಎದೆಯಾಳದಲ್ಲಿ ಅಡಗಿರುವ ಹಾಲು ಕ್ಷೀರಸಾಗರಕ್ಕೂ ಮೇಲು. ಓ ತಾಯಿ, ನೀನು ಖಚಿತವಾಗಿ ದೇವರಿಗಿಂತ ಮೇಲು. ಏಕೆಂದರೆ ಆ ದೇವರ ಎದೆಯೊಳಗೆ ಇರುವುದೇ ಹಾಲು ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಹಾಕ್ತೇನೆ. ಎಷ್ಟಿದೆ ಸಾಲು? ಕೇವಲ 4 ಸಾಲಿದೆ. ಎಷ್ಟು ಚೆನ್ನಾಗಿ ನಮ್ಮ ದಿಕ್ಕನ್ನ ತೆರೆಸದ್ ನೋಡಿ. ನೀವು ರಾಮದೇವ್ರು ನೋಡಿದೀವಿ, ಹನುಮಂತ ದೇವ್ರು ನೋಡಿದೀವಿ, ಎಲ್ಲಾ ದೇವ್ರಿಗೂ ಕೈ ಮುಗಿತೀವಿ. ಯಾವ್ದಾದ್ರು ದೇವರ ಎದೆಯೊಳಗಡೆ ಹಾಲು ನೋಡಿದೀವೇನ್ರಿ ನಾವು? ನೋಡಿಲ್ಲಲ್ವಾ? ಏನು ಅದ್ಭುತವಾಗಿ ಈ ಶಕ್ತಿಯನ್ನು ವರ್ಣನೆ ಮಾಡ್ತಾರಲ್ಲ. ಇಂಥ ಅನನ್ಯವಾದಂಥ ಅಸಾಧಾರಣವಾದಂಥ ವರ್ಣನೆ ಈ ತಾಯಿ ಬಗ್ಗೆ, ಹೆಣ್ಣಿನ ಬಗ್ಗೆ ಎಲ್ಲರೂ ದೃಷ್ಟಿ ಹರಿಸ್ತಾರೆ ಅಂತೇಳಿ ವಚನಕಾರರು ಕೂಡ ಹೇಳ್ತಾರೆ. ನಾವು ದೇವ್ರು ನೋಡಿಲ್ಲ. ಇಂಗ್ಲಿಷಲ್ಲಿ ಒಂದು ಮಾತಿದೆ, ಗಾಡ್ ಕುಡ್ ನಾಟ್ ಬಿ ಎವೆರಿವೇರ್, ದಟ್ ವೈ ಹಿ ಕ್ರಿಯೇಟ್ಸ್ ಮದರ್ ಅಂತೇಳಿ. ದೇವ್ರು ಎಲ್ಲಾ ಕಡೆ ಇರಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ಭಾರಿ ಬಿಸಿ ಇರ್ತಾನಲ್ಲ, ಎಲ್ಲ ಕಡೆ ಇರಕ್ಕಾಗಲ್ಲಲ್ವಾ? ಆದ್ರೆ ಅಲ್ಲಲ್ಲಿ ತಾಯಿ ಅಂತಕ್ಕಂಥವ್ರು ಮಾಡಿಟ್ಟಿದ್ದಾನೆ ಅಂತಕ್ಕಂಥ ಉಕ್ತಿ ಅದು ಇಂಗ್ಲಿಷಲ್ಲೂ ಇದೆ ಅಂತೇಳಿ ಪಾಶ್ಚಾತ್ಯರು ಕೂಡ ನಂಬ್ತಾರೆ ಅಂತೇಳಿ. ಇದು ತಾಯಿ ಬಗ್ಗೆ ಇರ್ತಕ್ಕಂಥ ಮಹತ್ವ ಅನ್ಲಿಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆಗಳು ಬೇಕಿಲ್ಲ ಅಂತೇಳಿ. ಪ್ರಶಾಂತ ನೆನಪಾಯ್ತು ನಮ್ಮ ಜಾನಪದ ಸಾಹಿತ್ಯದ ಸೊಲ್ಲುಗಳು ಅಂತೇಳಿ. ನಾವೀಗ ದೀಪ ಹಚ್ಚಿದ್ವಿ ಅಲ್ವಾ, ದೀಪ ಉರಿತಾ ಇದೆ ಅಲ್ವಾ. ಇಂಗ್ಲಿಷ್ ಒಂದು ಮಾತಿದೆ, ಬರ್ನಿಂಗ್ ಕ್ಯಾಂಡ್ ಇಟ್ ಲೈಟ್ಸ್ ಅದರ್ಸ್ ಬಟ್ ಇಟ್ ಕನ್ಸ್ಯೂಮ್ಸ್ ಇಟ್ ಸೆಲ್ಫ್ ಅಂತೇಳಿ. ಒಂದು ಮೇಣದ ಬತ್ತಿ ಹೆಚ್ಚಿಟ್ಬಿಡಿ, ಉರಿತಾ 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 ಅದು ಕರಗತ್ತಲ್ವಾ. ಏನು ವಿಶೇಷ ನೋಡಿ. ಈಗ ನೋಡಿ, ಆ ದೀಪ ನಮಗೆಲ್ಲ ಬೆಳಕು ಕೊಡ್ತಾ ಇದೆ, ಆದ್ರೆ ಬತ್ತಿ ಉರಿತಾ ಇದೆ, ಎಣ್ಣೆ ಸವಿತಾ ಇದೆ ಅಲ್ವಾ. ದೀಪದ ಮಹತ್ವ ತಾನೇ ಅದು. ಅಂದ್ರೆ ತಾನು ಉರಿದು ಮತ್ತೊಬ್ಬರಿಗೆ ಬೆಳಕನ್ನು ಕೊಡ್ತಕ್ಕಂಥ ಒಂದು ತ್ಯಾಗದ ಸಂಕೇತ ಏನಾದರೂ ಇದ್ರೆ ಅದು ಖಚಿತವಾಗಿ ತಾಯಿ ಅಂತೇಳಿ. ನಮ್ಮ ಅಜ್ಜಿ ಏನು ಡಿಗ್ರಿ ಮಾಡಿದವಳಲ್ಲ ಅವಳು, ಯಾವ ಕಾಲೇಜಲ್ಲೂ ಓದ್ತವಳಲ್ಲ. ನಿಮ್ಮ ಬಿದ್ರೆ ಅಜ್ಜಿ ಯಾವ ಅಜ್ಜಿ ಆಗಲಿ ರೀ, ಎಲ್ಲೋ ಕಳೆ ಕೀಳ್ಬೇಕಾರೆ, ಕಣಸುಗಿ ಮಾಡ್ಬೇಕಾರೆ, ನಾಟಿ ಮಾಡ್ಬೇಕಾರೆ ಒಂದು ಬಾಯಿಂದ ಅವಳು ಮಾತು ಬಂದ್ಬಿಡುತ್ತೆ ಅಲ್ವಾ. ಎಲ್ಲ ಇಂಗ್ಲಿಷ್ ಸಾಹಿತ್ಯ ಇರ್ತಕ್ಕಂಥ ಜಾನಪದ ಎಲ್ಲ ಆಧುನಿಕ ಸಾಹಿತ್ಯ ಹೇಳೋ ಮಾತು ಒಂದೇ ಮಾತಲ್ಲಿ ಹೇಳ್ಬಿಡ್ತಾಳಲ್ಲ ಅವಳು. ಏನಂತಾಳೆ? ಯಾರಿದ್ದರೇನವ್ವ ತಾಯವ್ವನೂಲಾರ, ಯಾರಿದ್ದರೇನವ್ವ ತಾಯವ್ವನೂಲಾರ, ಸಾವಿರ ಕೊಳ್ಳಿ ಒಲೆಯಾಗ ಉರಿದಾರು ಜ್ಯೋತಿ ನಿನ್ನಾರ ಹೋಲಾರ ಅಂತೇಳಿ. ಏನ್ ಚೆನ್ನಾಗಿ ಹೇಳ್ತಾರೆ ನೋಡಿ. 1000 ಕೊಳ್ಳಿ ಒಲೆಯಲ್ಲಿ ಹಾಕಿದೀವಿ ಅಂದ್ರೆ ಅದು ಚಿಕ್ಕವಿದ್ದಂಗೆ ದೊಡ್ಡವಿದ್ದಂಗೆ ಇನ್ನೇನೋ ಇರ್ಬೋದಷ್ಟೇ. ಅದ್ರ ತಾಯಿ ಅದು ಸಾಕ್ಷಾತ್ ಜ್ಯೋತಿ ಇದ್ದಂಗೆ ಅಂತೆ. ಅದು ತಾನು ಉರಿದು ಮಕ್ಕಳ ಬಾಳಿಗೆ, ಮೊಮ್ಮಕ್ಕಳ ಬೆಳಕಿಗೆ, ಇಡೀ ಮನೆಗೆ ಬೆಳಕಾಗ್ತಕ್ಕಂಥ ಒಂದು ಶಕ್ತಿ ಇದ್ರೆ ಅದು ತಾಯಿಗೆ ಮಾತ್ರ ಅಂತಕ್ಕಂಥದ್ದನ್ನ ಆ ಸಾಲನ್ನು ನಮ್ಮ ಅಜ್ಜಿ ಹೇಳ್ತಾಳೆ ಅಂದ್ರೆ ಹೇಗಿರ್ಬೋದು ಅಂತೇಳಿ. ಮಕ್ಕಳು ಪಡಿತಕ್ಕಂಥ ಹಬ್ಬಾಪಿತನ ನೋಡ್ಬಿಟ್ರೆ ಆಶ್ಚರ್ಯ ಆಗತ್ತೆ ನಮಗೆ. ಏನ್ ಹೇಳ್ತಾಳೆ ಅಜ್ಜಿ? ಏನ್ ಹೇಳ್ತಾಳೆ? ನನಗೆ ಮಕ್ಕಳು ಬೇಕೇ ಬೇಕಪ್ಪ ಭಗವಂತ, ನೀನ್ ಕೊಡ್ಬೇಕು ಅಂತಾಳೆ. ಹೆಂಗ್ ಕೇಳ್ತಾಳೆ ಗೊತ್ತಾ ನಿಮಗೆ? ಮುಂಜಾನೆ ನೀ ಕೊಟ್ಟು ಸಂಜಿಗೆ ಒಯ್ಯಪ್ಪ. ಹೆಂಗಿರ್ಬೇಕ್ರಿ ಆ ತುಡ್ತ? ನೀನ್ ಬೆಳಿಗ್ಗೆ ಕೊಡು, ಬೇಕಾದ್ರೆ ಸಾಯಂಕಾಲ ಕರಕ, ಒಂದ್ಸಾರಿ ನಾನು ಹಡ್ಬಿಡ್ಬೇಕಪ್ಪ, ಮಗು ಆಗ್ಬಿಡ್ಬೇಕು ನನಗೆ ಅಂತೇಳಿ ಆ ತಾಯ್ತನದ ಸಾಕ್ಷಾತ್ಕಾರ ಕೇಳ್ತಾಳೆ. ಮುಂಜಾನೆ ನೀ ಕೊಟ್ಟು ಸಂಜಿಗೆ ಒಯ್ಯಪ್ಪ, ರಾತ್ರಿಗೆ ನೀನು ಗುಡಿಗೆ ಬಂದು ಒಂದು ಹಿಡಗಾಯ ಹೊಡೆದೇನು ಅಂತೇಳಿ. ಏನ್ ಆಸೆ ಇದ್ದಿತ್ತಲ್ವ ಅವನಿಗೆ? ಆ ಮಗು ನೋಡ್ಬೇಕು, ಮೊಮ್ಮಕ್ಳು ನೋಡ್ಬೇಕು ಅಂತಕ್ಕಂಥ ಆಸೆ ಆಗಿದೆ ಇರ್ಲಿಕ್ಕೆ ರಾತ್ರಿಗೆ ಬಂದು ಒಂದು ಹಿಡಗಾಯ ಕೊಡಿದ್ದೀನಿ, ಬೇಕಾದ್ರೆ ಕರ್ಕ ನೀನ್ ಸಾಯಂಕಾಲಕ್ಕೆ ಬೇಕಿಲ್ಲ ಅಂತಾಳೆ. ಅಂದ್ರೆ ಇದು ತಾಯ್ತನಕ್ಕಿಂತ ತಾಯಿಗಿಂತ ದೇವರಿಂದ ಅನ್ಲಿಕ್ಕೆ ಅನೇಕ ಸಂಗತಿಗಳನ್ನ. ಹಾಗಾಗಿ ನಮ್ಮ ವಚನಕಾರರು ಕೂಡ ಈ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ನಮ್ಮ ಕರ್ಮಯೋಗಿ ಸಿದ್ದರಾಮಣ್ಣವ್ರು ಹೇಳ್ತಾರೆ, ನಾವೆಲ್ಲ ದೇವ್ರು ನೋಡ್ತೀವಲ್ಲ, ಹೆಣ್ಣು ಏನೇನೋ ಹೇಳ್ತೀವಿ ನಾವು, ಯಾವ್ಯಾವ ಹೇಳ್ತೀವಿ, ಹೆಣ್ಣು ಮಾಯ ಅಂತೀವಿ, ಮಿತ್ ಅಂತೀವಿ, ಹಾಗೆ ಹೇಳ್ತೀವಿ. ನಿಮ್ಗೆ ಆಧುನಿಕವಾದಂಥ ಹಾಡು ಕೇಳಿದ್ರೆ ವಿಶೇಷವಾಗಿ ನಾನು ಚಂದನ್ ಅವ್ರ ಹಾಡು ಯಾಕೆ ಕಳಿಸ್ತಾ ಇದ್ದೀನಿ ಗೊತ್ತಾ ನಿಮಗೆ? ಒಂದು ಲೇಟೆಸ್ಟ್ ಟ್ರೆಂಡ್ ಶುರು ಆಗ್ಬಿಟ್ಟಿದೆ ಅಂತೆ. ನಮ್ಮ ಜಾನಪದ ಗೀತೆ ಅಂದ್ರೆ ಗೊತ್ತಿಲ್ಲ, ಭಾವಗೀತೆ ಅಂದ್ರೆ ಗೊತ್ತಿಲ್ಲ, ಶರೀಫ್ರ ಗೀತೆ ಅಂದ್ರೆ ಗೊತ್ತಿಲ್ಲ, ವಚನ ಅಂದ್ರೆ ಗೊತ್ತಿಲ್ಲ, ತತ್ವಪದ ಅಂದ್ರೆ ಗೊತ್ತಿಲ್ಲ, ದಾಸರ ಪದ ಅಂದ್ರೆ ಗೊತ್ತಿಲ್ಲ. ಯಾವ್ಯಾವ್ದೋ ಹಾಡು ಕೇಳ್ತೀವಲ್ಲ, ಈ ಹಾಡೆಲ್ಲ ಶಕ್ತಿ ಇದೆ ರೀ. ಈ ಹಾಡಿನ ಪರಿಚಯ ಮಾಡ್ಕೊಡ್ಬೇಕಲ್ವ ನಮಗೆ, ಮಾಡ್ಕೊಡ್ಬೇಕಲ್ವ ಅಂತೇಳಿ ಆ ಕಾರಣಕ್ಕೆ 30 ದಿವಸಗಳ ಕಾಲ ನಮ್ಮ ಜೊತೆ ಈ ಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಚಂದನ್ ಅಂತೇಳಿ. ಅವ್ರು ಸಿರಿಕಂಠದ ಪರಿಚಯ ಮಾಡಿಸಿದೀವಲ್ಲ ನಮಗೆ. ನೀವು ಸುಮ್ಮನೆ ಗಮನಿಸಿ, ನಿಮಗೆ ಹೇಗೆ ನಾವು ತಾಯಿ ಸಂಸ್ಮರಣೆ ಮಾಡಬೇಕಾದ್ರೆ ಅವರೊಬ್ಬ ಬಡ ಕಲಾವಿದ, ಬೇಲೂರಿಂದ ಬರ್ತಾ ಇದ್ದಾರೆ. ಬದುಕಿನ ಸಾರ್ಥಕತೆ ಬಗ್ಗೆ ನಾವು ನೀವೆಲ್ಲ ಆತ್ಮಾವಲೋಕನ ಮಾಡ್ಕೊಳ್ಳೋಣ ಅಂತೇಳಿ. ಯಾವುದಾದ್ರು ಆತ್ಮಾವಲೋಕನ? ಈ ಕಾರ್ಯಕ್ರಮದ ಅಜೆಂಡಾ ಶುರುವಾದ ತಕ್ಷಣ, ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ ತಕ್ಷಣ ಇಲ್ಲಿ ಬಂದಿ ನಮ್ಮ ಉದ್ಯಮಿ ಕಲ್ಯಾಣ್ ಸರ್ ಎಲ್ಲ ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತೇಳಿ. ಆ ತಕ್ಷಣ ಇವರಿಂದ ಫೋನ್ ಮಾಡಿದ್ರು, ಮಹೇಶಣ್ಣ ನನಗೊಂದು ಅವಕಾಶ ಮಾಡ್ಕೊಡ್ತೀರಾ? ನಾನು ಏನು ಕೇಳಲ್ಲ ನಿಮ್ಮನ್ನ, ನಿಮ್ಮ ಕಾರ್ಯಕ್ರಮದ ಜೊತೆ ಇರ್ತೀನಿ. ನಾನು ದಿವಸ ನಿಮ್ಮ ಮಾತು ಕೇಳಬೇಕು, ನನಗೆ ಗೊತ್ತಿರ್ತಕ್ಕಂಥ ನಾನು ಹಾಡು ಹೇಳ್ತೀನಿ. ನಾನೊಂದು ತೀರ್ಮಾನ ಮಾಡಿದ್ದೀನಿ ಮಹೇಶಣ್ಣ. ಅದೇನು ಅಂದ್ರೆ ನನ್ನ ಬದುಕು ತುಕ್ಕಿಡಿಬಾರ್ದು,
ಸೌದು ಹೋಗ್ಬೇಕು ಅಂತೇಳಿ ಇದಕ್ಕೊಂದು ಅವಕಾಶ ಮಾಡಿಕೊಡ್ತೀರಾ ಅಂತೇಳಿ. ಪುಣ್ಯಾತ್ಮ, ನಿನ್ನಂತ ಒಬ್ಬ ಕಲಾಪ್ರೇಮಿ ಇರೋದ್ರಿಂದಲೇ ಈ ನಾಡಿನಲ್ಲಿ ಇನ್ನೂ ಕೂಡ ಸಂಸ್ಕೃತಿ ಜೀವಂತವಾಗಿದೆ. ಬಾ ಚಂದನ್, ಯಾವತ್ತು ನಿನ್ನ ಜೊತೆ ಇರುವಂತೇಳಿ ಆಹ್ವಾನ ಕೊಟ್ಟು ಬಂದಿದ್ದಾರೆ. ಬೇಲೂರಿಂದ ಬರ್ತಾರ್ರಿ, ಟ್ರ್ಯಾಕ್ ತರ್ತಾರ್ರಿ, ಸೌಂಡ್ಸ್ ತರ್ತಾರ್ರಿ. ನಮ್ಮನ್ನೆಲ್ಲ ಕ್ಷಣಕಾಲ ಯಾವುದೋ ಒಂದು ಗೀತೆ ಲೋಕಕ್ಕೆ ಹೋಯ್ತಾರಲ್ಲ, ಇದರ ಕಡಿಮೆ ಮಾಂತ್ರಿಕ ಶಕ್ತಿನ ಇದು. ಆ ಗೀತೆಯಲ್ಲಿರೋ ಶಕ್ತಿ, ಅವ್ರ ಕಂಠ ಸಿರಿಯ ಶಕ್ತಿ ಎಲ್ಲ ಪರಿಚಯ ಮಾಡ್ಬೇಕಾದ್ರೆ ಅವ್ರೊಂದು ಮಾತು ಹೇಳಿದ್ರು ನನಗೆ ನೆನಪಾಯ್ತು. ಹೇಳಿದ್ನಲ್ಲಿ ಏನು, ನಮ್ಮ ಬದುಕು ಸವಿಬೇಕೆ ಹೊರತು ತುಕ್ಕಿಡಿಬಾರ್ದು ಅಂತೇಳಿ. ಇಲ್ಲಿ ಈಶಣ್ಣರು, ತೀರ್ಥಣ್ಣ, ರೈತರೆಲ್ಲ ಇದ್ದೀರಾ, ಹೆಂಗೆ ಹೇಳಿ ತುಕ್ಕಿಡಿಯೋದು ಅಂದ್ರೆ ನಮ್ಮ ಬದುಕು ಹೆಂಗಾಗ್ಬೇಕು ಅಂದ್ರೆ ನಾವು ಬೇಸರ ಮಾಡ್ತೀವಲ್ಲ, ಉಳಿತೀವಲ್ಲ, ಆ ನೇಗ್ಲು ಕುಳ ಇದ್ದಂಗೆ ಇರಬೇಕು ಅಂತೇಳಿ. ಕುಳ ನೀವು ನೋಡಿ, ನೀವು ಹಂಗೆ ಇಟ್ಬಿಡಿ, ವರ್ಷ ತುಕ್ಕಿಡಿಯುತ್ತಲ್ವಾ ಅಲ್ವಾ ಸಿದ್ಮೂರ್ತಿ? ನೇಗಳನ್ನ ಹಂಗೆ ಇಡಿ ತುಕ್ಕಿಡಿಯುತ್ತೆ. ನೀವು ಫ್ಲೋ ಮಾಡ್ತಾ ಹೋಗಿ, ಬೇಸರ ಹೊಡಿತಾ ಹೋಗಿ, ಏನಾದ್ರು ಗೊತ್ತಾ ನಿಮಗೆ? ಹೊಡೆದಂಗೆ ಶೈನಿಂಗ್ ಬರುತ್ತೆ. ಗೊತ್ತಾ ನಿಮಗೆ? ಗೊತ್ತಲ್ಲ, ರೈತರ ಪರಿಚಯ ಇದೆಯಲ್ಲ. ಏನ್ ಶೈನಿಂಗ್ ಬರುತ್ತೆ ಅಂದ್ರೆ ಅದು ಮೋಟ್ಗಳಾಗುತ್ತೆ, ಅದ್ರ ಸೌಂಡ್ ಇರುತ್ತೆ ರೀ, ಶೈನಿಂಗ್ ಬರುತ್ತೆ ರೀ. ಹಾಗೆ ನಮ್ಮ ಬದುಕಿದೆಯಲ್ಲ, ಯಾವ ಕಾರಣಕ್ಕೂ ತುಕ್ಕಿಡಿಬಾರ್ದು, ಅದು ಸವಿತಾ 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 ಹೋಗಬೇಕು ಅಂತೇಳಿ. ಸೌದಂಗೆ ನಮ್ಮ ಬದುಕಲ್ಲೊಂದು ಬೆಳಕು ಕಾಣುತ್ತೆ, ಬಾಳಲ್ಲಿ ಒಂದು ಹೊಳಪು ಬರುತ್ತೆ. ಆ ಹೊಳಪು ಮತ್ತು ಬೆಳಕನ್ನು ಕಾಣಲಿಕ್ಕೆ ನಮ್ಗಿರ್ತಕ್ಕಂಥ ಏಕಮಾತ್ರವಾದಂತ ಒಂದು 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 ಟ್ರ್ಯಾಕ್ ಅಂದ್ರೆ ಈ ಸವಿತಕ್ಕಂಥದ್ದು ಅಂತೇಳಿ. ಫ್ರೆಶ್ ಇದಾಗಬೇಕು ಅಂತಕ್ಕಂಥದ್ದೇ ವಚನಕಾರರು ಬಯಸೋದು ಅಂತೇಳಿ. ಏನೇನೋ ನೋಡ್ತಿರಲ್ರಿ, ಅದು ನೋಡೋದು ಬಿಡಿ. ಎಲ್ಲೆಲ್ಲ ಹೋಗ್ತಿರಲ್ರಿ, ಹೋಗೋದು ಬಿಡಿ. ಏನೇನೋ ಕೇಳ್ತಿರಲ್ರಿ, ಕೇಳೋದು ಬಿಡಿ. ಮತ್ತೇನ್ ಮಾಡ್ಬೇಕು? 800 ವರ್ಷಗಳ ಹಿಂದೆ ನಮ್ಮ ಜಗಜ್ಯೋತಿ ಬಸವಣ್ಣವ್ರಿಗೆ ಸಂದೇಶ ಕೊಡ್ತಾರಲ್ವಾ, ಅತಲಿತ ಹೋಗದಂತೆ ನನ್ನ ಹೆಳವನ್ನ ಮಾಡೆಯ ತಂದೆ, ಸುತ್ತಿ ಸುಳಿದು ನೋಡದಂತೆ ನನ್ನ ಅಂಧಕನ ಮಾಡೆಯ ತಂದೆ, ಮತ್ತೊಂದು ಕೇಳದಂತೆ ನನ್ನ ಕಿವುಡನ್ನ ಮಾಡೆಯ ತಂದೆ, ನಿಮ್ಮ ಶರಣರ ಪಾದವನ್ನಲ್ಲದೆ ಅನ್ಯವ ಕಾಣಿಸದಿರು ಕೂಡಲ ಸಂಗಮ ದೇವ ಅಂತಾರೆ. ಏನ್ ಪ್ರತಿಜ್ಞೆ ನೋಡಿ, ಏನ್ ಬಿಡ್ತಾರೆ ಅವರು? ಎಲ್ಲಿ ಹೋಗಬೇಕು ಅಲ್ಲೇ ನನ್ನ ಕಾಲು ಹೋಗ್ಬೇಕು, ಏನ್ ನೋಡ್ಬೇಕು ಅದನ್ನೇ ನನ್ನ ಕಣ್ಣು ನೋಡ್ಬೇಕು, ಏನ್ ಕೇಳಬೇಕು ಅದನ್ನೇ ನನ್ನ ಕಿವಿ ಕೇಳ್ಬೇಕು, ಏನ್ ತಿನ್ನಬೇಕು ಅದನ್ನೇ ನನ್ನ ನಾಲಿಗೆ ತಿನ್ನಬೇಕು ಅಂತಾರೆ. ಏನೇನೋ ಕುಡಿಯೋದು, ಏನೇನೋ ತಿನ್ನೋದು, ಏನೇನೋ ಕೇಳೋದು, ಏನೇನೋ ನೋಡೋದಿದೆಯಲ್ಲ, ಅದು ನಮ್ಮ ಶರಣ ಪರಂಪರೆಯ ಲಕ್ಷಣ ಅಲ್ಲ ಅದು. ಮತ್ತೆ ಏನ್ ವ್ಯಾಖ್ಯಾನ ಕೊಡ್ತಾರೆ ಅವರು? ಕೂಡಲ ಸಂಗಮ ದೇವರನ್ನು ಒಲಿಸಲು ಬಂದ ಪ್ರಸಾದ ಕಾಯವಿದು. ಸುಮ್ನೆ ಬಂದಿದೆ ಈ ಶರೀರ, ಆ ಭಗವಂತ ನಮಗೆ ಕೊಟ್ಟಿರೋ ಗಿಫ್ಟ್ ಅದು. ನಾವು ಒಳ್ಳೆ ಲೈಫ್ ಮಾಡೋ ಮುಖೇನ ಅದೇ ಗಿಫ್ಟ್ ಅನ್ನು ವಾಪಸ್ ಭಗವಂತಿಗೆ ಕೊಡಬೇಕು ಅಂತಾರೆ. ಕೂಡಲ ಸಂಗಮ ದೇವನ ಒಲಿಸಲು ಬಂದ ಪ್ರಸಾದ ಕಾಯವಿದು, ವೃಥಾ ಕೆಡಿಸಲಾಗದು ಅಂತೇಳಿ. ಕೆಡಿಸ್ಬೇಡ್ರಿ. ಯಾಕೆ ಕೆಡಿಸ್ತೀರಾ ಅಂತೇಳಿ 900 ವರ್ಷಗಳಿಂದ ಹೇಳಿರ್ತಕ್ಕಂಥ ಅಣ್ಣನ ವಾಣಿಯನ್ನ, ಅಣ್ಣನ ಪರಂಪರೆಗೆ ಸಂಬಂಧಪಟ್ಟಂತ ನಾವು ಆ ಟ್ರ್ಯಾಕ್ ಅಲ್ಲಿ ನಡಿಬೇಕಲ್ವಾ, ಆ ದಾರಿಯಲ್ಲಿ ನಡಿಬೇಕಲ್ವಾ, ಆ ದಾರಿ ತರಲಿಕ್ಕೆ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಅಂತೇಳಿ. ಎಷ್ಟು ಹೇಳಿದಾರಲ್ವ ಹೆಣ್ಣಿನ ಬಗ್ಗೆ ನಾನು ಹೇಳ್ತಾ ಇದ್ದೆ, ಜಾನಪದದಲ್ಲಿ, ಇಂಗ್ಲಿಷ್ ಸಾಹಿತ್ಯದಲ್ಲಿ, ಆಧುನಿಕ ಕವಿಗಳು ಎಲ್ಲರೂ ಹೇಳ್ತಾ ಇದ್ದೆ. ನಮ್ಮ ಸಿದ್ದರಾಮಣ್ಣವ್ರು ಏನ್ ಹೇಳ್ತಾರೆ ನೀವು ಕೇಳಿರೋ ಹಾಡು ಗೊತ್ತಲ್ಲ ನಿಮಗೆ? ಹೆಣ್ಣಿನ ಬಗ್ಗೆ ಈ ವಚನಗಳನ್ನ, ಈ ಜನಪದ ಗೀತೆಗಳನ್ನ ಬಹುಶಃ ಎಷ್ಟು ಮಟ್ಟಿಗೆ ಕೇಳಿದಿರೋ ಓದಿದಿರೋ ಗೊತ್ತಿಲ್ಲ, ಕೆಲವರು ಓದಿರ್ಲೂಬಹುದು ಅಂತೇಳಿ. ನಾವು ಕೇಳೋ ಹಾಡುಗಳು ಹಿಂಗೆ ಇರ್ತವೆ. ನನ್ನ ಮನೆ ಟಿವಿ ನೋಡ್ಬೇಕಾದ್ರೆ ಹೆಂಡತಿ ಹಾಡು ಬರ್ತಿದ್ದ, ಟಿವಿ ಹಾಕಿ ಒಳ್ಳೆ ಹಾಡೋದು, ಅದು ಎಷ್ಟು ಅಲೇದದು. ಹುಡುಗೀರಂದ್ರೆ ಹುಷಾರಪ್ಪು, ಹುಡುಗೀರಂದ್ರೆ ಡೇಂಜರಪ್ಪು, ಹುಷಾರಾಗಿರಪ್ಪು. ಯಾವ್ದೊಂದು ಕವಿ ಕಟ್ಬಿಟ್ಟಿದೆ ಅಂದ್ರೆ, ಬೇಡ ನಂಬಬೇಡ ಎಂದಿಗೂ ನೀನು ಹೆಣ್ಣ ನಂಬಬೇಡ ಅಂತಲ್ಲ ಹಾಡುಗಳು ಅದಕ್ಕೆ ಬರ್ತಿದ್ದಲ್ಲ. ಅದು ಬೇರೆ ನನಗೆ ಹಾಡು ಕೇಳಿದ ತಕ್ಷಣ ನೆನಪಾಯ್ತು ಸಿದ್ದರಾಮಯ್ಯವ್ರ ಕಲ್ಪನೆ ನೋಡಿ, ಆ ವಚನ ಸಾಹಿತ್ಯದ ತಿರುವು ನೋಡಿ ಎಷ್ಟು ಚೆನ್ನಾಗಿ. ತಾ ಮಾಡಿದ ಹೆಣ್ಣು ವಿಷ್ಣುವಿನ ಎದೆಯೇ ಇತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯೇ ಇತ್ತು, ತಾ ಮಾಡಿದ ಹೆಣ್ಣು ಶಿವನ ತೊಡೆಯೇ ಇತ್ತು. ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ ಅಂತೇಳಿ. ಏನು ಉದಾತ್ತವಾದ ಕಲ್ಪನೆ ಅಲ್ವಾ? ಜಗತ್ತಿನಲ್ಲಿ ಯಾರು ಕೂಡ ತಾಯಿ ಬಗ್ಗೆ, ಹೆಣ್ಣಿನ ಬಗ್ಗೆ ಇಂಥ ಸರ್ಟಿಫಿಕೇಟ್ ದೃಢೀಕರಣ ಕೊಟ್ಟಿಲ್ವಾ ಅಂತೇಳಿ. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂದ್ರೆ ನೀನೇ ದೇವರಿದ್ದಂಗೆ ಅಂತೇಳಿ. ಇವತ್ತು ವಿಷಯ ಆಯ್ಕೆ ಮಾಡ್ಕೊಂಡಿದೀವಿ, ತಾಯಿಗಿಂತ ದೇವರಿಲ್ಲ ಅಂತಕ್ಕಂಥದ್ದು ಇವತ್ತಿನ ಆಯ್ತಲ್ಲ, ಇವತ್ತು ನಾವು ಮಾಡೋದಲ್ಲ. ಪ್ರಾಯಶಃ ಅನಾದಿ ಕಾಲದಿಂದ ಕೂಡ ನಮ್ಮ ವಚನಕಾರ ಅಂತ ಅದ್ಭುತವಾದಂತ ಸರ್ಟಿಫಿಕೇಟ್ ಕೊಟ್ಟಿದ್ರಲ್ಲ, ಆ ದೃಢೀಕರಣದ ಪುನರ್ ನೆನಪಿದೆಯಲ್ಲ, ಅದು ಇಂಥ ಕಾರ್ಯಕ್ರಮದ ಮುಖೇನ ಆಗ್ಬೇಕು ಅಂತಕ್ಕಂಥ ಆಶಯದಿಂದ ವಿಭಿನ್ನವಾದಂತಹ ವಿಷಯಗಳನ್ನ ಆಯ್ಕೆ ಮಾಡ್ತಾ, ಬೇರೆ ಬೇರೆ ವಿಷಯಗಳ ಮೇಲೆ ಚರ್ಚೆ ಮಾಡ್ತಾ ಇಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ನಿರಾತಂಕವಾಗಿ ಆಯೋಜನೆ ಮಾಡಿ ಬಂದಿರತಕ್ಕಂಥದ್ರಿಂದ ಅನೇಕ ಶ್ರಮಿಕರ ಒಂದು ಶ್ರಮ ಇದೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಎದುರಿಗೆ ತರ್ತಾ ದಯಮಾಡಿ ಬನ್ನಿ. ಪ್ರಾಯಶಃ ಇಂಥ ಬಗ್ಗೆ ನಮ್ಮ ಮಕ್ಕಳನ್ನ ಸೆಳೆತಾರಣ. ನಾನು ಆಗ್ಲೇ ಹೇಳಿದಾಗ ನಿಮಗೆ ಸುಮ್ಮನೆ ಅಂತೀವಷ್ಟೇ ನಾವು, ಅಣ್ಣ ಮಕ್ಕಳು ಕೆಟ್ಟುಬಿಟ್ಟಿದ್ದಾವೆ, ಯಾವೂ ಕೆಡಲ್ಲ ಅಂತೆ. ಯಾಕೆ ಕೆಡಲ್ಲ ಹೇಳಿ? ತೊಟ್ಲಲ್ಲಿ ಒಂದು ಮಗು ನಗ್ತಿದ್ರೆ ಆ ಮಗು ನಮ್ಮ ಅಜ್ಜಿ ಏನಂತಾಳೆ? ಮಗು ನಗ್ತಾ ಇದೆ ಅಂತನಲ್ಲ, ಏನಂತೇಳಿ ಅಲ್ಲಿ ನೋಡಿ ಅದ್ರ ಮಗ ದೇವ್ರು ನಗ್ತಾ ಇದೆ ಅಂತೇಳಿ ಒಪ್ಕೊಂತೀರಾ? ಆ ಮಗು ನೋಡ್ರಿ ದೇವ್ರೇ ತಾನೆ, ವಾಸ್ತವಕ್ಕೆ ದೇವ್ರೇ ತಾನೆ. ಅದು ಮಗು ಬೆಳೀತಾ 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 ಆ ಮಗು ಏನಾಗಬೇಕು? ಅದು ದೊಡ್ಡ ದೇವ್ರಾಗ್ಬೇಕಲ್ವ, ಅದು ಘನ ದೇವ್ರಾಗ್ಬೇಕಲ್ವ, ಅದೊಂದು ಮಹಾದೇವ್ರಾಗ್ಬೇಕಲ್ವ. ಹಂಗಾಗಿಲ್ಲ ಅಂದರೆ
ಅಣ್ಣ ಮುಗಿನಾಗ ಹಂಗಿತ್ಕೊಳ್ಳೋಣ ಈಗ ಹಿಂಗೆ ಆಗ್ಬಿಡ್ತು ಅಂದರೆ ಯಾರು ಹೊಣೆಗಾರರು? ಯಾರು ಜವಾಬ್ದಾರಿ ಗ್ರಹಿಸ್ಬೇಕಲ್ಲ? ಸಣ್ಣ ಸಣ್ಣ ಉದಾಹರಣೆಗಳು ನಿಜ ನಿಮಗೆ ಗೊತ್ತಿದೆ. ನಮಗೆ ಏನು ಗೊತ್ತಿದೆ? ನಮಗೆ ಸುಳ್ಳು ಹೇಳೋದು ಕೆಟ್ಟದ್ದು ಅಂತ ಗೊತ್ತಿದೆ. ಸುಳ್ಳೇನು ಹೇಳ್ಕೊಂಡೆ ಹುಟ್ಟಿತ್ತ ಮಗು? ಇಲ್ಲ, ಸುಳ್ಳಿನ ಪರಿಚಯ ಮಾಡ್ತೀವಲ್ವ? ಬೀಡಿ ಸೇರೋದು ಕೆಟ್ಟದ್ದು ಅಂತ ಗೊತ್ತಿದೆ. ಯಾವುದಾದ್ರು ಮಗು ತೊಟ್ಲ ಬೀಡಿ ಕಚ್ಕೊಂಡೆ ಹುಟ್ಟಿದ್ದೇನ್ರಿ? ಯಾವುದಾದ್ರು ಮಗು ಬೀಡಿ ಕಚ್ಕೊಂಡು ಹುಟ್ಟಿತಾ? ಇಲ್ಲಲ್ವಾ? ನಾವು ಒಂದು ಗಮನದಲ್ಲಿ ಇಟ್ಕೊಳ್ಳೋಣ. ಕನ್ನಡದ ಒಂದು ಗಾದೆ ಇದೆ, ಹೆತ್ತವರಂತೆ ಮಕ್ಕಳು, ನೂಲಂತೆ ಸೀರೆ, ತಾಯಿಯಂತೆ ಮಗಳು, ಇವೆಲ್ಲ ಕೇಳಿದ್ದೀವಲ್ವಾ? ಅಂದ್ರೆ ಮಗು ನಾವು ಹೆಂಗೆ ಮಾಡ್ತೀವೋ ಹಂಗೆ ನೋಡಿ ಕಲಿಯುತ್ತೆ ಹೊರತು ನಾವು ಹೇಳ್ದಂಗೆ ಕೇಳಲ್ಲ ಅಂತೇಳಿ. ಇದು ಖಚಿತವಾಗಿ ನಾವು ಹಿರಿಯರು ಅರ್ಥ ಮಾಡ್ಕೋಬೇಕು ಅಂತೇಳಿ. ಬಿಡಿ ಸೇರ್ಕೊಂಡೆ ಹುಟ್ಟಿತ್ತ ಅದು? ಮತ್ತೆ ಅವ್ರ ಮಗ ಅಪ್ಪನೇ ಒಂದು ಸರಿ ಕಳಿಸ, ಮಗ ಒಂದು ಬಿಡಿ ಹಚ್ಕೊಂಬರಲ್ಲ ಅಂತೇಳಿ. ಒಬ್ಬ ಹಚ್ಕೊಂಬರ್ತೀನಪ್ಪ, ಆಗ್ಲದ ಕೆಟ್ಟೋಗುತ್ತದಪ್ಪ ಅಂದ್ರೆ ಆ ಮಧ್ಯದ ಬಾಗಿಲಿಗೆ ಬಂದಾಗ ಒಂದು ಬೆಳೆದ ಅದು ಕರೆಕ್ಟಾಗಿ ಹತ್ಕೊಳತ್ತೆ ಅಂದಾನೆ, ಕಸಿರ್ತಾನಲ್ವಾ ಅಂತೇಳಿ. ನಾನು ಅಮೇರಿಕಾಗೆ ಹೋದಂಥ ಸಂದರ್ಭದಲ್ಲಿ ಲಾಸ್ಟ್ ಟೈಮಲ್ಲಿ ಒಂದು ಕಾರ್ಯಕ್ರಮ, ಅಲ್ಲಿ ಹೆಂಗೆ ನಾವು ಹೋದಾಗ ಎಲ್ಲ ಆಡ್ತಾರೆ, ಯಾವುದು ವೀಕೆಂಡಲ್ಲಿ ಕಾರ್ಯಕ್ರಮ ಇರ್ತವೆ. ಅದಾದ್ಮೇಲೆ ನಡುವೆ ದಿವಸ ನಾವು ಬುಧವಾರ ದಿವಸ ಫ್ರೀ ಇದ್ರೆ ನಮ್ಮನೆ ಬರೆಯೋಣ, ನಮ್ಮಲ್ಲೆಲ್ಲ ಸೇರ್ತೀವಿ ಕಣ, ಒಂದು 10-12 ಮನೆ ಇದೀವಿ, ಒಂದು 20 ಜನ ಸೇರ್ತೀವಿ, ನಿಮ್ಮ ಜೊತೆ ಒಂದು 2 ಗಂಟೆ ಮಾತಾಡ್ಬೇಕಣ್ಣ ಅಂತಾರೆ. ನಿಮ್ಗೊಂದು ಸತ್ಯ ಹೇಳ್ತೀನಿ, ಅಲ್ಲೇ ಕಲ್ಚರ್ ಇದೆಯಲ್ಲ, ನಾನು ಅಂತೀವಷ್ಟೇ, ಅದು ಹಂಗೆ ಇದು ಹಿಂಗೆ ಏನೇನು ನಿಜವಾದಂಥ ಶರಣ ಪರಂಪರೆ, ನಿಜವಾದಂಥ ಕಾಯಕ ಪರಂಪರೆ, ನಿಜವಾದಂಥ ಕಲಾ ಪರಂಪರೆ. ನಾನು 10-12 ಸಾರಿ ಅಮೇರಿಕಾಗೆ ಹೋದಾಗಲೂ ಕೂಡ ನನ್ನ ಕಣ್ಣಿಗೆ ಕಟ್ಟಿದೆ ಅಂತೇಳಿ. ಒಂದೊಂದು ಮಗುಗೆ ಒಂದು ವೀಣೆ ಕಲಿಸ್ಬೇಕು ಅಂದ್ರೆ, ಒಂದು ವಚನ ಕಲಿಸ್ಬೇಕು ಅಂದ್ರೆ 100 ಮೈಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ ವೀಕೆಂಡ್ ಅಲ್ಲಿ. ನನ್ನ ಮಗುಗೆ ಮಿಸ್ ಆಗ್ತಾ ಇದೆ. ನಮ್ಮ ಕರ್ನಾಟಕದ ಸಂಸ್ಕೃತಿಯಿಂದ ನಮ್ಮ ಮಕ್ಕಳು ಮಿಸ್ ಆಗಬಾರ್ದು ಅಂತೇಳಿ ಅಷ್ಟು ಒತ್ತಾಡ್ತಾರೆ ಅವರು. ಹಾಗಾಗಿ ನಾನು ಹೋದಾಗ ಎಲ್ಲ ಪ್ರತಿ ದಿವಸ ಕಾರ್ಯಕ್ರಮನೇ ಎಲ್ಲ ಸೇರ್ಕೊಂತಾರೆ. ಒಂದು ತಾಯಿ ಒಂದು ರೋಚಕವಾದಂಥ ಸನ್ನಿವೇಶ ಹೇಳಿದ್ರಲ್ಲಿ, ಅದ್ರ ಬಗ್ಗೆ ಒಂದು ಚರ್ಚೆ ಮಾಡ್ತಾ ಇದ್ರು. ಆ ಚರ್ಚೆಲ್ಲ ಆದ್ಮೇಲೆ ಮಹೇಶಣ್ಣ, ಅಮೇರಿಕಾ ಹಂಗೆ, ಪಾಶ್ಚಾತ್ಯ ರಾಷ್ಟ್ರ ಹಿಂಗೆ ಹಿಂಗೆ ಅಂತಾರೆ. ನಿಮ್ಮೊಂದು ಸತ್ಯ ಹೇಳ್ತೀನಿ, ನಮ್ಮ ಮಕ್ಕಳಿಗೆ ಸುಳ್ಳು ಹೇಳೋದೇ ಗೊತ್ತಿಲ್ಲ ಕಾರಣ, ಸುಳ್ಳಿನ ಪರಿಚಯನೇ ಇಲ್ಲ, ಸುಳ್ಳು ಅಂದ್ರೆ ಏನೋ ಗೊತ್ತೇ ಇಲ್ಲ ಅಂತೇಳಿ. ಮೋಸ್ಟ್ ನ್ಯಾಚುರಲ್ ಅನೇಕ ಸಂಗತಿಗಳು ಆ ಥರ ಇದೆ. ನೋಡಿ, ನಾನು ತಮಾಷೆ ಕೇಳಿದೆ, ಅಲ್ಲಿ ಕುತೂಹಲಕ್ಕೆ ಕೇಳಿದೆ, ಸರ್ ನೀವು ಯಾವತ್ತಾದರೂ ನೀವು ಆಫೀಸಿಗೆ ತಡವಾಗಿ ಹೋಗಿದ್ದೀರಾ ಅಂತ ಕೇಳಿದೆ, ನನ್ನ ಕುತೂಹಲಕ್ಕೆ ಅಂತೇಳಿ. ಸರ್ ತಡ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದರು. ಇಲ್ಲಪ್ಪ, ಏನೋ ಬಸ್ ಸಿಕ್ಕಲಿಲ್ಲ, ಇನ್ನೇನೋ ನಮ್ಮಲ್ಲಿ. ಸರ್ ಅದು ನಗ್ತಾರೆ ಅಂದರು. ಅದು ಕಲ್ಪನೆನೂ ಇಲ್ಲ ಅನ್ನೋದು. ಲೇಟಾಗಿ ಹೋಗೋದು, ಸಾರಿ ಕೇಳೋದು, ಲೇಟಾಗಿ ಇಲ್ಲ ಸರ್, ಅದು ಮೆಂಟಾಲಿಟಿನೇ ಇಲ್ಲ. ಒಂದು ಮಗುಗೆ ನೀವೇನಾದ್ರು ಒಂದು ಬಿಸ್ಕೆಟ್ ಕೊಟ್ಟರೆ, ಒಂದು ಚಾಕ್ಲೇಟ್ ಕೊಟ್ಟರೆ, 2 ವರ್ಷದ ಮಗು ರೀ, ಅದು ಚಾಕ್ಲೇಟ್ ಬ್ಯಾಗ್ ಹಾಕೊಂಡು ಅದು ಬಿಸ್ಕೆಟ್ ತಿಂದ ರ್ಯಾಪರ್ ಇದೆಯಲ್ಲ ಅದು ಕೈಲೇ ಹಿಡ್ಕೊಂಡಿರುತ್ತೆ. 1 ಗಂಟೆ ಆದ್ರೂ ಹಿಡ್ಕೊಂಡಿರುತ್ತೆ. ಮಮ್ಮಿ ವೇರ್ ಟು ಪುಟ್ ಇಟ್ ಅಂತ ಕೇಳ್ತಾ ಇರುತ್ತೆ. ಡಸ್ಟ್ಬಿನ್ಗೆ ಹಾಕೋರ್ಗು ತಾಯಿ ಹೇಳೋರ್ಗು ಅದು ಕೈಲೇ ಹಿಡಿದಿರುತ್ತೆ. ಅಷ್ಟು ಪ್ರಜ್ಞೆ ಅಂತೇಳಿ, ಏನು ಕಾನ್ಶಿಯಸ್ ಅಂತೇಳಿ ಅವ್ರು ಹೇಳ್ಬೇಕಾದ್ರೆ ಮಕ್ಳಿಗೆ ಸುಳ್ಳಿಗೆ ಪರಿಚಯನೇ ಇಲ್ಲ ಅಂದರು. ನಾನು ಕುತೂಹಲಕ್ಕೆ ಯೋಚನೆ ಮಾಡಿದೆ, ಅಲ್ಲೆಲ್ಲ ನಮ್ಮ ಮಕ್ಕಳಿಗೂ ಸುಳ್ಳಿಗೆ ಪರಿಚಯ ಇರಲ್ಲ, ಅದು ನಾವೇನು ಪರಿಚಯ ಮಾಡಿಕೊಟ್ವಿ ಅಂತ ಹೇಳಿದಾಗ ನಾನು ಅದೊಂದು ದೃಷ್ಟಾಂತ ಹೇಳಿದೆ. ನಿಮ್ಗೊಂದು ಕತೆ ಹೇಳಿದ್ದೀನಿ, ಅದು ಸಣ್ಣ ದೃಷ್ಟಾಂತ, ಎಲ್ಲ ಗೊತ್ತಿರೋದೇ. ಅದು ಈ ಬೀದರಿಂದ ಸಿಂಧಿಗೇರಿಗೆ ಹೋಗ್ತಾ ಇದೀವಿ, KSRTC ಬಸ್ಸಲ್ಲಿ ಹೋಗ್ತಾ ಇದೀವಿ ಅಂತ ಕಲ್ಪನೆ ಮಾಡ್ಕೊಳ್ಳಿ. ತಾಯಂದ್ರೆ ನಿಮ್ಗೆ ಹೇಳೋದು, ತಂದೆ ನನ್ನ ತಾಯಿ ಸಂಬಂಧ ನಿಮ್ಮದೇ ಉದಾಹರಣೆ ಕೊಡ್ತೀನಿ ನಾನು. ಈ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಈ ಕಂಡಕ್ಟರ್ ಬಂದ್ರಿ ಏನಂತ ಟಿಕೆಟ್ ಅಂತೇಳಿ, ಅದಕ್ಕೆ ನಿಮ್ಗೊಂದು ಮಾಹಿತಿ ಕೊಡ್ತೀನಿ. ಇವತ್ತಿನ ಕಲ್ಪನೆ ಮಾಡಿ, ಇವತ್ತು ನಿಮಗೆ ಟಿಕೆಟ್ ಇಲ್ವಲ್ಲ, ಟಿಕೆಟ್ ತಾಳಕ್ಕಾಲ ನೆನಪು ಮಾಡ್ತೀನಿ. ಟಿಕೆಟ್ ತಾಂತಿದ್ರಲ್ಲ ಆ ಕಾಲಕ್ಕೆ ಸ್ವಲ್ಪ ಹೋಗ್ರಿ ಅಂತೇಳಿ. ಅದಕ್ಕೆ ನಾನು ಇತ್ತೀಚೆಗೊಂದು ಮಾತು ಹೇಳ್ತೀನಿ. ಮೊದಲೆಲ್ಲ ಈ ಕಲ್ಯಾಣ ಏನಾರು ನಾವು ನಮ್ಮ ಅಕ್ಕಂಗಿರ ಏನಾದ್ರು ತೋರ್ ಮನೆಗೆ ಹೋಗಿ ಯಾರಿಗಾದ್ರೆ ಫೋನ್ ಮಾಡೋರ ಆ ಕಡೆಯಿಂದ, ಅಣ್ಣ ಯಾರಿಗಾಯ್ತು ಕಣ, ಯಾರಿಗಾಯ್ತು ಅಂತೇಳಿ. ಈ ಕಡೆಯಿಂದ ಕೇಳೋಣ, ಯಾರಿಗಾಯ್ತಾ ಅಣ್ಣ, ಏನು ರಿಸಲ್ಟು, ಪ್ಲಸ್ ಮೈನಸ್ ಅಂತೇಳಿ ಕೇಳೋರು. ಗೊತ್ತಾ ನಿಮಗೆ? ಪ್ಲಸ್ ಮೈನಸ್ ಅಂದ್ರೆ, ಪ್ಲಸ್ ಅಂದ್ರೆ ಗಂಡು ಮಗ ಅಂತ, ಮೈನಸ್ ಅಂದ್ರೆ ಹೆಣ್ಣು ಮಗ ಅಂತೇಳಿ. ಅವಾಗಿತ್ತು ಅದು ಕಾಲ, ಖರ್ಚು ಮಾಡಬೇಕು. ಪ್ಲಸ್ ಮೈನಸ್ ಅಂತ ಕೇಳಾರಲ್ವಾ? ಇವನು ಗಂಡಾದ್ರೂ ಪ್ಲಸ್ ನಾನು, ಹೆಣ್ಣಾದ್ರೂ ಮೈನಸ್ ನಾನು. ನಾನೀಗ ಅವ್ರು ಹೇಳ, ಈಗ ಹಂಗೆ ಕೇಳಲ್ಲ, ಕಾಲ ಬದಲಾಗ್ಬಿಟ್ಟಿದೆ. ಯಾರಿಗಾಯ್ತು ಕಾರಣ ಅಂದ್ರೆ, ಅಣ್ಣ ಟಿಕೆಟ್ ಲೆಸ್ ಅಂತೇಳಿ ಹಿಂಗೆ ಕೇಳಬೇಕಾಗಿದೆ ಅಂತೇಳಿ. ಟಿಕೆಟ್ ಅಂದ್ರೆ ನಾವು ಗಂಡು ಮಕ್ಕಳು ಟಿಕೆಟ್ ತಗೋಬೇಕು, ಟಿಕೆಟ್ ಲೆಸ್ ಅಂದ್ರು ನೀವು ಅಂತೇಳಿ, ಟಿಕೆಟ್ ಲೆಸ್ ನಿಮ್ಮದೇ ಅಂತೇಳಿ. ಆ ಕಾಲದಲ್ಲಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ರು, ಅವ್ರು ಬಂದ ಕಂಡಕ್ಟರ್ ಟಿಕೆಟ್ ಅಂತೇಳಿ. ಈ ತಾಯಿ ತಕ್ಷಣ ಹೇಳಿದ, ತಗೋಣ ಸೀನಿಯರ್ಗೆ ನನಗೊಂದು ಫುಲ್ ಸೀಟು, ಈ ಮಗಿಗೆ ಒಂದು ಅರ್ಧ ಸೀಟ್ ತಗೋಣ ಅಂದು. ಕಂಡಕ್ಟರ್, ಯಾಕಮ್ಮ ಹುಡುಗಿಗಳು 8ನೇ ಕ್ಲಾಸ್ ಕಂಡಂಗೆ ಕಾಣುತ್ತೆ, ಯಾಕೆ ಅರ್ಧ ಟಿಕೆಟ್ ಫುಲ್ ತಗ ಅಂದ. ಯಾರು ಹೇಳಿದ್ದು, ಸುಮ್ಮ ತಗೊಂಡ್ರಿ ರೀ, ಹುಡುಗಿ ಈಗಿನ 3ನೇ ಕ್ಲಾಸು ಹೆಚ್ಚಿನ ತಗೊಳ್ರಿ, ಗಲಾಟೆ ಮಾಡಕೈತಿ ಬಿಡ್ಲು. ಈ ಮಗಿಗೆ ಗಳಿ ಬಿಳಿ ಆಗ್ಬಿಡ್ತು. ಅಮ್ಮ ಯಾಕಂದ್ರೆ ಸುಳ್ಳು ಹೇಳ್ತೀಯ, ನಾನು 7ನೇ ಕ್ಲಾಸ್ ಅಲ್ವೇನಮ್ಮ ಅಂದ್ರು. ಸಿಟ್ಕೊಂಡ್ಬಿಡ್ತಾವ್ರು. ಹೋಗಿ ತಲೆಹರಟೆ ಇಲ್ಲದೆಲ್ಲ ಮಾತಾಡ್ತೀಯಾ, ಯಾಕೆ ಇದಕ್ಕೆ ನೀನು ಸ್ಕೂಲಿಗೆ ಕಳ್ಸೋದು, ಸುಮ್ಮ ಕುದಳಕ್ಕಾಗಲ್ಲ ಅಂತೇಳಿ ಹುಡುಗಿ ಜೋರು ಮಾಡ್ಬಿಡ್ರು ಅಂತೇಳಿ. ಎಲ್ಲ ಆಯ್ತು, ಕತೆ ಮುಗೀತು. ಅಂತೂ ಕಂಡಕ್ಟರ್ ಸುಸ್ತಾಗ್ಬಿಟ್ಟೆ, ಅರ್ಧ ಟಿಕೆಟ್ ಎತ್ತಂಡು ಹಂಗೆ ಆದ. ಮನೆಗೆ ಬಂದು ಒಂದು ವಿಶೇಷ ನಡೀತು. ಮನೆಗೆ ಬಂದು ಕೂತಿ ರಾತ್ರಿ 8 ಗಂಟೆ ಯಾರೋ ಅಂಕಲ್ ಮಾಡಿ ಅಂತಾರೋ, ನಮ್ಮ ಕಲ್ಯಾಣ ಅಂತಾರೋ, ಇನ್ಯಾರೋ ಬಂದ್ರೆ ಅಲ್ಲಿ ಬಂದವ್ರೆ. ಪಾಪು ವೆರಿ ಗುಡ್, ಅಪ್ಪ ಏನು ಮಾಡಿದೈತಿ, ಅಮ್ಮ ಇಲ್ಲಿ ಹೋಗ್ತಿದ್ದೆಲ್ಲ ಕೇಳ್ತಾ, ಎಷ್ಟನೇ ಕ್ಲಾಸ್ ಮಗು ಅಂದರು. ಆ ಮಗು ತಕ್ಷಣ, ಅಮ್ಮ ಅಂಕಲ್ ಬಂದಿಯೇ, ಎಷ್ಟನೇ ಕ್ಲಾಸ್ ಅಂತ ಕೇಳ್ತಾ ಇದ್ದಾರೆ, ಯಾವ್ದು ಹೇಳೋಣ, ನಿಜವಾದ ಕ್ಲಾಸ್ ಹೇಳೋಣ, ನಾನು ಬಸ್ಸಿಗೆ ಹೇಳ್ಕೊಟ್ಟಿಲ್ಲ ಅಂತ ಹೇಳೋಣ. ಈ ಸಂಗತಿ ಗೊತ್ತಾದ ತಕ್ಷಣ ಹೊಡೆದಿದ್ದೆಲ್ಲ ಅಂದ್ರೆ ಎಲ್ಲೋ ಒಂದು ಇಂಪ್ಯಾಕ್ಟ್ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ವರ್ತನೆ ಮೇಲೆ ಆ ಮಕ್ಕಳು ಎಷ್ಟು ಅನುಕರಣ ಪ್ರಿಯರಾಗಿರ್ತವೆ ಅನ್ನಲಿಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅಂತೆ.
ಸಾಮಾನ್ಯ ಗಮನಿಸಿ, ನಿಮ್ಗೆ ಒಂದು ಅಜ್ಜಿ ತೊಡೆ ಮೇಲೆ ಮಲೆ ಬಿಟ್ರೆ, ಅಜ್ಜಿ ಜೊತೆ ಇದ್ದು ಬಿಟ್ರೆ ನೀವು ಸಹಜವಾಗಿ ಅದೇನಾದ್ರು ಪೂಜೆ ಮಾಡೋದು ನೋಡಿದ್ರೆ ಆ ಮಗುನು ಪೂಜೆ ಮಾಡಕ್ ನೋಡುತ್ತೆ. ನೀವೇನಾದ್ರು ಮಂಗಳಾರತಿ ಮಾಡಕ್ ನೋಡಿದ್ರೆ ಅದು ಮಂಗಳಾರತಿ ಮಾಡಕ್ ನೋಡುತ್ತೆ. ನೀವೇನಾದ್ರು ಅಡ್ಬಿಡಕ್ ನೋಡಿದ್ರೆ ಅದು ಅಡ್ಬಿಡಕ್ ನೋಡುತ್ತೆ. ನೀವೇನಾದ್ರು ಕರ್ಪೂರ ಬೆಳಕ್ ನೋಡಿದ್ರೆ ಅದು ಕರ್ಪೂರ ಬೆಳಕ್ ನೋಡುತ್ತೆ. ಜೀವನದುದ್ದಕ್ಕೂ ನೀವು ಅದು ಮಾಡಿಲ್ಲ ಅಂದ್ರೆ ಆ ಮಕ್ಕಳಿಗೆ ಹೆಂಗ್ ಪರಿಚಯ ಆಗ್ಬೇಕು ಅಂತೇಳಿ ಪ್ರಾಯಶಃ ಸಂಸ್ಕಾರಗಳು ಅಂತಕ್ಕಂಥ ಇದಾವಲ್ಲ, ಈ ಕಲ್ಚರ್ ಅಂತಕ್ಕಂಥವು ಇದಾವಲ್ಲ, ಅದು ಅಜ್ಜನಿಂದ ಮಗನಿಗೆ, ಮಗನಿಂದ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಹಸ್ತಾಂತರ ಆಗದೆ ಇದ್ರೆ ನಮ್ಮ ಭಾವನೆಯ ದಿವ್ಯ ಬದಲಾಗುತ್ತೆ ಅಂತೇಳಿ. ಹೆಂಗ್ ಬದಲಾಗುತ್ತೆ ನಮಗೆ ಗೊತ್ತಿಲ್ಲ. ಮಂಗಳಾರತಿ ಅಂದ್ರೆ ಏನ್ರಿ? ನಾವು ದೇವಸ್ಥಾನಕ್ಕೆ ಹೋದಾಗ ಆ ಜ್ಯೋತಿ ಸ್ವರೂಪ ಒಂದು ಮಂಗಳಾರತಿ ಅಂತೀವಿ, ಅಥವಾ ಇನ್ಯಾರು ನಮ್ಮ ಮಠಕ್ಕೆ ಹೋದಾಗ ಬರ್ತಕ್ಕಂಥ ಮಂಗಳಾರತಿ ಅಂತೀವಿ. ಮಕ್ಕಳಿಗೆ ಈಗ ಹಂಗನ್ಸಿಲ್ಲ, ಗೊತ್ತಾ ನಿಮ್ಗೆ? ಮಾತಾಡ್ತಿರ್ತಾ ಕೇಳಿ, ಕೆರೆ ಏರಿತಾವ ಬಿದ್ರೇತಾವ. ರಾತ್ರಿ ನಿಮ್ಮನೆಲ್ಲ ಬಂದಪ್ಪ, ಏನ್ ನಿಮ್ಮಪ್ಪ ಸಿಕ್ಕಾಪಟ್ಟೆ ಮಂಗಳಾರತಿ ಮಾಡ್ತಿದ್ದ ಅಂದ್ರೆ ಅದೇನಾದ್ರು ಬೈತಿದ್ರು, ಅದನ್ನೇ ಮಂಗಳಾರತಿ ತಿಳ್ಕೊಂಡಿದ್ರು ಅಲ್ವಾ ಅಂತ ವೈಲು. ಕಾಲ ಅದಕ್ಕಿಂತ ಬದಲಾಗ್ಬಿಟ್ಟಿದೆ, ಗೊತ್ತಾ ನಿಮ್ಗೆ? ಏನ್ ವಿಚಿತ್ರ ಅಂದ್ರೆ ಬಿದ್ರೆದಿದೆ ಹೆಂಗ ಗೊತ್ತಿಲ್ಲ, ಬಾರಿ ಕಡೆ ಇದೆ, ನಿಮ್ಮಲ್ಲೂ ಇರ್ಬೋದು ಅಂತೇಳಿ. ಏನಂತೇವೆ? ಆ ಪಾದೋದಕ, ಗುರುಗಳ ಪಾದೋದಕ ನಾವು ತೀರ್ಥ ಅಂತೀವಿ, ಅಥವಾ ದೇವಸ್ಥಾನದಲ್ಲಿ ಕೊಡ್ತಕ್ಕಂಥದ್ದು ನಾವು ತೀರ್ಥ ಅಂತೀವಲ್ವಾ? ಏನ್ ಪವಿತ್ರವಾದ ಭಾವ. ಈಗೇನಂತ ಗೊತ್ತಾ? ಈಗ ನೋಡ್ತಾ ಇದ್ದೀನಿ, ಒಂದು ವಾರ ಆಯ್ತು ತೀರ್ಥಕ್ಕೆ ಬರ್ತಾ ಇಲ್ಲ, ಬಿಟ್ಬಿಟ್ಟಂತೆ ಅಂದ್ರೆ ಅವ್ ತೀರ್ಥ ಏನು ತಿಳ್ಕೊಂಡಿದ್ದ ಗೊತ್ತಾಯ್ತಾ ನಿಮಗೆ? ಇಂಥ ವಿಚಿತ್ರವಾದಂತ ದಿಕ್ಕಿನ ಕಡೆ ನಮ್ಮ ಶಬ್ದ ಪ್ರಯೋಗ, ಭಾವ ಪ್ರಯೋಗ ಎರಡೂ ಕೂಡ ಜಾರ್ತಾ ಇದ್ದಾವಲ್ಲ, ನಾವು ಕಾಳಜಿ ವಹಿಸ್ಬೇಕಲ್ವ, ನಾವು ಸ್ವಲ್ಪ ಗಮನ ಕೊಡ್ಬೇಕಲ್ವ ಅಂತೇಳಿ. ಹಾಗಾಗಿ ಇಂಥ ಒಂದು ಮಗಳನ್ನ ಟ್ರ್ಯಾಕಿಗೆ ತರ್ತಕ್ಕಂಥ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳು ಡೆಫಿನೆಟ್ ಆಗಿ ಒಂದು ಸೆಪರೇಟ್ ಆಗಿ ಇರ್ತವೆ ಅಂತಕ್ಕಂಥ ಭರವಸೆ ನಮಗಿದೆ ಅಂತೆ. ಎಲ್ಲ ಹಂಗೆ ಎಲ್ಲ ಕಲಿಯೋದು. ಈ ಸಾಮಾನ್ಯವಾಗಿ ನೋಡಿ ನಮ್ಗೆ ಹೇಳ್ತಿರ್ತಾರೆ. ಈಗ ನಾನು ಮಕ್ಕಳಿಗೆ ನಾನು ವಿಶೇಷವಾಗಿ ಹೇಳ್ತೀನಿ, ಯಾರಾದ್ರೂ ತಾಯಂದ್ರು ಆ ಮಕ್ಕಳಿಗೆ, ಇವತ್ತಿನ ಮಕ್ಕಳಿಗೆ ಹಸುವಿನ ಪರಿಚಯ ಮಾಡಿಸಿದೀವ ಯೋಚನೆ ಮಾಡಿ. ಸುಮ್ಮನೆ ಗಂಭೀರವಾಗಿ ಯೋಚನೆ ಮಾಡೋಣ. ಆ ಮಕ್ಕಳಿಗೆ ಹಸು ಅಂದ್ರೆ ಗೊತ್ತಿದೆ ಇವತ್ತಿನ ಮಕ್ಕಳಿಗೆ? ಅಯ್ಯೋ ದೇವ್ರೆ, ನಮಗೆ ಉಪ್ಪಿಟ್ಟು ಅನ್ನೋದು ಒಂದು ತಿಂಗಳಿಗೆ ಒಂದ್ಸರಿ ನಮ್ಮ ದೊಡ್ಡಪ್ಪನ ಮನೇಲಿ ಮಾಡೋಣ ನಮ್ಮ ಮಲಜ್ಜಿ ಅಂತೇಳಿ ಪ್ರಾಯಶಃ ಕಾಯ್ಗೆ ಕುತ್ಕೊಂತಿದ್ವಿ. ಆ ಅಜ್ಜಿ ಕಡೆ ಒಂದೊಂದು ಮಿದಿಗೆ ಮಾಡಿ ಕೊಡೋದಲ್ಲ, ಅದು ಅಮೃತ ನಮಗೆ ಅಂತೇಳಿ. ನಿಮಗೆ ಏನು ಆಶ್ಚರ್ಯ ಅಂದ್ರೆ ಹಸುವಿನ ಯಾತ್ನೆ ನಮ್ಗೆ ಗೊತ್ತಿರಿ, ಇಲ್ಲಿರ್ತಕ್ಕಂಥ ಹಿರಿಯರಿಗೆಲ್ಲ ಗೊತ್ತಿದೆ. ಇವತ್ತಿನ ಮಕ್ಕಳಿಗೆ ಆಹಾರ ಕೊಡೋದು, ಊಟ ಕೊಡೋದ್ರ ಜೊತೆಗೆ ಹಸುವಿನ ಪರಿಚಯ ಮಾಡಿಸ್ಬೇಕು ಅಂತೇಳಿ ನಾವೆಲ್ಲ ಒಂದಕ್ಕೆ ಅರ್ಥ ಮಾಡ್ಕೊಳ್ಳೋಣ. ಮಗುಗೇಂದ್ರ ತಿಂಡಿ ಕೊಡೋದು, ಊಟ ಕೊಡೋದು ಲೇಟ್ ಆದ್ರೆ ನೀನ್ ಚಿಂತೆ ಮಾಡ್ಬೇಡ್ರಿ, ಒಂದು 1/4 ಗಂಟೆ ಹೇಳುತ್ತಷ್ಟೇ, ಅರ್ಧ ಗಂಟೆ ಹೇಳುತ್ತಷ್ಟೇ. ಆದ್ರೆ ಸಂಸ್ಕಾರ ಕೊಡ್ತಕ್ಕಂಥ ತಡ ಆದ್ರೆ ಜೀವಮಾನ ಹೇಳುತ್ತೆ ಅಂತಕ್ಕಂಥ ಪ್ರಜ್ಞೆ ನಮ್ಮನ್ನು ಕಾಡಬೇಕು ಅಂತೇಳಿ. ಗ್ರಹಿಸ್ತೀರಾ? ನನ್ನ ಮಾತನ್ನು ಯೋಚನೆ ಮಾಡ್ತೀರಾ? ಸಂಸ್ಕಾರ ಕೊರತೆಯಿಂದ ಏನೇನಾಗಿದೆ ಅಂತ ಯೋಚನೆ ಮಾಡ್ತೀರಾ? ಬಾಯಿ ಬಿಟ್ಟು ಹೇಳಲ್ಲ, ಸುಮ್ಮನೆ ಯೋಚನೆ ಮಾಡಿ. ಘಟಾನುಘಟಿಯವ್ರ ಪುತ್ರ ಎಷ್ಟು ವರ್ಷದಿಂದ ಜೈಲಿಗೆ ಹೋದ ಗೊತ್ತಾ ನಿಮಗೆ? ಮನ್ಮನೆ ಯಾಕೆ ಹೋದ ತಿಳ್ಕೊಂಡಿದ್ದೀರಾ ನಿಮಗೆ? ಯಾಕೆ ಕಾರಣ? ಅವನಿಗೆ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದ ಶ್ರೀಮಂತಿಕೆ ಇದೆರಿ, ಮೀರಿದಂತ ಪವರ್ ಇದೆರಿ. ಅದ್ರಾಗಿರ್ತಕ್ಕಂಥದ್ದಲ್ಲಿ ಜೈಲ್ ಅಲ್ವಾ? ಒಪ್ಕೊಂತಿರಲ್ವ ನಿಮಗೆ? ಇದ್ಯಾರು ಕಾರಣಕ್ಕೆ? ಸಂಸ್ಕಾರದ ಕೊರತೆ ಕಾರಣಕ್ಕೆ ಅಂತೇಳಿ ಅದನ್ನು ಕಲಿಸ್ಲಿಲ್ವಲ್ಲ ಅಲ್ಲಿ. ಆ ಕಾರಣಕ್ಕೋಸ್ಕರ ಮಗುಗೆ ಅನ್ನದ ಪರಿಚಯ ಮಾಡ್ಕೊಡ್ಬೇಕು ಅಂದ್ರೆ ಊಟ ಕೊಡೋದ್ರ ಜೊತೆಗೆ ಹಸುವಿನ ಪರಿಚಯ ಮಾಡಬೇಕು ಅಂತೇಳಿ. ಮಗು ಅನ್ನದ ಮುಂದೆ ಬಂದ ತಕ್ಷಣ ಒಂದು ವಚನ ಹೇಳ್ಕೊಡಿ ನಿಮಗೆ. ಒಂದು ಕಗ್ಗದಲ್ಲಿ ಒಂದು ಕವನ ಇದೆ, ಏನ್ ಚೆನ್ನಾಗಿದೆ ಅಂದ್ರೆ, ಅನ್ನವನ್ನು ಉಣ್ಣುವಾಗ ನೀನ್ ಕೇಳಿ, ಅದ ಬೇಯಿಸಿದ ನೀರು ನಿನ್ನ ಬೆವರ ಹನಿಯೋ ಅಥವಾ ಬರರ ಕಣ್ಣೀರು ಅಂತೇಳಿ. ಅನ್ನ ಜೊತೆ ಪ್ರಶ್ನೆ ಮಾಡ್ಕೊಂಡು ಊಟ ಮಾಡಿ, ಡೆಫಿನೆಟ್ ಆಗಿ ಗೊತ್ತಾಗುತ್ತೆ ಈ ಅನ್ನದಿಂದ ಸಾವಿರ ರೈತರು ಬೆವರರ್ತಿದೆ, ಸಾವಿರಾರು ಜನರು ಬೆವರರ್ತಿದೆ ಅಂದ್ರೆ ಅನ್ನ ಅದು ಸುಮ್ಮನೆ ಬಂದಿದ್ದಲ್ಲ, ಭಗವಂತ ಕೊಟ್ಟಿರ್ತಕ್ಕಂಥ ಪ್ರಮಾಣ, ಆ ದೇವರು ಕೊಟ್ಟಿರ್ತಕ್ಕಂಥ ಪ್ರಸಾದ ಅಂತಕ್ಕಂಥ ಭಾವ ನಮ್ಮೊಳಗೆ ಬರಬೇಕು ಅಂದ್ರೆ ಹಸುವಿನ ಪರಿಚಯ ಆಗಬೇಕು ಅಂತೇಳಿ. ಬೆಳಗ್ಗೆ 6 ಗಂಟೆಗೆ ಹಾಲು ಕೊಡ್ತೀರಾ, ಬೋರ್ನ್ವಿಟಾ ಕೊಡ್ತೀರಾ, 9 ಗಂಟೆಗೆ ತಿಂಡಿ, ಮತ್ತೆ 12 ಗಂಟೆಗೆ ಊಟ, 4 ಗಂಟೆಗೆ ಸ್ನಾಕ್ಸು, ಮತ್ತೆ 6 ಗಂಟೆಗೆ ಏನು, ಮತ್ತೆ 8 ಗಂಟೆಗೆ ಊಟ, ಮತ್ತೆ ರಾತ್ರಿಗೆ ಹಣ್ಣು ಹಂಪು ಎಲ್ಲ ಕೊಟ್ರೆ ಮಗು ಹಸ್ತ ಕೊಡ್ಬೇಕಲ್ವಾ? ಈಗ ಹಸ್ತ ಕೊಡೋದಲ್ಲ, ಟೈಮ್ ನೋಡ್ಕೊಂಡು ಕೊಡೋದು ಅಂತೇಳಿ. 11 ಗಂಟೆ ಐತಿ, 12 ಗಂಟೆ ಐತಿ, ಕೊಡೋದೇ ಅಂತೇಳಿ ಹಂಗೆ ಕೊಟ್ಬಿಡ್ತೀರಾ. ಮುಂದೊಂದು ದಿವಸ ಏನ್ ಸಣ್ಣದ್ರಂಗೆ ತಿನ್ಸಿರ್ತೀರಲ್ಲ, ಒತ್ತಾಯ ಮಾಡಿ ತಿನ್ಸಿರ್ತೀರ, ಆಮೇಲೆ ನೀವೇ ಅಂತೀರಲ್ವಾ, ಇದ್ರ ಮನೆ ಕಾಯ್ಬೇಕು, ಒಂದು ಬಡ್ಕಣತ್ತೆ ತಿನ್ನಕ್ಕೆ ನನಗಂತೂ ಮಾಡಿ ಸಾಕಾತು. 8 ಗಂಟೆಗೆ ನೀವು ತಿನ್ಸಿ, 12 ಗಂಟೆಗೆ ಮತ್ತೆ ಊಟ ಅನ್ನತ್ತೆ, 2 ಗಂಟೆಗೆ ಊಟ ಅನ್ನತ್ತೆ ಅಂದ್ರೆ ಯಾರು ಕಲ್ಸಿದ್ದು? ಗೌರವದ ಬಗ್ಗೆ ಮಾತಾಡ್ತೀವಲ್ವ, ಗೌರವ ಕೊಡೋದು ಗೊತ್ತಿಲ್ಲ ಅಂತೇಳಿ, ಅಥವಾ ಮರ್ಯಾದೆ ಹೆಂಗೆ? ನಾವು ಉದಾಹರಣೆ ಕೊಡ್ತಿರ್ತೀನಿ. ಬಸ್ಸಲ್ಲಿ ಹೋಗ್ತಿರ್ತೀರಾ, ತಾಯಿ ಮಗ ಇಬ್ರು ಇರ್ತಾರೆ. ವಯಸ್ಸಾಗಿರೋ ಬೇಜಮಾನ್ ಬರ್ತಾನಲ್ವಾ, ಅಮ್ಮ ಒಂಚೂರು ಮಗ ಹತ್ತ ಕರ್ಕೊಳಮ್ಮ, ಒಂಚೂರು ನಾನೊಂಚೂರು ಕುತ್ಕೊಂತೀನಿ ಅಂದ್ರೆ ಪಾಪ ಮಗು ಕುತ್ಕೊಳಕ್ ಹೋಗುತ್ತೆ. ಇವಳು ಬಿಡ್ತಾಳ, ಸುಮ್ಕುದ ಬಿಡಲ್ಲ, ನಾನು ಫುಲ್ ಟಿಕೆಟ್ ತಗೊಂಡಿದ್ದೀನಿ, ನೀವು ಬಿಡೋದು ಸರಿ ಅದ ಕಣಮ್ಮ, ಒಂಚೂರು ವಯಸ್ಸಾಯ್ತು ಕಣಮ್ಮ, ಒಂಚೂರು ಕುತ್ಕೊಂಡ್ ಹೋಗ ನಾನು ಫುಲ್ ಟಿಕೆಟ್. ಈ ಮಗು ಬಿಡಕ್ ಹೋಗ್ತಾರೆ, ಬಿಟ್ರು ಬೇಡ, ಒಂಚೂರು ಕಾಲು ಅಗಲಿಸ್ಕೊಂಡು ಕುತ್ಕೊಂತಾಳಲ್ವಾ, ಒಂದು ಸೀಟ್ ಕವರ್ ಮಾಡು ಅಂತ, ಒಂಚೂರು ಜಾಗ ಬಿಟ್ಬಿಟ್ಟು ಕುತ್ಕೊಂತಾಳೆ ಅಂತೇಳಿ, ಕುತ್ಕೊಳಕ್ ಬರಲ್ಲ ನನಗೆ, ಒಂಚೂರು ಅಗಲಿಸ್ಕೊಂಡು ಕುತ್ಕೊಂತೇಳಿ ಅಂತೂ ಮಗು 4 ಕುರ್ಸ್ಕೊಂಡು ಎಷ್ಟೊತ್ತು? ಅರ್ಧ ಗಂಟೆ ಪ್ರಯಾಣ ಅಲ್ವಾ, 20 ನಿಮಿಷ ಆದ್ಮೇಲೆ ಮನೆಗೆ ಬರ್ತಾಳೆ, ಮುಗೀತಲ್ವಾ. ಆಮೇಲೆ ಮಗು ದೊಡ್ಡದಾದ್ಮೇಲೆ ಹೇಳ್ತಾಳಲ್ವಾ, ಅಣ್ಣ ಈ ಮಗಿಗೆ ನೀ ಹೆಂಗಿದಾನೆ ಮಗ ಅಂದ್ರೆ, ಯಪ್ಪ ಅದು ಹೆಂಗ್ ಬೆಳೆಸಿದ್ನಪ್ಪ
ಅಣ್ಣ ಕುರ್ಚಿ ಮೇಲೆ ಕುತ್ಕೊಂಡಿದ್ದು ಅವ್ರ ಅಪ್ಪಂದ್ರು ಹೇಳೋದು ಅಣ್ಣ, ಆ ಹಿರಿಯರು ಬಂದ್ರು ಹೇಳೋದು ಅಂದ್ರೆ ಆ ಕುರ್ಚಿ ಸೀಟು ಯಾರು ಕಲ್ಸಿದ್ ನೀನು? ಕುತ್ಕೊಂಡ್ರು ಕೂಡ ಕೂರೋದು ಯಾರು ಕಲ್ಸಿದ್ದು ಅಂತ ಯೋಚನೆ ಮಾಡ್ಬೇಕಲ್ವಾ? ಇಂಥ ಎಲ್ಲ ಸತ್ಯಗಳ ದರ್ಶನ ಇದೆಯಲ್ಲ, ಅದಿಂಥ ಸಂವಾದದ ಮುಖೇನ, ಇಂಥ ಕಾರ್ಯಕ್ರಮದ ಮುಖೇನ ಆಗಲಿ ಅಂತಕ್ಕಂಥ ಕಾರಣಕ್ಕೋಸ್ಕರ ಇಂಥ ಸಂವಾದದ ಕಾರ್ಯಕ್ರಮ ನಾವು ಜೋಡಿಸಿದ್ದೀವಿ. ಡೆಫಿನೆಟ್ ಆಗಿ ನಮ್ಮ ಅಜ್ಜಿ ಹೇಳ್ತಾ ಇದ್ವಿ, ಮಗು ಆಡೋ ಟೈಮಲ್ಲಿ ಆಡಬೇಕು, ಓದೋ ಟೈಮಲ್ಲಿ ಓದಬೇಕು, ಕುಣಿಯೋ ಟೈಮಲ್ಲಿ ಕುಣಿಬೇಕು, ಇದೆಲ್ಲ ಖಚಿತವಾದ ಸತ್ಯಗಳು ಅಂತೇಳಿ. ಈಗ ಹಂಗಿಲ್ಲಲ್ವಾ? ಓದು ತಪ್ಪೇನಿಲ್ಲ, ಓದ್ಲಿ ಪರವಾಗಿಲ್ಲ, 96, 97, 98% ತೆಗೆದ್ರೂ ತಪ್ಪೇನಿಲ್ಲ. ಒಂದು ಖಚಿತವಾಗಿ ಅರ್ಥ ಮಾಡ್ಕೊಳ್ಳೋಣ, ನಮ್ಮ ಮಕ್ಕಳು ಮಾರ್ಕ್ಸು 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 ಅನ್ನೋದು ಒದ್ದಾಡೋದ್ರ ಜೊತೆಗೆ ಬದುಕಿನಲ್ಲಿ ಬೇರೆಯವರಿಂದ ರಿಮಾರ್ಕ್ಸ್ ಬರಬಾರ್ದು ಅಂತ ಎಚ್ಚರನ ಪೋಷಕರು ಕಾಯ್ಕೊಳ್ಳಬೇಕು ಅಂತೇಳಿ. ಹಾಗೆ ನಮ್ಮ ಮಗು ಅಂಕ ತೆಗಿಬೇಕು ಅನ್ನೋದು ರೈಟ್, ಅದು ಒಪ್ತೇನೆ. ಆದ್ರೆ ಅಂಕದ ಜೊತೆಗೆ ಆ ಮಗು ಸ್ವಲ್ಪ ಅಂಕೆಗೂ ಒಳಪಡಬೇಕು ಅಂತೇಳಿ. ಗೊತ್ತಾ ಈ ಶಬ್ದ? ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಅಜ್ಜಿ ಆ ಮಗಿಗೆ ಒಂಚೂರು ಅಂಕಿಲ್ಲ ಕಣ ಮಗ ಅಂತೇಳಿ. ಅಂಕೆ ಅಂದ್ರೆ ಸಭ್ಯತೆ ಅಂತೇಳಿ, ಶಿಸ್ತು ಅಂತೇಳಿ, ಸಂಯಮ ಅಂತೇಳಿ. ಅದು ಒಳಪಡಿಸ್ತಕ್ಕಂಥ ಜವಾಬ್ದಾರಿ ಕೂಡ ಇಂಥ ಸಾಹಿತ್ಯದಿಂದ, ಇಂಥ ಸಮಾಜ ಸೇವೆಯಿಂದ ಆಗಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ಅರಿಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಅಜ್ಜಿ ನಮಗೆ ಸೈನ್ಸ್ ಓದಿರೋಲ್ಲ, ಸಾಹಿತ್ಯ ಓದಿರೋಲ್ಲ, ಆದ್ರೂ ಗೊತ್ತಿತ್ತು ಅಜ್ಜಿಗೆ ಆಡ್ಬೇಕಾದ್ರೆ ಆಡ್ಲಿ ನನ್ನ ಮಗ ಅಂತೇಳಿ. ಏನ್ ಹೇಳ್ತಿದ್ಲು ಅವಳು? ಆಡಿರೋ ನನ್ನ ಗಂಧ ಅಂಗಾಲ ತೊಳೆದೇನು, ತೆಂಗಿನಕಾಯಿಯ ತಿಳಿನೀರ ತಕ್ಕೊಂಡು ನೀನು ಬಂಗಾರದ ಮೊರೆ ತೊಳೆದೇನು ಅಂತೇಳಿ. ಹುಡುಗಮ್ಮ ದೇಶ ಹುಡ್ಕೊಂಡ್ಬಿಡ್ತೀಯ, ನೀನು ಆಡಿ ಆಡಿ ದಣದು ಬಂದ್ರೆ ತೆಂಗಿನಕಾಯಿ ನೀರ್ ತಾಂಡಿನ ಮುಖ ತೊಳಿದ್ನಿ ಅಂತೇಳಿ. ಈಗ ಅಂತಾರ ತಾಯಿ, ಆಡಿಬೋ ನನ್ನ ಕಂದ ಕೈ ಕಾಲು ಮುರಿದೇನು ಅಂತೇಳಿ, ಆಡಂಗೆ ಇಲ್ವಲ್ಲ ಅಂತೇಳಿ. ಮಕ್ಕಳು ಆಡಿ ಆಡಿ ದಣಿಬೇಕಲ್ವಾ? ಈಗ ನೋಡಿ ನೋಡಿ ದಣಿತಿದ್ದಾವಲ್ವಾ? ಏನ್ ನೋಡ್ತಾವ್ರಿ? 1.5 ವರ್ಷ 2 ವರ್ಷದ ಮಗು ಊಟ ಮಾಡ್ಲಿಲ್ಲ, ಹಾಲು ಕೂಡ ಮೊಬೈಲೇ ಕೊಡ್ಬೇಕಲ್ವಾ? ಆ ಅಪ್ಲಿಕೇಶನ್ ಖಚಿತವಾಗಿ ಹೇಳ್ತೀನಿ, ನಮಗೆ ಗೊತ್ತಿಲ್ಲ, ಅಷ್ಟೊಂದು ಎಕ್ಸ್ಪರ್ಟ್ ಆಗಿಲ್ಲ, ಯಾವ ಇಂಟರ್ನೆಟ್ ಮೇಲೆ ಕೈ ಆಡಿಸ್ತಾಳೆ. ಬೌದ್ಧಿಕವಾಗಿ ಆ ಶಕ್ತಿ ಅಪವ್ಯಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ತಾವು ಅರಿತಾ ಆ ಮುಖೇನ ಮೊಬೈಲ್ ಅವಳಿ ಬಗ್ಗೆ ಸುಮಾರು ಮಾತಾಡೋವಿದಾವೆ. ನೆಕ್ಸ್ಟ್ ಟೈಮ್ ಮಾತಾಡೋಣ ಅಂತೇಳಿ. ನಾನು ಮೊನ್ನೆ ಒಂದು ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಇನ್ನೊಮ್ಮೆ ಯಾವಾಗಲಾದ್ರು ಹೇಳ್ತೀನಿ. ರೈಟ್, ಸುಮಾರು 3/4 ಗಂಟೆ 45 ನಿಮಿಷದ ಮಾತು ಕೇಳಿದ್ದೀರಾ. ಇಷ್ಟು ಸಂಯಮದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಒಂದಂತೂ ಖಚಿತ, ನಾನು ಆಗಾಗ ಹೇಳಿರ್ತೀನಿ, ಮೊಬೈಲ್ ಹೆಂಗ್ ಮಾಡುತ್ತೆ ಅಂದ್ರೆ, ಊಟ ಮಾಡ್ಕೊಂಡು ಕೂತಿದ್ದ ಪಾಪ ಅವ್ರ ಹೆಂಡತಿ ಬಡಿಸ್ತಾ ಇದ್ವಿ, ಊಟ ಮಾಡ್ತಾ ಇದ್ವಿ. ಊಟ ಮಾಡೋಕೆ ಸಿಟಿ ಬಂದ್ಬಿಡ್ತೀವಿ ಅವ್ನಿಗೆ, ಏಯ್ ಮೊಬೈಲ್ ನೋಡ್ಕೊಂಡು ಊಟ ಮಾಡ್ರಿ, ಹಿಂಗೆ ಅಡುಗೆ ಮಾಡ್ರಿ, ಹಿಂಗೆ ಆಗೋದು, ಅದೇ ಸಾರ ಅದು ಒಂಚೂರು ಏನಿಲ್ಲ, ಒಳ್ಳೆ ನೀರಿದ್ದಂಗೆ ಇಟ್ಟಿ ಅಂತೇಳಿ ಜೋರು ಮಾಡ್ದ. ಅವ್ನು ಮೊಬೈಲ್ ಹಿಡ್ಕೊಂಡೆ ಊಟ ಮಾಡ್ತಿದ್ದ, ಅವನು ಅವ್ನ ಹೆಂಡತಿ ಜೋರು ಮಾಡ್ದ. ಮೊಬೈಲ್ ಹಿಡ್ಕೊಂಡು ಅಡುಗೆ ಮಾಡ್ರಿ ಹಿಂಗೆ ಆಗೋದು ಅಂತ ಅವ್ನು ಹೇಳ್ತಾ ಅಲ್ಲಿಂದಲೇ ಜೋರು ಮಾಡ್ರಿ. ರೀ, ನಾನು ಮೊಬೈಲ್ ಹಿಡ್ಕೊಂಡು ಅಡುಗೆ ಮಾಡ್ರಿ ಹಂಗಾಗೋದಲ್ಲ, ಮೊಬೈಲ್ ಹಿಡ್ಕೊಂಡು ಊಟ ಮಾಡ್ರಿ ಹಿಂಗೆ ಆಗೋದು. ನೀವು ಸಾರಿಗೆ ಎತ್ತೇ ಇಲ್ಲ, ಪಕ್ಕದಲ್ಲಿ ಲೋಟಿ ಇತ್ತಲ್ಲ, ನೀರಿಗೆ ಎತ್ತೇ ಇರೋದು, ನೀವು ಎತ್ತೇ ಇರೋದು ನೀರಿಗೆ ನಾವೇ ಮಾಡೋಣ ಅಂತೇಳಿ ಹಂಗೆ ಆಗ್ಬಿಡ್ತವೆ ಅಂತೇಳಿ. ಬಂದ ಏಕ್ದಮ್ ಬಂದವ್ರೆ ಇವನ್ ಮನೆಗೆ ಹೋಗ್ಬೇಕಲ್ವಾ? ಇವನ್ ಮನೆಗೆ ಬರಲೇ ಇಲ್ಲ, ಅವನು ಮೊಬೈಲ್ ಹಿಡ್ಕೊಂಡು ಮಾತಾಡ್ ಪಕ್ಕದ ಮನೆಗೆ ಹೋಗ್ಬಿಟ್ಟ. ಅವನೇನ್ ತೇ ಮಾಡಿದ್ಲು, ಒಳಗಡೆಯಿಂದ ಫೋನ್ ಹಿಡ್ಕೊಂಡೇ ಬರ್ತಿದ್ಲು, ಮಾತಾಡ್ದು ಯಾರು ಬಂದಿದ್ದಾರೆ ಅಂತ ನೋಡ್ತಾ ಇಲ್ಲ. ಅವಳು ಇಲ್ಲಿ ಕಾಫಿ ಕೊಟ್ಟೇ ಬಿಟ್ಲು. ಇವನು ಕಾಫಿ ಕೊಟ್ಕೊಂಡು ಮಾತಾಡ್ತಾನೆ ಇದ್ದ, ಅವಳು ಕಾಫಿ ಕೊಟ್ಟು ಮಾತಾಡ್ತಾನೆ ಇದ್ಲು. ನಿಜವಾದ ಗಂಟ ಕರೆಕ್ಟಾಗಿ ಮನೆಯೊಳಗೆ ಎಂಟ್ರಾಗ್ತಿದ್ದಂಗೆ ಅವ್ನು ಮೊಬೈಲ್ ಹಿಡ್ಕೊಂಡೇ ಬರ್ತಿದ್ದ. ಅವ್ನು ಇವ್ರಿಬ್ಬರನ್ನ ಯಾವಾಗ ನೋಡಿದ್ನು? ಸಾರಿ ಕನ್ಫ್ಯೂಸ್ ಆಗಿ ಈ ಮನೆಗೆ ಬಂದ್ಬಿಟ್ಟೆ, ನಾನು ಅಕ್ಕನ ಮನೆಗೆ ಬಂದ್ರೆ ಅವ್ನು ಅಕ್ಕನ ಮನೆಗೆ ಹೋದ ಅಂತ. ಇಂಥ ಅನೇಕ ವಿಚಾರಗಳಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವಾಂತರಗಳನ್ನೆಲ್ಲ ತಪ್ಪಿಸ್ತಾ ನಿಜ ಬದುಕಿಗೆ ದಾರಿ ಕೊಡ್ತಕ್ಕಂಥ, ನಿಜ ಬದುಕಿಗೆ ದಿಕ್ಕು ತೋರಿಸ್ತಕ್ಕಂಥ ಇಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದ ಅತ್ಯಂತ ಖುಷಿಯ ಸಂಖ್ಯೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ರೆಕಾರ್ಡ್ ಮೋಹನ್, ಇವತ್ತಿನ ನಿಮ್ಮ ಮನೆ ಅಂಗಳದ ಕಾರ್ಯಕ್ರಮ ಇದೆಯಲ್ಲ, ಇಲ್ಲಿವರೆಗೂ ಆದಂಥ ಕಾರ್ಯಕ್ರಮ ದಾಖಲೆ ನಿರ್ಮಾಣ ಮಾಡಿದ್ದೀರಾ. ಡೆಫಿನೆಟ್ ಆಗಿ ಮೋಹನ್ ಅವ್ರಿಗೆ ಒಂದು ಚಪ್ಪಾಳೆ ಹೊಡೆಯೋಣ. ಅದೇ ನನ್ನ ಪ್ರಾರ್ಥನೆ ಇಷ್ಟೇ, ನಮ್ಮ ಅಜ್ಜಿ ನಮ್ಮವ್ವ ರಾಗಿ ಬೀಸಕ್ಕೆ ಅಂತ ಒಂದು ಕಲ್ಲು ಇಸ್ಕೊಂಡ್ಬಂದ್ಬಿಟ್ರೆ ಬಿದ್ರೆಯಿಂದ ವಾಪಸ್ ಕೊಡ್ಬೇಕಾದ್ರೆ ಸತೀಶನ ಏನ್ ಮಾಡ್ತಿದ್ಲು ಹೇಳಿ? ಕಲ್ಲು ಇರ್ತಿಲ್ಲ, ಹಿಂಗೇನು ಫ್ಲೋರ್ ಇರಲಿಲ್ಲ, ಮಿಷನ್ ಇರಲಿಲ್ಲ. ಒಂದು 4 ಸೇರ್ ರಾಗಿ ಬೀಸ್ಗೆ ಒಂದು ವಾಪಸ್ ಕೊಡ್ಬೇಕಾದ್ರೆ ಸುಮ್ಮನೆ ಕೊಡ್ತಿರ್ಲಿಲ್ಲಲ್ವಾ? ಏನ್ ಮಾಡ್ತಿದ್ಲು ಹೇಳಿ ಅವಳು ಹೇಳ್ತಿದ್ಲು, ಕಲ್ಲು ಕೊಟ್ಟೋದಕ್ಕೆ ಸೌದಿಲ್ಲ ರೀ, 2 ಸೇರ್ ರಾಗಿ ಬೀಸ್ಕೊಂಡಿದ್ದಾಳೆ ಅಷ್ಟೇ. ಅವ್ರು ವಾಪಸ್ ಕೊಡ್ಬೇಕಾದ್ರೆ ಕೃತಜ್ಞತಾ ಭಾವ ಹೆಂಗಿತ್ತು ಅಂದ್ರೆ, ಕಲ್ಲು ಕೊಟ್ಟವಾಗ ಎಲ್ಲಾ ಭಾಗ್ಯವೂ ಬರಲಿ, ಕಲ್ಲು ಕೊಟ್ಟವಾಗ ಎಲ್ಲಾ ಭಾಗ್ಯವೂ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ನಿನ್ನ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಅಂತೇಳಿ. ಇಷ್ಟ ನಿಮ್ಮ ಮನೆಗೆ ಆಗ್ಲೇ ಮಲ್ಲಿಗೆ ಮುಡಿಯೋ ಸೊಸೆ ಬಂದ್ಬಿಟ್ಟಿದ್ದಾಳೆ. ಮೋಹನ್ ನಿಜಕ್ಕೂ ಪಲ್ಲಕ್ಕಿ ಮೇಲೆ ಬಂದಂಗೆ ಮಗ ಅಂದ್ರೆ, ಒಳ್ಳೆ ಮಾಸ್ಟರ್ ಆಗಿ ತುಂಬಾ ಅದ್ಭುತವಾದಂಥ ಗೌರವದ ಸ್ಥಾನದಲ್ಲಿ ಇರ್ತಕ್ಕಂಥವ್ರೆಲ್ಲ ಬಂದಿದೆ. ಕಡೆಗೆ ಭಗವಂತನ ಮಾತು ಕೇಳ್ತಕ್ಕಂಥದ್ದು ಇಷ್ಟೇ ಪ್ರಾರ್ಥನೆ. ಇಂತಹ ಸಾಮಾಜಿಕವಾದಂಥ ಸಂಬಂಧ, ಇಂಥ ಸಾಹಿತ್ಯಿಕವಾದಂಥ ಆಸಕ್ತಿ ಇಟ್ಕೊಂಡಿರ್ತಕ್ಕಂಥ ಇಂಥ ಮನೆಗಳು ಊರೂರಲ್ಲಿ ಹೆಚ್ಚಾಗಬೇಕು ಅಂತೇಳಿ, ಮನೆಗಳೇ ಇಂಥ ಮನಸ್ಸುಗಳು ಜಾಸ್ತಿ ಆಗಬೇಕು ಅಂತೇಳಿ, ಇಂಥ ಸಾತ್ವಿಕ ಮನಸ್ಸುಗಳನ್ನು ಹೆಚ್ಚು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅವ್ರ ಮನೆಗೆ ಬಾಳು ಒಂದು ವರವಾಗಿ ಪರಿಣಮಿಸಲಿ ಅಂತಕ್ಕಂಥ ಆಶೀರ್ವಾದವನ್ನ ನಮ್ಮ ನೆಲ್ಮೆಯ ರಂಗನಾಥ ಸ್ವಾಮಿಯ ಭಗವಂತ ಕರುಣಿಸಲಿ ಅಂತಕ್ಕಂಥ ಆಶಯದ ಮಾತುಗಳೊಂದಿಗೆ ನಾನು ಮಾತಿ ಮಂಗಳಾಡ್ತಾ ಇದ್ದೇನೆ. ಒಂದು ಸಣ್ಣ ವಿನಂತಿ, ನಾವೊಂದು ತೀರ್ಮಾನ ಮಾಡಿದ್ವಿ ಭಾಷಣ, ನಮ್ಮ ಕಾರ್ಯಕ್ರಮ ಹೆಂಗೆ ಅಂದ್ರೆ,
ನಾನೇನೋ ಬಾರಿ ಓದ್ಬಿಡೀನಿ, ಕಲ್ತ್ಬಿಡೀನಿ, ದೊಡ್ಡ ದೊಡ್ಡ ದೇಶ ಓದ್ಬಿಡೀನಿ, ನಾನು ಭಾಷಣ ಮಾಡ್ತೀನಿ, ನೀವು ಕೇಳಬೇಕು ಅನ್ನೋದಲ್ಲ. ನಾವು ಇದಕ್ಕೊಂದು ಇಂಟ್ರಾಕ್ಷನ್ ಟಚ್ ಕೊಟ್ಟಿದ್ದೀವಿ, ಸಂವಾದದ ಸ್ಪರ್ಶ ಕೊಡ್ತೀವಿ. ಹೆಂಗೆ ಗೊತ್ತು ನನಗೆ, ನಮಗೇನೋ ವೇದಿಕೆ ಕಲ್ಪಿಸ್ಕೊಟ್ಟಿದ್ರೆ ಮಾತಾಡ್ತೀನಿ. ನನಗಿಂತ ಪ್ರಾಜ್ಞರು, ನನಗಿಂತ ಅನುಭವಿಗಳು, ನನಗಿಂತ ದೊಡ್ಡ ಒಂದು ರೀತಿ ಒಂದು ಹಿರಿದಾದ ಗುಣ ಇರ್ತಕ್ಕಂಥ ಜನ ನಿಮ್ಮೊಳಗಡೆ ಇದ್ದೀರಾ ಅಂತಕ್ಕಂಥ ಸತ್ಯ ನಮಗೆ ಗೊತ್ತಿದೆ ಅಂತೇಳಿ ಪ್ರಾಯಶಃ ಗೊತ್ತಿರೋ ಕಾರಣಕ್ಕೋಸ್ಕರ ನಮ್ಮ ಜೊತೆಗೆ ನೀವೊಂದೆರಡು ಮಾತಾಡಬೇಕು. ಮಾತು ಅಂದ್ರೆ ಇನ್ ದಿ ಸೆನ್ಸ್ ಭಾಷಣ ಆಗಬಾರ್ದು, ಒಂದು ಅಭಿಪ್ರಾಯ ಅಥವಾ ಒಂದು ಪ್ರಶ್ನೆ ಅಥವಾ ಅಣ್ಣ ನೀವ್ ಹೇಳಿದ್ ಹಿಂಗ್ ಸುಳ್ಳುಗಳನ್ನ, ಅದಕ್ಕಿಂತ ಇನ್ನೊಂದಿದೆ ಕಾರಣ, ಹಿಂಗ್ ಏನಾದ್ರು ಆಗಿರ್ಬೋದು. ನಮ್ಮ ಫಿಮೇಲ್ ಸೆಕ್ಟರ್, ನಮ್ಮ ಮಹಿಳೆ ವರ್ಗದಿಂದ ಒಬ್ರು, ಹಾಗೆ ಪುರುಷ ವರ್ಗದಿಂದ ಒಬ್ರು ನಿಮ್ ಫೀಡ್ಬ್ಯಾಕ್ ಕೊಟ್ಬಿಟ್ರೆ ನೆಕ್ಸ್ಟ್ ಪರ್ಮನೆಂಟ್ ರೆಕಾರ್ಡ್ ಆಗುತ್ತೆ. ನಮ್ಮ ICRI ಟ್ಯೂಬ್ನವ್ರು ನಾಳೆ ನೀವು ಚಾನಲ್ ಅಲ್ಲಿ ನೋಡ್ಬೋದು. ಇದೊಂದು ಪರ್ಮನೆಂಟ್ ಲಿಂಕ್ ಇರುತ್ತೆ, ನಾವು ಇದನ್ನ ಸ್ಟೋರ್ ಮಾಡ್ತೀವಿ. ನೆಕ್ಸ್ಟ್ ಇಯರ್ ಶ್ರಾವಣಕ್ಕೆ ಇಂಥ ಒಂದು ಗ್ರಂಥ ಬಿಡುಗಡೆ ಆಗುತ್ತೆ. ಹೋದ ವರ್ಷ ನಾನು ಮಾಡಿರ್ತಕ್ಕಂಥ ಎಲ್ಲವೂ ಕೂಡ ಈ ವರ್ಷ 20ನೇ ತಾರೀಕು 24ನೇ ತಾರೀಕು ನನ್ನ ಮನೇಲಿ ಬಿಡುಗಡೆ ಆಗುತ್ತೆ. ನೀವೆಲ್ಲರೂ ಕೂಡ ಪರ್ಮನೆಂಟ್ ಶಾಶ್ವತವಾಗಿ ಈ ಟೆಕ್ನಾಲಜಿನಲ್ಲಿ ಉಳಿತೀರಾ ಅಂತೆ. ಅದೊಂದು ಲಿಂಕ್ ಡೆವಲಪ್ ಮಾಡ್ತೀವಿ, ಅದು ಯೂಟ್ಯೂಬ್ಗೆ ಅಪ್ಲೋಡ್ ಆಗುತ್ತೆ. ಹಾಗಾಗಿ ನೀವೆಲ್ಲ ಪಾಲ್ಗೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ನನ್ನ ಕಡೆ ಸಬ್ಮಿಷನ್ ಇಷ್ಟೇ. ಅವ್ರು ಆಗಲೇ ಹೇಳಿದಾಗ ಇದರ ಸಮಾರೋಪ ಸಮಾರಂಭ 24ನೇ ತಾರೀಕು ನನ್ನ ಮನೆಯ ತೋಟದಂಗಲಲ್ಲಿ ನಡೆಯುತ್ತೆ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ, ನಾನು ಈಗಾಗಲೇ ಬಂದಿರೋರೆಲ್ಲ ಕಣ್ಣಲ್ಲಿ ಗಮನಿಸಿದ್ದೀನಿ, ಒಳಗಡೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಮೋಹನ್ ನಿನ್ನ ಕೈಲಿ ಅಟೆಂಡೆನ್ಸ್ ತಾಂತೀನಿ ನಾನು. ಎಷ್ಟು ಜನ ಬಂದಿದ್ರು ಅಂದ್ರೆ ಈ ಬಂದಿರತಕ್ಕಂಥ ಇಷ್ಟು ಜನ ಜೊತೆಗೆ ನಿಮ್ಮ ಸಕುಟುಂಬ, ನಿಮ್ಮ ಮಿತ್ರರು, ನಿಮ್ಮ ಫ್ಯಾಮಿಲಿ ಜೊತೆನೆ ನಮ್ಮ ಮನೆಗೆ ಆಗಮಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ, ಅವ ಸಂಜೆ 4 ಗಂಟೆಯಿಂದ ಒಂದು ರಾತ್ರಿ 11 ಗಂಟೆ ತನಕ ಒಂದು ಅದ್ಭುತವಾದಂಥ ರಸರಾತ್ರಿ ಅಂತೆ, ಒಂದು ಸಾಂಸ್ಕೃತಿಕವಾದಂಥ ರಸಗಳಿಗೆ ಅಂತೇಳಿ, ಒಂದು ಅರಿವಿನ ಮಹಾಮನೆ ಅಂತೇಳಿ ಅದರಲ್ಲಿ ನಾವು ನೀವೆಲ್ಲ ಮಿಂದೇಳೋಣ ಅಂತಕ್ಕಂಥ ಒಂದು ಪ್ರೀತಿಯ ಕರೆಯನ್ನು ಕೂಡ ನಿಮಗೆ ಕೊಡ್ತಾ ನಾನು ಮಾತಿ ಮಗಳಾಡ್ತಾ ಇದ್ದೇನೆ. ತಾಳ್ಮೆಯಿಂದ ಕೂತ್ಕೊಂಡು ಒಂದು ಒಳ್ಳೆ 2-3 ಹಾಡುಗಳನ್ನ ನಮ್ಮ ರೋಹನ್ ಆಡ್ತಾರೆ, ನಮ್ಮ ಚಂದನ್ ಆಡ್ತಾರೆ. ಹಾಡು ಮುಗಿದ ಮೇಲೆ ನಮ್ಮ ಪುಷ್ಕಳವಾದಂಥ ಭೋಜನವನ್ನ ಪ್ರಸಾದವನ್ನ ಸಿದ್ಧ ಮಾಡಿದ್ದಾರೆ, ಅದನ್ನ ಸ್ವೀಕಾರ ಮಾಡಿ ತೆರಳೋಣ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಮತ್ತೊಮ್ಮೆ ಈಶಣ್ಣ ಅವರಿಗೆ, ಮೋಹನ್ ಅವರಿಗೆ, ಎಲ್ಲರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಮುಖೇನ ಧನ್ಯವಾದ ಸಮರ್ಪಣೆ. ಚಟ್ನಳ್ಳಿ ಮಹೇಶಣ್ಣ ಅವರಿಗೆ ನಿಮ್ಮೆಲ್ಲ ಸಭಿಕರಿಂದ ತುಂಬ ಧನ್ಯವಾದಗಳು ಹೇಳ್ತಾ, ನಮ್ಮ ಮೋಹನ್ ಮಾಸ್ಟರ್ ಅವ್ರದ್ದು ಒಂದು ಕೋರಿಕೆ ಇತ್ತು, ಈ ಶ್ರಾವಣ ಸಂಜೆಯಲ್ಲಿ ನಮಗೆ ಗುರುಗಳಾದಂಥ 3 ಜನ ಇಲ್ಲಿ ಬಂದಿದ್ದಾರೆ, ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತ. ನಮ್ಮ ಮಹದೇಶ್ವರ ದೇವಾಲಯದ ಉದ್ಘಾಟನೆಗೆ ಬಂದಾಗ ನಮ್ಮೂರಿನಲ್ಲಿ ದೊರೆತಂಥ ಒಂದು ಶಿಲಾಶಾಸನವನ್ನು ಅಧ್ಯಯನ ಮಾಡಿ ಅಗತ್ಯ ದಾಖಲೆಯನ್ನು ಬಿಡುಗಡೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಂದಾಯ ವಿಭಾಗಾಧಿಕಾರಿಗಳಿಗೆ ಮತ್ತು ರಾಜ್ಯದ ಪ್ರಧಾನ ಕಾರ್ಯದರ್ಶಿಯವರಿಗೆ ಕಳಿಸಿಕೊಟ್ಟಿದ್ರು. ಅದು ಮೈಸೂರು ಗಮನಕ್ಕೂ ಬಂದಿತ್ತು. ಆದರೆ ಇಷ್ಟು ವರ್ಷ ಆದರೂ ನಾವು ಯಾರು ಅದನ್ನು ಎಸ್ಬಿದಿರಿ, ಬ್ರಿಟಿಷ್ನವರು ಹೋಗಿ 79 ವರ್ಷ 78 ಮುಗಿಸಿ ನಿನ್ನೆ 79 ಕಾಲಿಟ್ವಿ. ಆದರೆ ಎಸ್ಬಿದಿರಿಯನ್ನು ಅಳಿಸ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಅಲ್ಲಲ್ಲ, ಆ ಬಹುಶಃ ಅದೇನಿತ್ತು ಅಂತ ಕೇಳಿದ್ರೆ, ಎಸ್ ಅನ್ನೋದಕ್ಕೆ ನಮ್ಮ ಬ್ರಿಟಿಷ್ನವ್ರು ಇಟ್ಕೊಂಡಿದ್ದೇನಂತ ಕೇಳಿದ್ರೆ ಎಸ್ನು ಅಷ್ಟು ಹೇಳ್ತಿದ್ರಲ್ಲ. ಈ ಕಡೂರು ತಾಲೂಕಿನಲ್ಲಿ 2 ಬಿದಿರೆ ಇದೆ, ಒಂದು ಕಂಚಕಲ್ ಬಿದಿರೆ, ಇನ್ನೊಂದು ಸಕರಾಪಟ್ಟಣ ಬಿದಿರೆ ಅಂತ ಹೋಬಳಿ ಒಂದು. ಆ ಸಕರಾಪಟ್ಟಣ ಬಿದಿರಿಗಿಂತ ಇಲ್ಲಿ ಶ್ರೀ ಬಿದಿರಿಗೆ ಇರ್ತಕ್ಕಂಥ ಒಂದು ಐತಿಹ್ಯ ಏನಿತ್ತು ಅಂದ್ರೆ, ಚದುರು ಬಿದಿರೆಯ ನಾಡು ಇದು ಬಿದಿರಿನ ಕಣಜ ಆಗಿತ್ತು ಹಿಂದೆ, ಹಾಗಾಗಿ ಇದಕ್ಕೆ ಶ್ರೀ ಬಿದಿರೆ ಬಂತು. ಇದಕ್ಕೆ ಒಬ್ಬ ಸಾಮಂತ ರಾಜ ಇದನ್ನ ಆ ದೇವಾಲಯದ ಜೀರ್ಣೋದ್ಧಾರ ಮತ್ತು ದೇವಾಲಯವನ್ನು ಕಟ್ಟಿದಾಗ ಕೊಟ್ಟಂತಹ ಒಂದು ವಿಶೇಷ ಶೀರ್ಷಿಕೆ. ಅದು ಹಾಗೆ ಉಳಿಲಿ, ಏನು ತೊಂದರೆ ಇಲ್ಲ ಅಂತ ಭಾವಿಸ್ತಾ, ಶ್ರಾವಣ ಸಂಜೆ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಮೂಡಿ ಬಂದಿತ್ತು. ಮೊದಲನೇದಾಗಿ ಈ ಕುಟುಂಬ ವರ್ಗಕ್ಕೆ ನಾನು ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಗುರುವನ್ನ ಸ್ಮರಿಸ್ತಕ್ಕಂಥದ್ದು ಮತ್ತೋರ್ವ ಗುರುವಿನ ಪರಂಪರೆ ಆದಾಗ ಎಷ್ಟು ಶ್ರೇಷ್ಠತೆ ಇರ್ತದೆ ಅಂತಕ್ಕಂಥದ್ದನ್ನ ಶ್ರೀ ಬಿ ಮೋಹನ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದಾರೆ. ಕಾರಣ ಅಂತ ಕೇಳಿದರೆ, ನಾವೆಲ್ಲ ಪ್ರೌಢಶಾಲೆ ಹೋಗ್ಬೇಕು ಅಂತ ಕೇಳಿದರೆ ಮಹೇಶ್ ಅಣ್ಣವರು ಊರ ಮೇಲೆ ಹೋಗ್ತಿದ್ದು, ಬರಿಗಾಲಲ್ಲಿ ಹೋಗ್ತಿದ್ದು. ಇಡಗಟ್ಟದಲ್ಲಿ ಪ್ರೌಢಶಾಲೆ ಇದ್ದಿದ್ರೆ ಎಸ್ಬಿದಿರೆ ಎಷ್ಟೋ ಜನ ಇವತ್ತಿನ ನೌಕರರು ಅಥವಾ ವಿದ್ಯಾವಂತರು ಇರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಪಿಳ್ಳೆನಹಳ್ಳಿಯ ಶಾಲೆ ಇದ್ದಿದ್ರೆ ನಮ್ಮೂರಿನ ನಮ್ಮ ಸಕರಾಪಟ್ಟಣದ ಶಾಲೆಯ ಸಕರಾಪಟ್ಟಣ ಹೋಬಳಿಯ ಕಲಿಕಾ ಅಭ್ಯರ್ಥಿಗಳು ಇರ್ತಿರಲಿಲ್ಲ. ಆದರೆ ಈಗ ಊರಿನಲ್ಲಿ 2 ಪ್ರೌಢಶಾಲೆ ಇದೆ ಅಂದರೆ ಎಲ್ಲರಿಗೂ ನಿಬ್ಬೆರಗಾಗ್ತದೆ. ಶ್ರೀಬಿದಿರೆಯಲ್ಲಿ 2 ಪ್ರೌಢಶಾಲೆ ಇದೆ ಅಂದರೆ ನಿಬ್ಬೆರಗು. ಇಂಥ ಸಂದರ್ಭದಲ್ಲಿ BM ಮಹೇಶ್ವರಪ್ಪ ಅವರು ನಮ್ಮೂರಿನ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿ ನೇಮಕ ಆಗ್ತಾರೆ. ಅವರು ಮೋಹನ್ ಕುಮಾರ್ ಅವರು ಅಲ್ಲೇ ವಿದ್ಯಾಭ್ಯಾಸವನ್ನು ಆರಂಭಿಸ್ತಾರೆ. ಆಗ ಇವತ್ತು ನಾನು ಶಿಕ್ಷಕನಾಗಿದ್ದೀನಿ ಅಂತ ಕೇಳಿದರೆ ಪ್ರೌಢ ಹಂತದ ಶಿಕ್ಷಣ ಪ್ರಮುಖ ಕಾರಣ ಅಂತ ಹೇಳಿ ಮಹೇಶ್ವರಪ್ಪನವರನ್ನು, ಹಾಗೆ ಕನ್ನಡದ ವಿಶೇಷ ಶಿಕ್ಷಕರಾಗಿದ್ದಂಥ BS ರಾಜಶೇಖರಪ್ಪನವ್ರನ್ನ,
ಮತ್ತು ತಮ್ಮ ಮನೆಯಲ್ಲಿ ಇದ್ದುಕೊಂಡು ಬಹುಶಃ ಬಹಳ ದೂರದಿಂದ ದಾಸನಕಟ್ಟೆ ಅಂತ ಊರು, ಆ ಊರಿಂದ ಬಂದು ಇಲ್ಲಿ ವಸತಿ ಮಾಡಿಕೊಂಡು ಇವ್ರ ಮನೆಯಲ್ಲೇ ಇದ್ದುಕೊಂಡು ಇವರಿಗೆ ಒಂದು ಶಿಕ್ಷಣದ ಮತ್ತು ಸಂಸ್ಕಾರದ ರೂಪರೇಷೆಯನ್ನು ಕೊಟ್ಟಂತಹ ದೇವೇಂದ್ರ ಪರಮನ ಸ್ಮರಿಸ್ತಾ ಆ ಗುರು ಸಂಸ್ಮರಣ ಕಾರ್ಯಕ್ರಮವನ್ನು ಈಗ ನೆರವೇರಿಸ್ತಾ ಇದ್ದೀವಿ. ನಾನು ಅದು ಹೇಳ್ಬಿಟ್ರೆ ನಾನು ಅಡ್ವರ್ಟೈಸ್ ಮಾಡ್ದಂಗೆ ಆಗುತ್ತೆ, ಈ ಕಾರ್ಯಕ್ರಮ ಮಾಡೋದು ಅಡ್ವರ್ಟೈಸ್. ಎಸ್, ನಾವು ಒಂದು ಚಕ್ಕಳ್ಳಿ ಫುಡ್ಸ್ ಅಂತೇಳಿ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ಪ್ರಾರಂಭ ಮಾಡಿದ್ದೀವಿ ಇವತ್ತು. ಬಹುಶಃ ಯಾರು ಚಿಕ್ಕಮಗಳೂರಿಗೆ ಹೋದ್ರೆ ಶ್ರೀರಾಮ ಸ್ವೀಟ್ಗೆ ಹೋದ್ರೆ ನಮ್ಮ ರಾಗಿ ಕಿಲ್ಸ ಹಾಲ್ಬಾಯಿ ತಿನ್ರಿ, ನಿಪ್ಪಟ್ಟು ತಿನ್ರಿ, ಚರ್ಮುರಿ ತಿನ್ರಿ, ನಮ್ಮ ಟ್ರೆಡಿಷನಲ್ ಫುಡ್ ಇದೆಯಲ್ಲ. ನಿಮಗೆ ಗೊತ್ತಿದೆ, ಸಂಜೆ ಆಯ್ತು ಅಂದ್ರೆ ನಮ್ಗೆ ಯಾವುದು ಗೊತ್ತಿರಲ್ಲ, ನಮಗೆ ಯಾವುದು ಆ ಸ್ನ್ಯಾಕ್ಸ್ಗಳೆಲ್ಲ ಹೇಳ್ತೀವಲ್ಲ ಅವೆಲ್ಲ ಗೊತ್ತಿರಲ್ಲ ನಮಗೆ. ಇವತ್ತು ಹೇಳ್ತೀವಲ್ಲ ಬರ್ಜರ್ ಆಗಲಿ ಸ್ಯಾಂಡ್ವಿಚ್ ಆಗಲಿ ಏನೋ ಗೊತ್ತಿಲ್ಲ. ಇಷ್ಟೇ ಗೊತ್ತಿದ್ದು ನಮ್ಮವ್ವ 4 ಕಡ್ಲೆಕಾಯಿ ಹುಡುಕೊಟ್ಬಿಟ್ರು ಅದೇ ಸ್ನ್ಯಾಕ್ಸ್ ಅಂತೆ. ಒಂದು 4 ಹುಳ್ಳಿಕಾಳು ಹುಡುಕೊಟ್ಬಿಟ್ರು ಆ ಹುಳ್ಳಿಕಾಳು ಹುಡುಕ್ಲೆ ದೊಡ್ಡ ಸ್ನ್ಯಾಕ್ಸ್ ಇತ್ತು. ಆ ಫುಡ್ ಟ್ರೆಡಿಷನ್ ಕಡೆ ಒಂದು ಟೆಂಡೆನ್ಸಿ ಕ್ರಿಯೇಟ್ ಮಾಡ್ಲಿಕ್ಕೆ ಮಾಡಿದೀವಿ. ನಮ್ಮ ಕಲ್ಮಡಪ್ಪನವರು ತುಂಬಾ ಸೊಗಸಾಗಿ ಒಂದು ಅದ್ಭುತವಾದಂಥ ರಿಯಾಕ್ಷನ್ ಬೇಕಿತ್ತು ನಮಗೆ. ಆ ಅದ್ಭುತವಾದಂಥ ಸ್ಪಂದನಾ ಭಾಷಣ ಕಲ್ಮಡಪ್ಪನವರಿಂದ ಬಂದಿರೋದು ಖುಷಿ ಆಯ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಒಂದು ರೀತಿ ಕಳಸ ಇಟ್ಟಂಗೆ ಆಯ್ತು ಅಂತೇಳಿ 3 ಜನ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ವಿ. ಮೋಹನ್ ದೇವಸ್ಥಾನ ಕಟ್ಟಿದ್ವಿ, ಕಳಸ ಇಡ್ತೀವಿ ನಮ್ಗೆ ಆಯ್ತು. ಆ 3 ಜನ ಮಾಸ್ಟರ್ಗೆ ನಾವು ಮಾತಾಡಬಾರ್ದು ಅಂತೆ, ಮಾತಿಗಿಂತ ಮಿಗಿಲಾಗಿ ಒಂದು ಅದ್ಭುತವಾದ ಗಾಯನ ಇದೆ. ಅದೆಲ್ಲರಿಗೂ ಒಪ್ಪರೆ ಆಗ್ತಕ್ಕಂಥ ಹಾಡನ್ನ ಚಂದನ್ ಮುಖೇನ ಹಾಡನ್ನ 3 ಜನ ಶಿಕ್ಷಕರಿಗೆ ಅಷ್ಟೇ ಅಲ್ಲ ಇಡೀ ಗುರು ವೃಂದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಒಳಿತು ಮಾಡು ಮನಸ್ಸು ತೀರದು 3 ದಿವಸ, ಒಳಿತು ಮಾಡು ಮನಸ್ಸು ತೀರದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಬಹುಶಃ ಇವತ್ತು ನಮಗೆ ಒಂದು ಸಂಜೆ ಆಗಿರ್ಬೋದು, ನಮಗೆ ಒಂದು ಸಂಭ್ರಮ ಆಗಿರ್ಬೋದು, ಬಟ್ 5 ವರ್ಷ 10 ವರ್ಷ 15 ವರ್ಷ ಆದ್ಮೇಲೆ ಇದೊಂದು ಅಭಿಯಾನ ಈ ಇತಿಹಾಸವನ್ನ ಸೃಷ್ಟಿಸುತ್ತೆ ಅನ್ನೋದಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಾ. ಆ ಅವಕಾಶವನ್ನ ಈ ಕುಟುಂಬಸ್ಥರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ಗೌರವ ಸಮರ್ಪಣೆಯನ್ನ ಪ್ರತಿನಿತ್ಯ ಆಯೋಜಕರ ಮನೆಯ ಹಿರಿಯ ಜೀವಕ್ಕೆ ನಮ್ಮ ಸಂಸ್ಥೆ ಹಾಗೂ ನಮ್ಮ ಇಡೀ ತಂಡದಿಂದ ನಾವು ಇದೊಂದು ಗೌರವ ಸಮರ್ಪಣೆಯನ್ನ ಆಯೋಜಿಸಿಕೊಂಡಿದ್ದೀವಿ. ನಾನು ಬಹಳಷ್ಟು ದಿನಗಳಿಂದ ನಮ್ಮ ಈಶ್ವರನವರನ್ನ ಅವರ ಮಾಡಿರ್ತಕ್ಕಂಥ ಒಂದು ಸೇವೆಯನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾನು 1982ರಲ್ಲಿ BEd ಮಾಡ್ತಾ ಇದ್ದೆ. BEd ಮಾಡುವಂತ ಸಂದರ್ಭದಲ್ಲಿ ಡೊನೇಷನ್ ಕೊಡ್ಬೇಕಿತ್ತು. 1,000 ರೂಪಾಯಿ ಡೊನೇಷನ್ ಇತ್ತು. ಮೊದಲನೇ ಒಂದು ಕಂತಿನಲ್ಲಿ 1,000 ರೂಪಾಯಿ ಇತ್ತು. ನಂತರ 500 ರೂಪಾಯಿ ಕೊಡ್ಬೇಕು ಅಂತೇಳಿ ನಮ್ಮ MS ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು MS ಶಾಸ್ತ್ರಿಗಳು ರಾಮಚಂದ್ರರಾವ್ ಹೇಳಿದ್ರು. ಅದು ಕೇಳ್ಕೊಂಡು ನಾನು ಉಳಿಕೆಯಲ್ಲಿ ನಾನು ಓದಿದ್ದೆಲ್ಲ, ನಮ್ಮ ಅಜ್ಜಿ ಮನೆಯಲ್ಲಿ ನಮ್ಮ ಮಾವರೇ ಓದ್ತಿದ್ದು. ನಮ್ಮ ಮಾವನ ಹತ್ರ ಬಂದು ಹೇಳಿದೆ ನಾನು, ಅವ್ರಿಗೆ ಹೀಗೆ 1,000 ರೂಪಾಯಿ ದುಡ್ಡು ಇದು ಮಾಡಿದ್ದಾರೆ, ಫಸ್ಟ್ ಅಂತೂ 1,000 ರೂಪಾಯಿ ಕೊಡಬೇಕು, ಸೆಕೆಂಡ್ ಕಂತು 500 ರೂಪಾಯಿ ಕೊಡೋದಿದೆ ಅಂತ ಹೇಳಿ. ಆಗ ನಮ್ಮ ಮಾವನಿಗೆ ಸ್ವಲ್ಪ ಅಡಚಣೆ ಇತ್ತು, ಹಣದ್ದು ಕಾಲಾವಕಾಶ ಕಡಿಮೆ ಇದೆ, ಅದಕ್ಕೋಸ್ಕರ ಬೇಗ ಮುಗಿಸ್ತಿದ್ದೀನಿ. ಊರಿಗೆ ಹೋಗಿ ಅಕ್ಕಯ್ಯನ ಹತ್ರ ಕೇಳು ಅಂತ ಹೇಳಿದ್ರು. ನಮಗೆ ಇಲ್ಲಿ ತುಂಬಾ ಬಡತನ ಇತ್ತು. ಆಮೇಲೆ ಬಂದೆ ಇಲ್ಲಿ ನಾವು ಕೇಳಿದೆ, ನೋಡಿ ಏನೂ ಇಲ್ಲ, ಕಡಲೆಕಾಳಿನ ವಹಿಸಿಲ್ಲ, ಕಡಲೆಕಾಳು ಹಾಕೊಂಡು ಹೋಗೋ ಸಂತಿಗೆ ಒಂದು 4 ಜನ ಕಡಲೆಕಾಳು ಹಾಕೊಂಡು ಹೋದೆ. ಅಲ್ಲಿ ಶೇಖ್ ತಾವು ಸಾಬ್ ಅಂತ ಚಿಕ್ಕಮಗಳೂರವರು ಜ್ಯೋತಿ ಟ್ಯಾಕ್ಸ್ ಇದೆ, ಜ್ಯೋತಿ ಟ್ಯಾಕ್ಸ್ ಈಗ ಡೆಮಾಲಿಶ್ ಆಗಿದೆ, ಅದ್ರ ಮುಂದೆ ಇದ್ರು ಅವರು. ನೋಡಪ್ಪ, ನಾನು ಇಂಥವ್ರು, ನಿನಗೆ ಗ್ಯಾರಂಟಿ ದುಡ್ಡು ಕೊಡ್ತೀನಿ, ನಾಳೆ ಬಾರಪ್ಪ ಅಂತ. ಚಿಂತನೆಗಳು ಅವರು ನಮ್ಮ ಸಮಾಜದ ಬಸವ ಧರ್ಮದ ಶರಣ ಧರ್ಮದ ಪ್ರಚಾರಕ್ಕೆ ವಿದೇಶಗಳಲ್ಲೆಲ್ಲ ಹೋಗಿ ಕೇವಲ ಮಾತುಗಾರ ಮಾತ್ರ ಅಲ್ಲ, ಅವರ ಮೃದು ವಚನವೇ ಸಕಲ ಜಪತಪಗಳು ಅಂತ ಏನು ಹೇಳ್ತಾರೋ ಅದರಂತೆ ಇರ್ತಕ್ಕಂಥ ನಮ್ಮ ಮಹೇಶನ್ನ ನಾನು ನಿಜಕ್ಕೂ ಅದೇನೋ ತುಂಬಾ ವಿಶೇಷ ವ್ಯಕ್ತಿತ್ವ. ಅಂತಹದ್ದನ್ನ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ತಾಯಿ, ತಂದೆ, ಗ್ರಾಮ ನಮಗೆ ನಿತ್ಯ ವಿಶೇಷ. ಅವರಿಗೆ ಇಂಥ ಚಿಂತನೆಗಳನ್ನ ಹೊಸ ಹೊಸ ಚಿಂತನೆ ಇಂಥದ್ದು ಬೆಳೀಲಿ. ನನಗೆ ಮಹೇಶನ ಬಗ್ಗೆ ತುಂಬಾ ಹ್ಯಾಟ್ಸ್ ಅದು, ತುಂಬಾ ಸಂತೋಷ. ಮೇಷ್ಟ್ರೆ ಸರ್, ಒಂಚೂರು ಮನೆಯಲ್ಲಿ ಈಶ್ವರನ್ನು ವಿಚಾರಿಸ್ಬೇಕಲ್ಲ ಅಂತ ನನಗೆ ದೃಶ್ಯಪಣ್ಣರು ಕೇಳ್ತಿದ್ದೆ. ಅಣ್ಣ ಈಶ್ವರಣ್ಣನೇ ಪರಮೇಶ್ವರ ನೋಡೋಣ ಇದನ್ನು ವಿಚಾರಿಸ್ತೀನಿ ಅಂದ್ರೆ ಅವರಿಬ್ಬರ ಆ ಸಂಬಂಧ, ಆ ಕೂಡಿಕೆಗೆ
ಒಂದು ರೀತಿ ನಾನು ಸಣ್ಣದಾಗಿ ನನಗೆ ಅದು ಅನಿಸ್ತು. ಮೋಹನ್ ಉಜಿರೆಯಲ್ಲಿದ್ದಾಗ ಅದು ಟೀಚರ್ ಆಗಿದ್ದರು, ನನ್ನ ಮಗ ರತ್ನ ಮಾನಸದಲ್ಲಿದ್ದ. ಅವರಿಗೆ ಇವರೇ ವೇರ್ಮಿಷರಾಗಿ ಅಲ್ಲಿ ಪೋಷಕರಾಗಿ ನಾನು ಫೋನ್ ಮಾಡಿದ್ರೆ ಸಾಕು, ಮೋಹನ್ ಅಲ್ಲಿ ಹಾಜರಿದ್ದು ನಾನೇ ದಿವ್ಯ ದರ್ಶನ್ ಪೋಷಕ ಅನ್ನೋ ರೀತಿಯಲ್ಲಿ ನಡ್ಕೊಂಡು ಒಂದು ರೀತಿ ಸಂಸ್ಕಾರವನ್ನ ಬಿತ್ತಿದ್ದು ನನಗೆ ಅಕ್ಕ ತಾಯಿ ಶಾರದಕ್ಕ. ನೋಡಿ, ನಾವು ಹುಟ್ಟಿದವರೆಲ್ಲ ಹೋಗ್ಲೇಬೇಕಲ್ವಾ, ಆದರೆ ಆ ಕೊನೆ ಇದೆಯಲ್ಲ, ಆ ಅಂತ್ಯ ಇದೆಯಲ್ಲ, ನಮ್ಮ ಜೀವದ ಅಂತ್ಯ, ಆ ಕೊನೆ ಸಾವು ಅಂತ ಹೇಳ್ತೀವಲ್ಲ, ಅವು ಸಾವಲ್ಲ. ಶರಣರ ಬದುಕನ್ನ ಮರಣದಲ್ಲಿ ನೋಡು ಅಂತಾರೆ. ಅಕ್ಕ ಶಾರದಕ್ಕ ರಾತ್ರಿ ಮಲಗಿದ್ದಾರೆ, ಚಂದ ಇದ್ದಾರೆ. ಜ್ಯೋತಿ ಬೆಳಗಿನ ಜಾವ ಅವ್ರು 5 ಗಂಟೆಗೆ ಹೇಳ್ತಿದ್ರಂತೆ, ಅಮ್ಮ ಅಮ್ಮ ಯಾಕಮ್ಮ ಅಮ್ಮ ಎದ್ದಿಲ್ವಲ್ಲ ಇನ್ನುವೆ? ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರು, ಮತ್ತೆ ಬಂದ್ರು, ಅಮ್ಮ ಅಮ್ಮ ಇದು ಜ್ಯೋತಿ ನನಗೆ ಹೇಳಿದ್ದು. ನೋಡಿದ್ರೆ ನಿಸ್ತೇಜ, ಅಂದ್ರೆ ಇಲ್ಲ ಅವರು. ನೋಡಿ, ನಿಜವಾಗ್ಲೂ ನಾನು ಬಯಸ್ಕೊಳ್ಳೋದು, ನಾನು ಹೇಳೋದಾದ್ರೆ ಅಂತ್ಯ ಯಾವತ್ತೂ ಅಕ್ಕ ಶಾರದಕ್ಕನ ರೀತಿಯಲ್ಲಿ ಇರ್ಲಿ. ಎಲ್ಲರೂ ಹೋಗ್ತೀವಪ್ಪ, ಸಾವು ಎಲ್ಲರಿಗಿಟ್ಟದೆ, ಮರಣ ಎಲ್ಲರಿಗಿಟ್ಟದೆ, ಆದ್ರೆ ಅಂತ್ಯ ಆ ರೀತಿ ಇರ್ಬೇಕು. ಆ ರೋದನೆ ವೇದನೆ ಯಾವುದನ್ನು ಕಂಡಿಲ್ಲ ಆ ತಾಯಿ. ಅಂದ್ರೆ ಅವರ ಬದುಕು ಹೇಗಿತ್ತು ಅನ್ನೋದಕ್ಕೆ ಅವರ ಅಂತ್ಯನೇ ಸಾಕ್ಷಿ. ನಾನು ವೈಯಕ್ತಿಕವಾಗಿ ಹಾರೈಸ್ಕೊಂತೀನಿ, ಮನೆ ಯಾರದಾರು ಇದ್ರೆ ನಮ್ಮ ಅಕ್ಕನ ಶಾರದಕ್ಕನಂತದೇ ಇರ್ಲಿ. ಅಂದ್ರೆ ಅಷ್ಟು ಯಾರಿಗೂ ನೋವು ಕೊಡ್ಲಿಲ್ಲ, ಯಾರಿಗೂ ವೇದನೆ ಕೊಡ್ಲಿಲ್ಲ, ನೋವು ಅನುಭವಿಸ್ಲಿಲ್ಲ. ಹೇಗೆ ಮಲಗಿದ್ರೋ ಹಾಗೆ ಒಂದು ಇಂಥದ್ದು ಬೇಕು. ಅಂಥದಕ್ಕೆ ಕಾರಣ ಅವರು ಜೀವನದಲ್ಲಿ ಬದುಕಿದ ರೀತಿನೇನೋ, ಆ ಪರಮಾತ್ಮ, ಆ ಲಿಂಗಯ್ಯ, ಆ ಬಸವಣ್ಣ ನಿಜವಾಗ್ಲೂ ಅಂದ್ರೆ ಅಂಥ ಒಂದು ಕುಟುಂಬವನ್ನ ನನ್ನ ಈಶ್ವರನಿಗೆ ಕೊಟ್ಟು ಇಷ್ಟೆಲ್ಲ ಬೆಳಿಲಿಕ್ಕೆ ಆ ತಾಯಿ ಪಾತ್ರ ತುಂಬಾ ಇದೆ. ಈಶ್ವರನೇನು ನಾವಿವತ್ತು ಹೊಗಳಿದ್ದೀವಿ, ಆದರೆ ಖಡಕ್, ಶಿಸ್ತು, ಸಿಟ್ಟು, ಆದರೆ ಹೃದಯ ಮಾತ್ರ ಹೂವು ಕೋಮಲ, ಸುಮ್ಮನೆ ಶಿಫ್ಟ್ ಮಾಡುತ್ತಷ್ಟೇ ಒಳ್ಳೆದಕ್ಕೆ. ಅಂಥ ಕುಟುಂಬ ಇವತ್ತು ಅಣ್ಣ ಮಹೇಶ್ವರನಲ್ಲಿ ಹೇಳಿದಂಗೆ ಇದಂಥ ಕಾರ್ಯಕ್ರಮವನ್ನ ಒಂದು ಸ್ಮರಣೀಯವಾಗಿ ಕಾರ್ಯಕ್ರಮ ಇಟ್ಕೊಂಡಿದ್ದು. ಈ ಕಾರ್ಯಕ್ರಮಕ್ಕೆ ಎಲ್ಲ ಅತಿಥಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮ ಚಂದ ನಡೆಸ್ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ನನ್ನ ಕುಟುಂಬದವರ ಪರವಾಗಿ ವಿಶೇಷವಾಗಿ ಹೃದಯಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.